ವೆಲ್ಕಮ್ ಟು ಯುವರ್ ಡ್ರೀಮ್ ಗೈಡ್. ನಾನು ಲಿಂಗಣ್ಣ ಬಿರಾದಾರ್. ಇವತ್ತಿನ ತರಗತಿಯಲ್ಲಿ ನಾವು ವಿಜ್ಞಾನಕ್ಕೆ ಸಂಬಂಧಿಸಿದ ನೀರಿನ ವಿಷಯಕ್ಕೆ ಚರ್ಚೆ ಮಾಡೋಣ. ಪ್ರಿಯ ಸ್ನೇಹಿತರೆ, ಹಿಂದಿನ ತರಗತಿಯಲ್ಲಿ ನಾವು ಏನು ಮಾಡಿದ್ದೇವೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಏನು, ಅದಕ್ಕೆ ಸಂಬಂಧಿಸಿದ ಕೆಲವು ವಿಚಾರಗಳು, ಅದರಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಮಾತಾಡಿದ್ದೆವು, ವಿಷಯಗಳನ್ನು ಕೂಡ ಡಿಸ್ಕಸ್ ಮಾಡಿದ್ದೆವು. ಆ ವಿಷಯಗಳಲ್ಲಿ ಒಂದು ಸಬ್ಜೆಕ್ಟು ವಿಜ್ಞಾನ ಮತ್ತು ತಂತ್ರಜ್ಞಾನ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೆ. ಅದೇ ಮುಂದುವರೆದ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ ವಿಜ್ಞಾನ ಸರಣಿಯಲ್ಲಿ ಒಂದು ವಿಷಯ ಆದ ನೀರು. ಇದು ನಾನು ಇವತ್ತು ಈ ನೀರಿನ ಬಗ್ಗೆ ಡಿಸ್ಕಸ್ ಮಾಡ್ಕೊತಾ ಹೋಗೋಣ, ಚರ್ಚೆ ಮಾಡೋಣ. ನೀರು ಒಂದು ಮೂಲ ವಸ್ತು. ಮೂಲ ವಸ್ತು ಅಂದರೆ ಏನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ಮೂಲ ವಸ್ತು ಅಂದರೆ ಏನು? ಈಗ ನಾವು ಸಂವಿಧಾನ ಓದಬೇಕಾದ್ರೆ ಮೂಲಭೂತ ಹಕ್ಕುಗಳಂತ ನೋಡ್ತೀವಿ, ಮೂಲಭೂತ ಕರ್ತವ್ಯಗಳಂತ ನೋಡ್ತೀವಿ. ಅದೇ ಥರ ಈಗ ಮೂಲಭೂತ ವಸ್ತುಗಳಂತ ನೋಡ್ತಾ ಇದ್ವಿ. ಮೂಲಭೂತ ಹಕ್ಕುಗಳಂದ್ರೆ ಏನು? ಒಂದು ದೇಶ ತನ್ನ ಪ್ರಜೆಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಕೊಡಲ್ಪಟ್ಟ ಕೆಲವೊಂದಿಷ್ಟು ಸೌಲಭ್ಯಗಳಿಗೆ ಮೂಲಭೂತ ಹಕ್ಕುಗಳಂತ ಕರಿತೀವಿ. ಅದೇ ಮೂಲಭೂತ ಕರ್ತವ್ಯಗಳೆಂದರೆ ಆ ದೇಶಕ್ಕೆ ಆ ಪ್ರಜೆ ಮಾಡುವ, ಅಂದರೆ ನಮ್ಮ ದೇಶಕ್ಕೆ ನಾವು ಮಾಡುವಂಥ ಕೆಲವೊಂದಿಷ್ಟು ಮುಖ್ಯವಾದ ಕರ್ತವ್ಯಗಳಿರುತ್ತೆ, ಅದನ್ನು ಮೂಲಭೂತ ಕರ್ತವ್ಯಗಳು ಅಂತ ಹೇಳ್ತೀವಿ. ಅದೇ ಥರ ಮೂಲಭೂತ ವಸ್ತುಗಳಂದರೆ ಒಬ್ಬ ವ್ಯಕ್ತಿಯ ಜೀವನ ನಡೆಸಲು ಬೇಕಾದಂಥ ಅತಿ ಮುಖ್ಯವಾದಂಥ ವಸ್ತುಗಳು ಇವು. ಉದಾಹರಣೆ ಅಂದರೆ ಆಹಾರ ಆಗಿರ್ಬೋದು, ನೀರು ಆಗಿರ್ಬೋದು, ಮತ್ತು ಬಟ್ಟೆ ಆಗಿರ್ಬೋದು, ಮತ್ತು ಮನೆ ಆಗಿರ್ಬೋದು, ಇದು ಮುಂತಾದವುಗಳು. ಇದು ಅತ್ಯಂತ ಮುಖ್ಯವಾದಂಥ ವಸ್ತುಗಳು. ಅದರಲ್ಲಿ ನೀರು ಕೂಡ ಒಂದು ಮುಖ್ಯವಾದಂಥ ವಸ್ತು ಅಂತ ಹೇಳ್ತೀವಿ. ಯಾಕಂದರೆ ಪ್ರತಿಯೊಂದು ಜೀವಿ ಬದುಕಲಿಕ್ಕೆ ನೀರು ಅತ್ಯವಶ್ಯಕ. ಹಾಗಾಗಿ ಇದಕ್ಕೆ ಮೂಲಭೂತ ವಸ್ತು ಅಂತೇಳಿ ಕರಿತೀವಿ. ಹಿಂದಿನ ದಿನಗಳಲ್ಲಿ ನೀರು ಒಂದು ಮೂಲಭೂತವಾದಂಥ ಒಂದು ವಸ್ತು ಅಂತ ಅನ್ಕೊಂಡಿದ್ರು. ಆದರೆ ಹೆನ್ರಿ ಕ್ಯಾವೆಂಡಿಶ್ ಎಂಬ ವಿಜ್ಞಾನಿ ಏನು ಮಾಡ್ತಾರೆ ಅಂದರೆ ನೀರು ಒಂದು ಮೂಲಭೂತ ವಸ್ತು ಅಲ್ಲ, ಅದು ಸಂಯುಕ್ತವಾದ ವಸ್ತು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನು ಮೂಲಭೂತವಾದ ವಸ್ತು ಮತ್ತು ಸಂಯುಕ್ತ ವಸ್ತು ಅಂದರೆ ಏನು? ಸ್ನೇಹಿತರೆ, ನಾವು ಏನು ಮಾಡ್ತಿದ್ದೇವೆ ಅಂದರೆ ಈ ಮೂಲಭೂತ ವಸ್ತು ಅಂದರೆ ಏನಂದರೆ ನೋಡಿ, ಉಪಕಣ ಮತ್ತೆ ಇದರಲ್ಲಿ ಕಣದಲ್ಲಿ ಉಪಕಣ, ಮತ್ತೆ ಧಾತು, ನೆಕ್ಸ್ಟು ಸಂಯುಕ್ತ, ನೆಕ್ಸ್ಟ್ ಮಿಶ್ರಣ ಅಂತ ಮಾಡ್ಕೋತೀವಿ. ಕಣ ಅಂದ್ರೆ ಏನು ನೋಡಿ, ಈಗ ಎಟಮ್ ಅಂತ ಕರಿತೀವಿ ಇದಕ್ಕೆ ಇಂಗ್ಲಿಷಲ್ಲಿ. ಉಪಕಣಕ್ಕೆ ಪಾರ್ಟಿಕಲ್ ಅಂತ ಕರಿತೀವಿ. ಎಟಮ್ ಅಂದ್ರೆ ಒಂದು ವಸ್ತುವಿನ ಒಂದು ವಸ್ತುವನ್ನು ವಿಭಾಗಿಸಲು ಸಾಧ್ಯವಾಗದಂತ ಒಂದು ವಸ್ತುವಿನ ಮೂಲ ವಸ್ತುವಿಗೆ ನಾವು ಕಣ ಅಂತೇಳಿ ಕರಿತೀವಿ. ಉಪಕಣ ಅಂದ್ರೆ ಆ ಕಣದಲ್ಲಿರುವಂತ ಮತ್ತೆ ಭಾಗಗಳಿಗೆ ಉಪಕಣ ಅಂತ ಕರಿತೀವಿ. ಉದಾಹರಣೆ ಉಪಕಣಕ್ಕೆ ಅಂದ್ರೆ ಎಲೆಕ್ಟ್ರಾನ್ ಆಗಿರ್ಬೋದು, ಪ್ರೋಟಾನ್ ಆಗಿರ್ಬೋದು, ನ್ಯೂಟ್ರಾನ್ ಆಗಿರ್ಬೋದು. ಕಣಕ್ಕಂತ ಎಟಮ್ ಅಂತ ಬಂದಾಗ, ಎಟಮ್ಗೆ ಉದಾಹರಣೆ ಅಂತ ತಗೊಂಡಾಗ ಏನ್ ಮಾಡ್ತೀವಿ? ಹೈಡ್ರೋಜನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಕಾರ್ಬನ್ ಆಗಿರ್ಬೋದು, ಇದು ಮುಂತಾದ ವಸ್ತುಗಳಲ್ಲಿ ವಸ್ತುಗಳನ್ನು ನಾವು ಏನು ಮಾಡ್ತೀವಿ ಅಂದ್ರೆ ಆಟಮ್ ಮೂಲ ವಸ್ತು ಅಂತ ಕರಿತೀವಿ. ನೆಕ್ಸ್ಟ್ ಧಾತು ಅಂದ್ರೆ ಏನು? ಈ ಮೂಲ ವಸ್ತುಗಳು ಕೂಡಿಕೊಂಡು ಏನಾಗುತ್ತೆ ಅಂದ್ರೆ ಒಂದು ವಸ್ತು ಆಗುತ್ತಲ್ವಾ, ಅದಕ್ಕೆ ನಾವು ಎಲಿಮೆಂಟ್ ಅಂತ ಕರಿತೀವಿ. ಪ್ರಪಂಚದಲ್ಲಿ ಇಲ್ಲಿವರೆಗೂ 118 ಮೂಲಭೂತ ವಸ್ತುಗಳನ್ನು ಕಂಡುಹಿಡಿಯಲಾಗಿದೆ. ನೆಕ್ಸ್ಟ್ ಈ ಮೂಲಭೂತ ವಸ್ತುಗಳನ್ನು ಸೇರಿಕೊಂಡು ಏನಾಗುತ್ತೆ ಅಂದ್ರೆ ಸಂಯುಕ್ತ ಆಗುತ್ತೆ. ಉದಾಹರಣೆಗೆ ನೀರು ನೋಡಿ, ನೀರಿನಲ್ಲಿ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಇದೆ, ಆಕ್ಸಿಜನ್ ಮಾಲಿಕ್ಯೂಲ್ಸ್ ಇದೆ. ಇವೆರಡು 1:1 ಅನುಪಾತದಲ್ಲಿ ಸೇರಿಕೊಂಡು ಏನಾಗಿದೆ ಅಂದ್ರೆ ನೀರು ಅಂತ ಆಗಿದೆ. ಇದಕ್ಕೆ ನಾವು ಸಂಯುಕ್ತ ಕಾಂಪೌಂಡ್ ಅಂತ ಕರಿತೀವಿ. ಮುಂದೆ ಮಿಶ್ರಣ ಅಂದ್ರೆ ಏನು ನೋಡಿ, ಈ ಎರಡು ಸಂಯುಕ್ತಗಳು ಅಥವಾ ಎರಡು ಧಾತುಗಳು ಸೇರಿಕೊಂಡು ಏನಾಗುತ್ತೆ ಅಂದ್ರೆ ನಂತರ ಮಿಶ್ರಣಗಳಾಗುತ್ತವೆ. ಉದಾಹರಣೆ ಅಂತ ತಗೊಂಡಾಗ ನೋಡಿ, ನೀರು ಪ್ಲಸ್ ಉಪ್ಪು NaCl ಇವೆರಡು ಸೇರಿಕೊಂಡು ನೀರಿನ ಉಪ್ಪು ಅಂತ ಆಗುತ್ತೆ, ಸಾಲ್ಯುಬಲ್ ವಾಟರ್ ಆಗುತ್ತೆ. ಇದಕ್ಕೇನಂತಾರೆ ಅಂದ್ರೆ ಮಿಶ್ರಣ ಅಂತ ಕರೀತಾರೆ. ನೀವು ಕೇಳಬಹುದು ಸಂಯುಕ್ತಕ್ಕೆ ಮತ್ತು ಮಿಶ್ರಣಕ್ಕೆ ಏನು ವ್ಯತ್ಯಾಸ ಅಂತೇಳಿ. ನೋಡಿ ಸ್ನೇಹಿತರೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಸಂಯುಕ್ತ ಅಂದ್ರೆ ಒಂದ್ಸರಿ ಏನಾದರೂ ಉತ್ಪನ್ನ ಆದರೆ, ಈಗ ಉದಾಹರಣೆಗೆ ಹೈಡ್ರೋಜನ್ನು, ಆಕ್ಸಿಜನ್ನು, ಇದು ಒಂದು ಬೇರೆ ರೂಪವನ್ನು ಹೊಂದಿದೆ ಅಥವಾ ಇದರ ಲಕ್ಷಣಗಳೇ ಬೇರೆ.
ಇದರ ಲಕ್ಷಣಗಳೇ ಬೇರೆ. ಇವೆರಡು ಸೇರಿಕೊಂಡು ಒಂದು ಹೊಸ ಲಕ್ಷಣ ಆಗುತ್ತೆ ನೀರು ಅಂತೇಳಿ. ಇದು ತನ್ನ ಮೂಲ ವಸ್ತುಗಳ ಗುಣವನ್ನು ಹೊಂದಿರುವುದಿಲ್ಲ ಮತ್ತು ಇದನ್ನು ವಾಪಸ್ ಮತ್ತೆ ಮೂಲಭೂತ ವಸ್ತುಗಳಾಗಿ ನಾವು ಪಡೆಯಲು ಅಷ್ಟು ಈಸಿ ಅಲ್ಲ, ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ಮೂಲಭೂತ ವಸ್ತುಗಳಂದ್ರೆ ಪ್ರಾಡಕ್ಟ್ ಆಗಿರುತ್ತೆ, ಈ ಉತ್ಪನ್ನ ಏನಿರುತ್ತಲ್ವಾ, ಈ ಉತ್ಪನ್ನ ಏನಿರುತ್ತಲ್ವಾ ಇದನ್ನು ಮತ್ತೆ ರೀ ಮಾಡೋಕ್ಕಾಗಲ್ಲ ನಮಗೆ. ಬಟ್ ಇತ್ತೀಚಿನ ತಂತ್ರಜ್ಞಾನಗಳ ಮೂಲಕ ಇದನ್ನು ಕೂಡ ನಾವು ಮಾಡ್ಬೋದು. ಬಟ್ ಮಿಶ್ರಣ ಅಂತ ಬಂದಾಗ ನೋಡಿ ಎಷ್ಟು ಈಸಿ ಇದೆ ಅಂದ್ರೆ, ಇದು ಆರಾಮಾಗಿ ನೋಡಿ ನೀರಲ್ಲಿ ಏನಾದರೂ ಉಪ್ಪು ಸೇರಿಸಿದ್ರೆ ಇದನ್ನು ಹೀಟ್ ಮಾಡೋದ್ರ ಮೂಲಕ ಇಲ್ಲಿ ನಾವು ಉಪ್ಪನ್ನು ಪಡ್ಕೋಬಹುದು. ಆಮೇಲೆ ಇದು ವಾಟರ್ ಕೂಡ ನಾವು ಸಪ್ರೇಟ್ ಆಗಿ ಪಡ್ಕೋಬಹುದು. ಇದನ್ನ ಈಸಿಲಿ ಸಪ್ರೇಟ್ ಮಾಡಬಹುದು. ಒಂದು ಇನ್ನೊಂದಂದ್ರೆ ಇದು ಮೂಲಭೂತ ಗುಣ ಏನಿರುತ್ತಲ್ವಾ, ಆ ವಸ್ತುವಿನ ಮೂಲಭೂತ ಕಣವನ್ನು ಬಿಟ್ಟು ಕೊಡಲ್ಲ. ನೀರಲ್ಲಿ ಇದ್ರೂ ಕೂಡ ಉಪ್ಪಾಗಿ ಇದಾಗಿರುತ್ತೆ ಮತ್ತು ನೀರಾಗಿ ಕಾಣ್ತಾ ಇರುತ್ತೆ. ಇದು ಈಸಿಲಿ ಸಪ್ರೇಟ್ ಮಾಡ್ಕೋಬಹುದು ನಾವು. ಇದು ರಿವರ್ಸಿಬಲ್ ಪ್ರೊಸೆಸ್. ಇದು ಇಷ್ಟು. ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸಂಯುಕ್ತ ಅಂತ ತಗೊಂಡಿವಿ. ನೀರು ಒಂದು ಸಂಯುಕ್ತ ಅಂತೇಳಿ. ನೀರು ಒಂದು ಸಂಯುಕ್ತ ಅಂತ ಹೇಳಕ್ಕೆ ಮುಖ್ಯ ಕಾರಣ ಇದೆ. ಈಗ ಹೈಡ್ರೋಜನ್ ಗುಣಲಕ್ಷಣಗಳು ಬೇರೆ, ಆಕ್ಸಿಜನ್ ಗುಣಲಕ್ಷಣಗಳು ಬೇರೆ, ನೀರಿನ ಗುಣಲಕ್ಷಣಗಳೇ ಬೇರೆ. ಈ ಗುಣಲಕ್ಷಣಗಳನ್ನು ಮರೆಮಾಚಿ ಹೊಸ ಉತ್ಪನ್ನದ ಗುಣಲಕ್ಷಣಗಳು ತೋರಿಸ್ತಾ ಇರುತ್ತೆ. ಇದನ್ನು ನಾವು ಸಂಯುಕ್ತ ಅಂತೇಳಿ ಕರಿತೀವಿ. ಮುಂದೆ ಅಥವಾ ಯಾಕೆ ನಾವು ನೀರಿನ ಮಹತ್ವ ಹೇಳ್ಬೇಕು ಅಂದ್ರೆ, ಮಾತಾಡ್ಬೇಕು ನೀರಿನ ಮಹತ್ವದ ಕುರಿತು ಅಂದ್ರೆ, ನೋಡಿ ಸ್ನೇಹಿತರೆ ಏನಾಗುತ್ತೆ ಅಂದ್ರೆ, ಅಲ್ಲಿ ಕಾಣ್ತಾ ಇದೆ ನಿಮಗೆ 100% ಭೂಮಿಯ ಮೇಲೆ ಇರುವಂತ 100% ಅಲ್ಲಿ ಸೌರವ್ಯೂಹದಲ್ಲಿ ಭೂಮಿಯನ್ನು ನೋಡಿದಾಗ ನೀಲಿ ಕಲರ್ ಕಾಣುತ್ತೆ. ಯಾಕೆ ನೀಲಿ ಕಲರ್ ಅಂತ ನಾವು ನೋಡಿದಾಗ, ನೀವು ಉಪಗ್ರಹದ ಮೂಲಕ ಏನಾದರೂ ಭೂಮಿಯನ್ನು ನೋಡಿದಾಗ ಹೆಂಗ್ ಕಾಣುತ್ತೆ ಅಂದ್ರೆ ನೀಲಿ ಕಲರ್ ಅಲ್ಲಿ ಕಾಣುತ್ತೆ. ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಆ ತರ ಭೂಮಿ ಕಾಣುತ್ತೆ ನಮಗೆ. ಯಾಕೆ ಈ ತರ ಭೂಮಿ ಕಾಣುತ್ತೆ ಅಂದ್ರೆ, ಭೂಮಿಯ ಮೇಲೆ 97% ಏನಿದೆ ಅಂದ್ರೆ ಉಪ್ಪು ನೀರು ಕಂಡು ಬರುತ್ತೆ. ಸಮುದ್ರದಲ್ಲಿ 97% ಏನಂದ್ರೆ ನೀರು ಕಂಡು ಬರುತ್ತೆ. 100% ಅಲ್ಲಿ 97% ಏನಂದ್ರೆ ಸಮುದ್ರದಲ್ಲಿ ಕಂಡು ಬಂದರೆ 3% ಏನಾಗುತ್ತೆ ಅಂದ್ರೆ ನಮಗೆ ಫ್ರೆಶ್ ವಾಟರ್ ಕಂಡು ಸಿಗುತ್ತೆ ನಮಗೆ. ಇದು ಸಲೈನ್ ವಾಟರ್. ಸಮುದ್ರದಲ್ಲಿ ಕಂಡು ಬರೋದು ಸಲೈನ್ ವಾಟರ್ ಕಂಡು ಬಂದ್ರೆ ಇದು ನಮಗೆ ಫ್ರೆಶ್ ವಾಟರ್ ಅಂದ್ರೆ ಸಿಹಿ ನೀರು ಕಂಡು ಬರುತ್ತೆ. ಈಗ 97% ಏನಿದೆ ಅಲ್ವಾ, ಈ ನೀರು ನಮಗೆ ಮಾನವನ ಅಥವಾ ಜೀವಿಯ ದಿನಬಳಕೆಗೆ ಯೋಗ್ಯವಾದ ನೀರಲ್ಲ. ಆದ್ರೆ 3% ಇದೆ ಅಲ್ವಾ, ಈ 3% ಅಲ್ಲಿ ಏನಾಗುತ್ತೆ ಅಂದ್ರೆ 68ರಿಂದ 69% ಎಲ್ಲಿದೆ ಅಂದ್ರೆ ಇದು ಮಂಜುಗಡ್ಡೆಯಲ್ಲಿ ಕಂಡು ಬರುತ್ತೆ. ಮಂಜುಗಡ್ಡೆ ಮತ್ತು ಹಿಮನದಿಯಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತೆ ನಮಗೆ. ನಂತರದ ಸ್ಥಾನ ಎಲ್ಲಿ ಹೋಗಿದೆ ಅಂದ್ರೆ ಇದು ಗ್ರೌಂಡ್ ವಾಟರ್ ಅಂದ್ರೆ ಭೂಮಿಯ ಅಂತರ್ಜಲದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಭೂಮಿಯ ಮೇಲೆ ಅಂತ ತಗೊಂಡಾಗ ಏನಾಗುತ್ತೆ ಅಂದ್ರೆ ಸರ್ಫೇಸ್ ಅಲ್ಲಿ ತಗೊಂಡಾಗ ಸರ್ಫೇಸ್ ವಾಟರ್ ಎಷ್ಟಿದೆ ಅಂದ್ರೆ ನಮಗೆ ಸರ್ಫೇಸ್ ವಾಟರ್ ಅತಿ ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಸರೋವರಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ನಂತರದ ಸ್ಥಾನ ಎಲ್ಲಿದೆ ಅಂದ್ರೆ ಮಾರ್ಸಿ ಏರಿಯಾ ಬರುತ್ತಲ್ವಾ, ಜೋಗು ಭೂಮಿ ಇದೆಯಲ್ಲ, ಜೋಗು ಭೂಮಿಯಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ನಂತರ ಎಲ್ಲಿ ಬರುತ್ತೆ ಅಂದ್ರೆ ನಮ್ಮ ಇಷ್ಟು ನದಿಗಳೇನಿದೆ ಅಲ್ವಾ, ಇಷ್ಟು ನದಿ ಬಗ್ಗೆ ನಾವು ಓದಬೇಕಾದ್ರೆ ಇಷ್ಟು ನೀರು ಅಂತ ಅಂತೀವಲ್ಲ, ಅದು ಕೇವಲ ಎಷ್ಟು % ಅಂದ್ರೆ ತುಂಬಾ ಕಡಿಮೆ ಪರ್ಸೆಂಟ್, 0.0. ಒಟ್ಟಾರೆ ನೀರಿನ ಪ್ರಮಾಣ ನೋಡಿದಾಗ ಇದಕ್ಕಿಂತ ತುಂಬಾ 0.1% ಕೂಡ ನಮಗೆ ಕಂಡು ಬರಲ್ಲ. ಇದಕ್ಕಿಂತ ಕಡಿಮೆ % ನಮಗೆ ನೀರು ಕಂಡು ಬರುತ್ತೆ. ಅಂದ್ರೆ ಕುಡಿಯಲು ಯೋಗ್ಯವಾದ ನೀರು ಇಷ್ಟು % ಕಂಡು ಬರುತ್ತೆ. ಸೊ ಹಂಗಾಗಿ ಏನ್ ಮಾಡ್ಬೇಕಂದ್ರೆ ನಮ್ಮ ನೀರಿನ ಸಂರಕ್ಷಣೆ ನಮಗೆ ಅತ್ಯವಶ್ಯಕವಾಗಿ ಬೇಕಾಗುತ್ತೆ. ಅದೇ ಕಾರಣಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಮಾರ್ಚ್ 22ನೇ ತಾರೀಕು ವರ್ಲ್ಡ್ ವಾಟರ್ ಡೇ ಅಂತೇಳಿ ಸೆಲೆಬ್ರೇಷನ್ ಮಾಡ್ತೀವಿ. ಏಕೆ ಅಂದ್ರೆ ಭೂಮಿಯ ಮೇಲೆ ಸುಮಾರು 800 ಕೋಟಿ ಜನ ಈ ಪ್ರಸ್ತುತ ಇದು ಜನಸಂಖ್ಯೆ ಹೊಂದಿರುವ ನಾವು ಮತ್ತು ಇತರ ಜೀವಿಗಳು ಇಷ್ಟು ನೀರನ್ನು ನಾವು ಸಂರಕ್ಷಣೆ ಮಾಡುವ ಉದ್ದೇಶದಿಂದ, ಇಷ್ಟು ನೀರು ನಮಗೆ ಇದಕ್ಕಿಂತ ಅತಿ ಹೆಚ್ಚಾಗಿ ನೀರಿನ ಅವಶ್ಯಕತೆ ಇರುವುದರಿಂದ ಕಡಿಮೆ ನೀರನ್ನು ನಾವು ಏನು ಮಾಡಬೇಕಂದ್ರೆ ಸಂರಕ್ಷಣೆ ಮಾಡೋದ್ರ ಮೂಲಕ. ಸಂರಕ್ಷಣೆ ಯಾವ ತರ ಮಾಡಬೇಕು, ಗ್ರೌಂಡ್ ವಾಟರ್ನ ಕಡಿಮೆ ಯೂಸ್ ಮಾಡೋದಾಗಿರ್ಬೋದು, ಅಥವಾ ಗ್ರೌಂಡ್ ವಾಟರ್ ರೀಚಾರ್ಜ್ ಅಂದ್ರೆ ನದಿ ಅಥವಾ ಭೂಮಿಯ ಕೆಳಗಡೆ ಇರುವ ನೀರನ್ನು ಮತ್ತೆ ಸರಿಯಾಗಿ ಬಳಸ್ಕೊಳ್ಳೋದು, ಒಂದು ಇರುವಂತ ನೀರನ್ನು ಸಂರಕ್ಷಣೆ ಮಾಡುವುದು, ಮತ್ತೆ ಮಳೆ ನೀರಿನ ಕೊಯ್ಲು ಮೂಲಕ ಅಂದ್ರೆ ಮಳೆ ನೀರನ್ನು ಮಾಡೋದು ಅಂದ್ರೆ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡೋದು ಅಂತೇಳಿ. ಅಂದ್ರೆ ಮಳೆ ನೀರನ್ನು ಇಂಗಿಸಿ ಭೂಮಿಯ ಕೆಳಗಡೆ ಇರುವ ನೀರಿನ ಪ್ರಮಾಣವನ್ನು ಹೆಚ್ಚಿಸುವುದು ಅಂತ. ಸೊ ಈ ತರ ಮಾಡೋದ್ರ ಮೂಲಕ ನಾವನ್ನ ಇರುವಂತ ನೀರನ್ನು ಸದ್ಬಳಕೆಯನ್ನು ಮಾಡ್ಕೋಬಹುದು. ನೆಕ್ಸ್ಟ್ ಮುಂದೆ ನೀರಿನ ಅಣುರಚನೆ ಅಂತೇಳಿ. ನಮಗೆ ನೀರಿನ ಅಣುರಚನೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಲ್ಲ, ಬಟ್ ನಾವು ಮುಂದೆ ಚರ್ಚೆ ಮಾಡುವಂತ ವಿಚಾರಗಳಿಗೆ ಇದು ಅತ್ಯವಶ್ಯಕವಾಗಿ ಬೇಕಾಗುತ್ತೆ. ಹಂಗಾಗಿ ನಾವು ನೀರಿನ ಅಣುರಚನೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ.
ನೆಕ್ಸ್ಟ್ ಇದು ನೀವು ಅರ್ಥ ಆದ್ರೆ ಏನಿದೆ ನೆನಪಿಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ, ಮುಂದೆ ಕೆಲವೊಂದು ಕಾನ್ಸೆಪ್ಟ್ಗಳು ಬರ್ತವೆ, ಅದಕ್ಕೆ ಇದು ಅತ್ಯವಶ್ಯಕವಾಗಿ ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನೀರಿನ ಅಣುಸೂತ್ರ ಯಾವ್ದು ಬರುತ್ತೆ ಅಂದ್ರೆ H2O ಅಂತ ಬರುತ್ತೆ. ಅಂದ್ರೆ ಇದರಲ್ಲಿ ಏನಿದೆ ಅಂದ್ರೆ 2:1, 2 ಹೈಡ್ರೋಜನ್ ಇದ್ದರೆ 1 ಅನುಪಾತ ಏನಂದ್ರೆ ಆಕ್ಸಿಜನ್ ಇರುತ್ತೆ. ಇವೆರಡು ಸೇರಿಕೊಂಡು ನೀರು ಆಗಿದೆ. ಈಗ ನೀರು ಯಾವ ತರ ಅರೇಂಜ್ ಆಗಿದೆ ಅಂತ ನೋಡಿದಾಗ ಏನಾಗುತ್ತೆ ಅಂದ್ರೆ ನೋಡಿ, ಹೈಡ್ರೋಜನ್ ಇದು ಪರಮಾಣು ಸಂಖ್ಯೆ ಏನಂದ್ರೆ 1, ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಎಲೆಕ್ಟ್ರಾನ್ಗಳ ರಚನೆ ಯಾವ ತರ ಆಗಿದೆ ಅಂದ್ರೆ 1s1 ಅಂತೇಳಿ, 1s1 ಅಂತೇಳಿ. ಮುಂದೆ ಆಕ್ಸಿಜನ್ ಅಂದ್ರೆ ಆಮ್ಲಜನಕ ಅಂತೇಳಿ, ಈ ಆಮ್ಲಜನಕದ ಪರಮಾಣು ಸಂಖ್ಯೆ ಎಷ್ಟಂದ್ರೆ 8 ಅಂತೇಳಿ. ಇದರ ಎಲೆಕ್ಟ್ರಾನ್ಗಳ ಸಂರಚನೆ ಯಾವ ತರ ಆಗಿದೆ ಇಲ್ಲ ಅಂದ್ರೆ 1s2, 2s2, 2p4 ಅಂತೇಳಿ. ಇದ್ರ ಬಗ್ಗೆ ಸ್ವಲ್ಪ ಅರ್ಥ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈ ಚಾಪ್ಟರ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ನಾನು ತಗೊಂಡಿದ್ದೀನಿ. ಸ್ವಲ್ಪ ಇದು ನೀವು ಅರ್ಥ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಇದನ್ನ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಬಟ್ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ತರ ರಚನೆ ಆಗಿದೆ, ಎಲೆಕ್ಟ್ರಾನ್ಗಳು ಯಾವ ತರ ಎಲ್ಲಿ ಕೂಡ್ಕೊಂಡು H2 ಆಗಿದೆ ಅನ್ನೋ ಎಕ್ಸ್ಪ್ಲೇನ್ ಮಾಡೋ ಸಂಬಂಧ ಮಾತ್ರ ನಾನು ಇದನ್ನು ಬರ್ಕೋತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ಎಸ್ ಏನ್ ಆರ್ಬಿಟ್ ಇದೆ ಅಲ್ವಾ, ಈ ಎಸ್ ಆರ್ಬಿಟ್ 2 ಎಲೆಕ್ಟ್ರಾನ್ಗಳಾದ್ರೆ ಇದು ಫುಲ್ ಆಗುತ್ತೆ. ಪಿ ಆರ್ಬಿಟ್ 6 ಹೊಂದಿದೆ, ಫುಲ್ ಆಗಕ್ಕೆ 6 ಬೇಕು, ಆದ್ರೆ 4 ಮಾತ್ರ ಇದೆ, 4 ಇದೆ, ಇನ್ನು 2 ಎಲೆಕ್ಟ್ರಾನ್ ಬೇಕಾಗುತ್ತೆ. ಸೊ ಹಂಗಾಗಿ ಏನಾಗುತ್ತೆ ಅಂದ್ರೆ ಈ ಆಕ್ಸಿಜನ್ ಏನಿದೆ ಅಲ್ವಾ, ಇದು 2 ಎಲೆಕ್ಟ್ರಾನ್ ಬೇಕಾಗುತ್ತೆ ಇದಕ್ಕೆ. ಅದೇ ತರ ಹೈಡ್ರೋಜನ್ಗೆ 1 ಎಲೆಕ್ಟ್ರಾನ್ ಬೇಕು. ಹಂಗಾಗಿ ಈ ಹೈಡ್ರೋಜನ್ ಏನ್ ಮಾಡುತ್ತೆ ಅಂದ್ರೆ ಆಕ್ಸಿಜನ್ ಜೊತೆ ಏನ್ ಮಾಡುತ್ತೆ ಅಂದ್ರೆ ಬಾಂಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ. ಬಟ್ ಇದರಲ್ಲೇ ಎಲೆಕ್ಟ್ರಾನ್ಗಳು ಕಡಿಮೆ ಇರೋದ್ರಿಂದ ಏನ್ ಮಾಡ್ಕೊಳುತ್ತೆ ಒಂದಕ್ಕೊಂದು ಎಲೆಕ್ಟ್ರಾನ್ಗಳ ಸಂರಚನೆ ಮಾಡ್ಕೊಳುತ್ತೆ, ವೇಲೆನ್ಸಿ ಮಾಡ್ಕೊಳುತ್ತೆ. ಇದಕ್ಕೆ ಸಹ ವೇಲೆನ್ಸಿ ಬಂಧ ಅಂತ ಕರಿತೀವಿ. ಅಂದ್ರೆ ಇದಕ್ಕೆ 2 ಬೇಕಾಗಿತ್ತು ಎಲೆಕ್ಟ್ರಾನ್, ಇದು 2 ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ. ಮತ್ತೆ ಇದಕ್ಕೆ 1 ಬೇಕಾಗಿತ್ತು, ಇದಕ್ಕೆ 2 ಬೇಕಾಗಿತ್ತು, 1 ಹೈಡ್ರೋಜನ್ ತಗೊಳುತ್ತೆ, ಇನ್ನ ಒಂದು ಏನ್ ಮಾಡುತ್ತೆ ಅಂದ್ರೆ ಇನ್ನೊಂದು ಹೈಡ್ರೋಜನ್ ತಗೊಳುತ್ತೆ. ಹಿಂಗಾಗಿ ಇದಕ್ಕೆ 2 ಬೇಕಾಗಿತ್ತು, ಇದು 2 ಇದಕ್ಕೆ ಕಂಪ್ಲೀಟ್ ಆಯಿತು, ಇದಕ್ಕೆ ಇನ್ನೊಂದು ಬೇಕಾಗಿತ್ತಲ್ವ, ಹೈಡ್ರೋಜನ್ ಇದು ಮಾಡ್ಕೊಂಡು ಇದು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ. ಈಗ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಈ ತರ ಬಾಂಡ್ ಮಾಡ್ಕೊಂಡು ಇದು ಸಹವೇಲೆನ್ಸಿಯ ಬಂಧ, ಸಹವೇಲೆನ್ಸಿಯ ಬಂಧ ಅಂತೇಳಿ, ಅಂದ್ರೆ ಕೋವಾಲೆಂಟ್ ಬಾಂಡ್ ಅಂತ ಕರಿತೀವಿ ಇದಕ್ಕೆ, ಕೋವಾಲೆಂಟ್ ಬಾಂಡ್ ಅಂತೇಳಿ. ನೋಡಿ ಇದರಿಂದ ಏನಾಗುತ್ತೆ ಅಂದ್ರೆ ನೋಡಿ, ಈ H2O ಏನಿದೆ ಅಲ್ವಾ, H2O ಅನ್ನೋ ನೀರಿನಲ್ಲಿ ಇದರಲ್ಲಿ ಎಲೆಕ್ಟ್ರಾನ್ಗಳು ಎಕ್ಸ್ಟ್ರಾ ಇಲ್ವೇ ಇಲ್ಲ. ಹಂಗಾಗಿ ಏನಾಗುತ್ತೆ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತು, ನೀರು ವಿದ್ಯುತ್ ಅವಾಹಕ ಮತ್ತು ಉಷ್ಣ ಅವಾಹಕ ಅಂತೇಳಿ. ಅಂದ್ರೆ ಏನ್ ನೀರಿದೆ ಅಲ್ವಾ, ಪ್ಯೂರ್ ವಾಟರ್ ಏನಿದೆಯಲ್ಲ, ಶುದ್ಧ ನೀರೇನಿದೆಯಲ್ಲ, ಇದು ಈ ಶುದ್ಧ ನೀರು ಎಲೆಕ್ಟ್ರಾನ್ಗಳ ವಿದ್ಯುತ್ ಅನ್ನ ತನ್ನ ಮೂಲಕ ಹರಿಬಿಡಲ್ಲ, ಇನ್ನೊಂದು ಉಷ್ಣ ಕೂಡ ತನ್ನ ಮೂಲಕ ಹರಿಬಿಡಲ್ಲ. ನಿಮಗೆ ಡೌಟ್ ಬರ್ಬೋದು, ಏನಂದ್ರೆ ನಾವೆಲ್ಲ ಈಗ ಯಾವ್ದಾದ್ರು ಕೇಳಿರ್ತೀರ ನೀವು, ಒಂದು ಕೆರೆಯಲ್ಲಿ ಯಾವ್ದಾದ್ರು ವಿದ್ಯುತ್ ಅಂತ ಬಿದ್ದಿದಂತೆ ಅಲ್ಲಿ ಶಾಕ್ ಹೊಡಿಸುತ್ತಿದ್ದಾರೆ ಅಂತೇಳಿ ಎಲ್ಲ ಕೇಳಿರ್ತೀರ. ಏನಾಗುತ್ತೆ ಇಲ್ಲ ಅಂದ್ರೆ ನೋಡಿ ಸ್ನೇಹಿತರೆ, ಈ ನೀರು ಬಿಡಲ್ಲ, H2O ಏನಿದೆ ಅಲ್ವಾ ಶುದ್ಧ ನೀರು ತನ್ನ ಮೂಲಕ ವಿದ್ಯುತ್ ಅನ್ನು ಹರಿಬಿಡಲ್ಲ. ಆದ್ರೆ ಏನಾಗುತ್ತೆ ಅಂದ್ರೆ ಈ ವಾಟರ್ ಏನೋ ಒಂದು ವಿಶೇಷ ಗುಣ ಇದೆ, ಸಾರ್ವತ್ರಿಕ ದ್ರಾವಕ ಅಂತ ಕರೀತಾರೆ. ಅಂದ್ರೆ ಬಹುತೇಕ ವಸ್ತುಗಳು ತನ್ನಲ್ಲಿ ವಿಲೀನ ಮಾಡಿಕೊಳ್ಳುವಂತ ಶಕ್ತಿ ಇದು ಹೊಂದಿದೆ. ಹೆಂಗ್ ಹೊಂದಿದೆ ಈ ಶಕ್ತಿ ಅಂದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ಏನಾಗಿದೆ ಅಂದ್ರೆ ಈಗ ತಾನೇ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದೆ ಅಲ್ವಾ, ಎಲೆಕ್ಟ್ರಾನ್ ನೀರಿನ ಸಂರಚನೆ ಯಾವ ತರ ಇದೆ ಅಂತ ನೋಡಿದೆವು. ಇಲ್ಲಿ ಏನಾಗಿದೆ ಅಂದ್ರೆ ನೋಡಿ, ಇಲ್ಲಿ 8 ಎಲೆಕ್ಟ್ರಾನ್ಗಳಿವೆ, ಇಲ್ಲಿ 2 ಎಲೆಕ್ಟ್ರಾನ್ಗಳಿವೆ. ಈ ಎಲೆಕ್ಟ್ರಾನ್ಗಳ ಅಸಮ ಹಂಚಿಕೆಯಿಂದ ಏನಾಗುತ್ತೆ ಅಂದ್ರೆ ಇದು ಏನ್ ಮಾಡುತ್ತೆ, ಇದ್ರ ಕಡೆಯಿಂದ ಇನ್ನೂ ಎಲೆಕ್ಟ್ರಾನ್ಗಳನ್ನು ಆಕರ್ಷಣೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ. ಬಟ್ ಇದ್ರ ಹತ್ರ ಯಾವ ರೀತಿ ಎಲೆಕ್ಟ್ರಾನ್ ಇರೋದಿಲ್ಲ, ಹಂಗಾಗಿ ಆಕರ್ಷಣೆ ಮಾಡಿಕೊಳ್ಳುತ್ತೆ, ದೊಡ್ಡದಲ್ಲ, ಆಕರ್ಷಣೆ ಮಾಡಿಕೊಳ್ಳೋದ್ರಿಂದ ಇದು ಡೆಲ್ಟಾ ಮೈನಸ್ ಆಗುತ್ತೆ, ಇದು ಡೆಲ್ಟಾ ಪ್ಲಸ್ ಆಗುತ್ತೆ. ಇದೇ ತರ ಈ ಕಡೆ ಕೂಡ ಇದೇನ್ ಮಾಡುತ್ತೆ ಅಂದ್ರೆ ಅತಿ ಹೆಚ್ಚು ದೊಡ್ಡದಿರೋದ್ರಿಂದ, ಅತಿ ಹೆಚ್ಚು ಎಲೆಕ್ಟ್ರಾನ್ ಇರೋದ್ರಿಂದ ಇನ್ನೂ ಕೂಡ ಪ್ರಯತ್ನ ಪಡ್ತಾ ಇರುತ್ತೆ. ಎಲೆಕ್ಟ್ರಾನ್ಗಳು ಅಸಮ ಹಂಚಿಕೆಯಿಂದ ಪ್ರಯತ್ನ ಪಡೋದ್ರಿಂದ ಇದು ಡೆಲ್ಟಾ ಪ್ಲಸ್ ಆಗುತ್ತೆ, ಇದು ಡೆಲ್ಟಾ ಮೈನಸ್ ಆಗುತ್ತೆ. ಈ ಬಂಧಕ್ಕೆ ಏನಂತೀವಿ ನಾವು ಅಂದ್ರೆ ಧ್ರುವೀಯ ಬಂಧ ಅಂತ ಕರಿತೀವಿ, ಧ್ರುವೀಯ ಬಂಧ ಅಂತೇಳಿ. ಈ ವಿಶೇಷ ಗುಣ ಇರೋದ್ರಿಂದ ಇದಕ್ಕೆ ಇನ್ನೂ ಒಂದು ಶಕ್ತಿ ಏನಿದೆ ಅಂದ್ರೆ
ಅತಿ ಹೆಚ್ಚು ಬಹುತೇಕ ವಸ್ತುಗಳು ತನ್ನ ಮೂಲಕ ತನ್ನಲ್ಲಿ ವಿಲೀನಗೊಳ್ಳುವ ಶಕ್ತಿ ಬಲ ಮುಖ್ಯ ಕಾರಣ ಧ್ರುವೀಯ ಬಂಧ. ನೀರು ಶುದ್ಧ ನೀರು ವಿದ್ಯುತ್ತನ್ನು ತನ್ನ ಮೂಲಕ ವಿದ್ಯುತ್ ಮತ್ತು ಉಷ್ಣಾಂಶವನ್ನು ತನ್ನ ಮೂಲಕ ಹರಿಬಿಡದೇ ಇರುವುದಕ್ಕೆ ಮುಖ್ಯ ಕಾರಣ ಅಂದ್ರೆ ಏನಂದ್ರೆ ಅದು ಸಹವೇಲೆನ್ಸಿಯ ಬಂಧ. ಓಕೆ, ಈ ಕಾರಣದಿಂದ ಏನಾಗುತ್ತೆ ಅಂದ್ರೆ ಇದು ನೀರು ವಿದ್ಯುತ್ತನ್ನು ಹರಿಬಿಡುವ ಗುಣ ಯಾವುದೇ ಗುಣ ಹೊಂದಿರೋದಿಲ್ಲ. ಆದರೆ ಧ್ರುವೀಯ ಬಂಧದಿಂದ ಅತಿ ಹೆಚ್ಚು ಇದರಲ್ಲಿ ಕರಗಿರುವುದರಿಂದ ಕರಗಿರುವ ಅಣುಗಳು ಏನ್ ಮಾಡ್ತಾವ ಅಂದ್ರೆ ಎಲೆಕ್ಟ್ರಾನ್ಗಳು ಫಾರ್ಮೇಷನ್ ಆಗಿ ಇಲ್ಲಿಂದ ಕರೆಂಟ್ ಏನ್ ಮಾಡುತ್ತೆ ಅಂದ್ರೆ ಇನ್ನೊಂದು ಭಾಗಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿರುವಂತಹ ಜೀವಿಗಳು ಸತ್ತೋಗ್ತವೆ, ಶಾರ್ಟ್ ಹೊಡೆದು. ಅದೇ ತರ ಉಷ್ಣ ಹವಾ ಕೂಡ ಈಗ ಕೇಳಬಹುದು ನೀವು, ಮನೆಯಲ್ಲೆಲ್ಲ ನಾವು ಬಿಸಿನೀರು ಜಳಕ ಮಾಡ್ತಿರ್ತೀವಿ, ಬಟ್ ಬಿಸಿನೀರು ಉರಿ ಹಚ್ಚಿದ ಮೇಲೆ ಇಲ್ಲೆಲ್ಲ ಕಾಯುತ್ತದೆ ಹೆಂಗ ಅಂತ ಹೇಳಿ ಏನಾಗುತ್ತೆ, ಇಲ್ಲಿ ಕೂಡ ಸೇಮ್, ಇಲ್ಲಿ ಕೂಡ ಬಹುತೇಕ ವಸ್ತುಗಳು ಕರಗಿದ್ರಿಂದ ಏನಾಗುತ್ತೆ ಅಂದ್ರೆ ಈ ವಸ್ತುಗಳು ಹಚ್ಚಿರುವಂತ ಉರಿಯ ಉಷ್ಣಾಂಶ ಬಿಡುಗಡೆ ಆಗಿರ್ತಲ್ವಾ, ಈ ಉಷ್ಣವನ್ನು ಏನ್ ಮಾಡುತ್ತೆ ಅಂದ್ರೆ ತನ್ನ ಮೂಲಕ ಮೇಲ್ಗಡೆ ತಗೊಂಡ್ ಬರುತ್ತೆ. ಈ ಮೇಲ್ಗಡೆ ತಗೊಂಡ್ ಬರೋದ್ರಿಂದ ನೀರು ಹೀಟ್ ಆಗಿರುತ್ತೆ, ಮೇಲ್ಗಡೆ ನೀರು. ಓಕೆ, ನೆಕ್ಸ್ಟ್ ನೀವು ಕೇಳಬಹುದು ಈ ನೀರು ಯಾವ ತರ ಹೀಟ್ ಆಗುತ್ತೆ ಅಂತ ಹೇಳಿ. ನೋಡಿ ಸ್ನೇಹಿತರೆ, ಏನಾಗುತ್ತೆ ಅಂದ್ರೆ ಇಲ್ಲಿ ಎಲೆಕ್ಟ್ರಾನ್ಗಳ ಮೂವ್ಮೆಂಟ್ ಯಾವ ತರ ಆಗುತ್ತೆ ಅಂದ್ರೆ ಕೆಳಗಿನಿಂದ ಮೇಲೆ ಆಗುತ್ತೆ ಮತ್ತು ಮೇಲಿನಿಂದ ಕೆಳಗೆ ಆಗುತ್ತೆ. ಈಗ ಉದಾಹರಣೆಗೆ ಇದು ಇದೆ, ಒಂದು ಕೊಡೆ ಇದೆ ಅನ್ಕೊಳ್ಳಿ, ಒಂದು ಪಾತ್ರೆ ಇದೆ ಇಲ್ಲಿ. ಈ ಪಾತ್ರೆಯಲ್ಲಿ ಏನಿದೆ ನೀರು ತುಂಬಿದ್ದೆವು, ಇದಕ್ಕೆ ನಾವೇನಾದ್ರೂ ಉಷ್ಣ ಹಾಕಿದ್ದೆವು, ಉಷ್ಣಾಂಶ ಬೆಂಕಿ ಹಚ್ಚಿದ್ರೆ ಏನಾಗುತ್ತೆ ಅಂದ್ರೆ ಉರಿ ಹಚ್ಚಿದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಹೀಟ್ ಆಗುತ್ತಲ್ವಾ, ಈ ಹೀಟ್ ಆದ ವಸ್ತುಗಳು ಏನಾಗುತ್ತೆ ಅಂದ್ರೆ ತನ್ನ ಉಷ್ಣಾಂಶನ ಹೆಚ್ಚಿಸಿಕೊಂಡು ಅವು ಏನಾಗುತ್ತೆ ಅಂದ್ರೆ ತೂಕರಹಿತವಾಗುತ್ತೆ. ಇವುಗಳು ಏನಾಗುತ್ತೆ ಅಂದ್ರೆ ಮೇಲೆ ಅತಿ ಹೆಚ್ಚು ತೂಕ ಹೊಂದಿರುವಂತದ್ದು ಕೆಳಗಡೆ ಬರ್ತವೆ, ಕೆಳಗಡೆ ತೂಕ ಕಡಿಮೆ ಇರುವಂತ ಮೇಲ್ಗಡೆ ಹೋಗುತ್ತೆ. ಇದಕ್ಕೆ ಕನ್ವೆನ್ಷನಲ್ ಮೂವ್ಮೆಂಟ್ ಅಂತ ಕರೀತಾರೆ. ನೀರು ಈ ತರ ಮೂವ್ಮೆಂಟ್ ಆಗ್ತಾ ಇರುತ್ತೆ, ವರ್ಟಿಕಲಿ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಇದು ಕನ್ವೆನ್ಷನಲ್ ಮೂವ್ಮೆಂಟ್ ಅಂತ ಇದಕ್ಕೆ ಕರಿತೀವಿ. ಇಲ್ಲಿರುವ ಯಾವುದೇ ವಾಟರ್ ನೀರಿನ ಮಾಲಿಕ್ಯೂಲ್ ಇಲ್ಲಿ ಯಾವುದೇ ರೀತಿ ರೋಲ್ ಮಾಡಲ್ಲ, ಅಂದ್ರೆ ಯಾವುದೇ ರೀತಿ ಇದು ಇರಲ್ಲ ಇಲ್ಲಿ. ಬಟ್ ಯಾವಾಗಾಗುತ್ತೆ ಅಂದ್ರೆ ಇಲ್ಲಿ ಕರಗಿರುವ ಅಣುಗಳು ಏನು ಕರಗಿರ್ತಾವಲ್ವಾ, ಇವುಗಳ ಮೂಲಕ ಇದು ಹೀಟ್ ಆಗುತ್ತೆ ನೀರು, ಅವಾಗ ನಮಗೆ ಬಿಸಿ ನೀರು ಕಂಡು ಬರುತ್ತೆ. ಓಕೆ, ನೆಕ್ಸ್ಟ್ ಈಗ ಸಾಂದ್ರತೆ ಅಂತ ಹೇಳಿ, ಡೆನ್ಸಿಟಿ ಆಫ್ ವಾಟರ್ ಅಂದ್ರೆ ನೀರಿನ ಸಾಂದ್ರತೆ ಅಂತ ಹೇಳಿ. ಇದ್ರ ಮೇಲೆ ಕೆಲವೊಂದಿಷ್ಟು ಕ್ವಶನ್ಗಳು ಬರ್ತಾ ಇರ್ತವೆ, ಹಂಗಾಗಿ ಇದನ್ನು ನಾವು ಚರ್ಚೆ ಮಾಡೋಣ. ಏನಾಗುತ್ತೆ ಅಂದ್ರೆ ಸಾಂದ್ರತೆ ಅಂದ್ರೆ ಏನು, ಒಂದು ವಸ್ತುವಿನ ದ್ರವ್ಯರಾಶಿ ಮತ್ತು ಅದರ ಗಾತ್ರದ ನಡುವಿನ ಅನುಪಾತಕ್ಕೆ ನಾವೇನಂತೀವಿ ಅಂದ್ರೆ ಸಾಂದ್ರತೆ ಅಂತ ಕರಿತೀವಿ. ನೋಡಿ, ಸಾಂದ್ರತೆ ಅಂದರೆ ದ್ರವ್ಯರಾಶಿ, ಮಾಸ್ ವ್ಯಾಲ್ಯೂಮ್, ಗಾತ್ರ, ಇದಕ್ಕೇನಂತ ಕರಿತೀವಿ ಅಂದ್ರೆ ನಾವು ಡೆನ್ಸಿಟಿ, ಆ ವಸ್ತುವಿನ ಸಾಂದ್ರತೆ ಅಂತ ಕರಿತೀವಿ. ವಿಶೇಷವಾಗಿ ನಾವು ನೀರಿನ ದ್ರವ್ಯರಾಶಿ ಅಂತ ತಗೊಂಡಾಗ ಏನಾಗುತ್ತೆ ನೋಡಿ, ಈಗ ಯಾವ ದ್ರವ್ಯರಾಶಿ ನೋಡಿ, ಯಾವುದೇ ವಸ್ತುವಿನ ತೂಕ ಅಥವಾ ನೀರಿಗೆ ನೀವು ಏನಾದರೂ ಉಪ್ಪು ಹಾಕಿದ್ರೆ NaCl, ನೀರಿಗೆ ಏನಾದರೂ ಉಪ್ಪು ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಅದರ ದ್ರವ್ಯರಾಶಿ ಹೆಚ್ಚಾಗುತ್ತದೆ. ಅದೇ ನೀರಿಗೆ ನೀವೇನಾದರೂ ಉಷ್ಣ ಏನಾದರೂ ಕೊಟ್ರೆ, ಅಥವಾ ನೀರನ್ನು ಹೀಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅದರ ಡೆನ್ಸಿಟಿ ಏನಾಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ. ಡೆನ್ಸಿಟಿ is directly proportional to mass and density is inversely proportional to volume. ಅಂದ್ರೆ ತೂಕ ಹೆಚ್ಚಾದಂತೆ ಆ ವಸ್ತುವಿನ ಸಾಂದ್ರತೆ ಹೆಚ್ಚಾಗುತ್ತದೆ, ಗಾತ್ರ ಹೆಚ್ಚಾದಂತೆ ಆ ವಸ್ತುವಿನ ಸಾಂದ್ರತೆ ಕಡಿಮೆ ಆಗುತ್ತದೆ ಅಂತೇಳಿ. ಯಾಕೆ ಇದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡ್ತೀವಿ ಅಂದ್ರೆ, ನೋಡಿ ಸ್ನೇಹಿತರೆ, ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ ಕೇಳಬಹುದು ಇದ್ರ ಕಾನ್ಸೆಪ್ಟ್ ಮೇಲೆ ಅಂದ್ರೆ, ಈಗ ನೋಡಿ ಒಂದು ಹಡಗು ನದಿ ನೀರಿನಿಂದ ಸಮುದ್ರ ನೀರಿಗೆ ಹೋದಾಗೆ ಸ್ವಲ್ಪ ಮೇಲೆತ್ತಿದಂತೆ ಕಾಣುತ್ತದೆ, ಅಥವಾ ಒಬ್ಬ ಮನುಷ್ಯ ನದಿಯಲ್ಲಿ ಈಜುವುದಕ್ಕಿಂತ ಸಮುದ್ರದಲ್ಲಿ ಆರಾಮಾಗಿ ಈಜಾಡಬಹುದು ಅಂತ ಕ್ವಶನ್ ಬರುತ್ತೆ. ಇದಕ್ಕೆ ಕಾರಣಗಳು ಅಂತಂದಾಗ ಸಮುದ್ರದ ನೀರಿನಲ್ಲಿ ಅಣುಗಳು ಇರುವುದರಿಂದ, ಅತಿ ಹೆಚ್ಚು ಅಣುಗಳು ಇರುವುದರಿಂದ, ನದಿ ನೀರಿನಲ್ಲಿ ಅಣುಗಳ ಸಂಖ್ಯೆ ಕಡಿಮೆ ಇರುವುದರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ ದ್ರವ್ಯರಾಶಿ ಕಡಿಮೆ ಇರುತ್ತೆ. ನದಿ ನೀರಿನಲ್ಲಿ ದ್ರವ್ಯರಾಶಿ ಕಡಿಮೆ ಇರುತ್ತೆ. ಯಾವುದಕ್ಕೆ ಕಂಪೇರ್ ಮಾಡಿದ್ರೆ, ಸಮುದ್ರ ನೀರಿಗೆ ಕಂಪೇರ್ ಮಾಡಿದ್ರೆ ನದಿ ನೀರಿನಲ್ಲಿ ದ್ರವ್ಯರಾಶಿ ಕಡಿಮೆ ಇರುತ್ತೆ. ಕಡಿಮೆ ಇರೋದರಿಂದ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಡೆನ್ಸಿಟಿ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಡೆನ್ಸಿಟಿ ಕಡಿಮೆ ಇರೋದ್ರಿಂದ ನೋಡಿ ಸ್ನೇಹಿತರೆ, ಯಾವಾಗ ಒಂದು ಹಡಗು ನದಿ ನೀರಿನಿಂದ ಸಮುದ್ರಕ್ಕೆ ಹೋದಂತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಮೇಲೆತ್ತಿದಂತೆ ಕಾಣುತ್ತೆ. ಯಾಕಂದ್ರೆ ಇಲ್ಲಿ
ದ್ರವ್ಯರಾಶಿ ಅಲ್ಲಿ NaCl ಅಂತ ಕೆಲವೊಂದಿಷ್ಟು ಅಣುಗಳು ಇಲ್ಲಿ ಬಂದು ಸೇರ್ಕೊಂಡಿರೋದ್ರಿಂದ ಮೇಲೈತೆ ಕಾಣುತ್ತೆ ಅದು ಹಂಗಾಗಿ ಮುಖ್ಯ ಕಾರಣ ಏನಂದ್ರೆ ದ್ರವ್ಯರಾಶಿ. ನೆಕ್ಸ್ಟ್ ಈಜಾಡಲಿಕ್ಕೆ ಅತಿ ಮುಖ್ಯ ಕಾರಣ ಕೂಡ ದ್ರವ್ಯರಾಶಿ. ಯಾವಾಗ ದ್ರವ್ಯರಾಶಿ ಹೆಚ್ಚಾಗುತ್ತದೆ ಅವಾಗ ಏನಾಗುತ್ತೆ ಅಂದ್ರೆ ಬಯಾನ್ಸಿ ಫೋರ್ಸ್ ಬರುತ್ತೆ. ಬಯಾನ್ಸಿ ಅಂತ ಒಂದು ಫೋರ್ಸ್ ಬರುತ್ತೆ ನೀರಿನಲ್ಲಿ, ಯಾವುದೇ ಒಂದು ವಸ್ತುವಿನಲ್ಲಿ ಅದು ಮುಂದೆ ಚರ್ಚೆ ಮಾಡ್ತೀನಿ ಅದ್ರ ಬಗ್ಗೆ. ಬಯಾನ್ಸಿ ಫೋರ್ಸ್ ಕೂಡ ಜಾಸ್ತಿ ಆಗಿರೋದ್ರಿಂದ ಈಸಿಲಿ ಮೂವ್ಮೆಂಟ್ ಆಗಬಹುದು. ನೀರಿನ pH ಅಂತ ಹೇಳಿ, ನೀರಿನ pH ನೋಡೋಕ್ಕಿಂತ ಮುಂಚೆ ನಾವೇನಂದ್ರೆ pH ಅಂದ್ರೆ ಏನಂತ ನೋಡೋಣ. pH ಅಂದ್ರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಹೇಳಿ, ಅಂದ್ರೆ ಹೈಡ್ರೋಜನ್ ಪ್ರಮಾಣ ಎಷ್ಟಿದೆ ಅನ್ನೋದು pH ಅಲ್ಲಿ ತೋರಿಸ್ಕೊಡುತ್ತೆ. ಸಾಮಾನ್ಯವಾಗಿ pH ಸ್ಕೇಲ್ ಅಂತ ಒಂದು ಬರುತ್ತೆ. pH ಸ್ಕೇಲು ಇದರಲ್ಲಿ ಏನಿರುತ್ತೆ ಅಂದ್ರೆ 0ಯಿಂದ 14ವರೆಗೆ ನಂಬರ್ ಇರುತ್ತೆ. ಇದರಲ್ಲಿ 7, 0ಯಿಂದ 14. ಈಗ ನಾವು 7ರಿಂದ 0 ಕಡೆ ಏನಾದರೂ ಬಂದಾಗ ಇದಕ್ಕೆ ಆಸಿಡ್ ಅಥವಾ ಆಮ್ಲ ಅಂತ ಕರಿತೀವಿ. ಆಸಿಡ್ ಅಥವಾ ಆಮ್ಲ ಅಂತೇಳಿ. ನಾವು 0ಯಿಂದ 14 ಕಡೆ ಹೋದಂತೆ ಅಂದ್ರೆ 7 to 14 ಕಡೆ ಹೋದಂಗೆ ಏನಾಗುತ್ತೆ ಅಂದ್ರೆ ಇದು ಬೇಸ್ ಆಗುತ್ತೆ, ಪ್ರತ್ಯಾಮ್ಲ ಅಂತೇಳಿ. ಓಕೆ, 7 ಏನದಲ್ಲ ಇದು ತಟಸ್ಥ ಅಂತೇಳಿ ಅಥವಾ ನ್ಯೂಟ್ರಲ್ ಅಂತೇಳಿ, ನ್ಯೂಟ್ರಲ್ ಅಂತ ಕೊಡುತ್ತೆ. ಈಗ ಉದಾಹರಣೆಗೆ ಶುದ್ಧ ನೀರು ಅಥವಾ ಡಿಸ್ಟಿಲ್ಡ್ ವಾಟರ್ ಅಂತೇಳಿ, ಇದಕ್ಕೆ ಎಕ್ಸಾಂಪಲ್ ಬಂದ್ರೆ HCl ಅಥವಾ ಸಲ್ಫ್ಯೂರಿಕ್ ಆಸಿಡ್ H2SO4 ಅಂತೇಳಿ. ಇಲ್ಲಿ ಬಂದ್ರೆ NaOH ಅಂತೇಳಿ. ಯಾವುದೇ ಒಂದು ಆಮ್ಲದಲ್ಲಿ ಏನಿರುತ್ತೆ ಅಂದ್ರೆ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಈಗ ಇಲ್ಲಿ ಹೈಡ್ರೋಜನ್ ಕಾನ್ಸಂಟ್ರೇಷನ್ಗಿಂತ 6ರಲ್ಲಿ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಏನಂದ್ರೆ ಹೆಚ್ಚಾಗಿ ಕಂಡು ಬರುತ್ತೆ, 10 ಟೈಮ್ಸ್ ಜಾಸ್ತಿ ಬರುತ್ತೆ. ಈ ಉದಾಹರಣೆ ತಗೊಳ್ಳೋಣ ನೋಡಿ. pH 6, 5, 4, 3, 2, 1 ಅಂತ. ಓಕೆ, ಈ 6ರಲ್ಲಿ 100 ಏನಾದ್ರು ಹೈಡ್ರೋಜನ್ ಆಟಮ್ ಇತ್ತು ಅಂದ್ರೆ 6ರಲ್ಲಿ 100 ಏನಾದರೂ ಇದ್ರೆ ಇಲ್ಲ ಏನಾಗಿರುತ್ತೆ 5ಕ್ಕೆ ಬಂದಾಗ ಏನಾಗಿರುತ್ತೆ ಹೈಡ್ರೋಜನ್ ಆಟಮ್ಸ್ಗಳ ಸಂಖ್ಯೆ 1000 ಆಗಿರುತ್ತೆ. ಅದೇ 4ಕ್ಕೆ ಬಂದಾಗ ಏನಾಗುತ್ತೆ ಅಂದ್ರೆ ಇದು ಲಕ್ಷ ಆಗಿರುತ್ತೆ, ಇದು 10 ಲಕ್ಷ ಆಗುತ್ತೆ, ಇದು 1 ಕೋಟಿ ಇರುತ್ತೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಅಥವಾ ಹೈಡ್ರೋಜನ್ ಪ್ರಮಾಣ ಎಲ್ಲ ಆ ವಸ್ತುವಿನಲ್ಲಿ ಎಷ್ಟು ಹೆಚ್ಚಾಗಿ ಕಂಡು ಬರುತ್ತೆ ಅದಕ್ಕೆ ನಾವು ಆಮ್ಲೀಯತೆ ಅಂತ ಕರಿತೀವಿ. ಅದು ಎಷ್ಟು ಕಂಡು ಬರುತ್ತೆ ಅಷ್ಟು ಆಮ್ಲವಾಗಿ ಇರುತ್ತೆ ಅದು. ನೆಕ್ಸ್ಟ್ ಅದೇ ಬೇಸಲ್ಲಿ ನೋಡಿದಾಗ ಇಲ್ಲಿ ಏನಾಗಿರುತ್ತೆ OH ಪ್ರಮಾಣ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಇಲ್ಲಿ 8ರಲ್ಲಿ 9, 10, 11, 12, 13. ಇಲ್ಲೇನು OH 8ರಲ್ಲಿ ಏನಾದ್ರು OH ಪ್ರಮಾಣ 100 ಇದ್ರೆ ಇಲ್ಲಿ 1000 ಇರುತ್ತೆ. ಇದೇ ತರ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅದು. ಅಂದ್ರೆ ನಾವು ಇಲ್ಲಿ ಏನು ಗೊತ್ತಾಗಬೇಕು ಅಂದ್ರೆ ಆಮ್ಲದಲ್ಲಿ ಅತಿ ಹೆಚ್ಚು ಹೈಡ್ರೋಜನ್ ಕಂಡು ಬಂದರೆ ಪ್ರತ್ಯಾಮ್ಲದಲ್ಲಿ ಅತಿ ಹೆಚ್ಚು OH ಕಂಡು ಬರುತ್ತೆ. OH ಎಷ್ಟು ಜಾಸ್ತಿ ಆಗುತ್ತೆ ಹೋಗುತ್ತೆ ಬೇಸ್ ಅಂದ್ರೆ ಅಷ್ಟು ಬೇಸಿಸ್ ಅಷ್ಟು ಜಾಸ್ತಿ ಆಗುತ್ತೆ ಹೋಗುತ್ತೆ, ಪ್ರತ್ಯಾಮ್ಲ ಪ್ರಮಾಣ ಜಾಸ್ತಿ ಆಗುತ್ತೆ. ಎಷ್ಟು ಹೈಡ್ರೋಜನ್ ಜಾಸ್ತಿ ಆಗುತ್ತೆ ಅದೇ ರೀತಿ ಆಮ್ಲತೆ ಜಾಸ್ತಿ ಕಂಡು ಬರುತ್ತೆ. ಓಕೆ, ಈಗ ನೀರಿನ pH ಅಂತ ತಿಳ್ಕೊಳ್ಳೋಣ. ನೀರಿನ pH ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಪ್ರಕಾರ ಕುಡಿಯುವ ನೀರಿನ pH ಎಷ್ಟಂದ್ರೆ 6.5ರಿಂದ 8 ಇಷ್ಟಿದ್ರೆ ಇದು ಕುಡಿಯಲು ಯೋಗ್ಯವಾದ ನೀರು ಅಂತೇಳಿ. ಅಥವಾ ಗ್ರೌಂಡ್ ವಾಟರ್ ಅಂತ ತಗೊಂಡಾಗ ಇದು ಸರ್ಫೇಸ್ ವಾಟರು. ಗ್ರೌಂಡ್ ವಾಟರ್ ತಗೊಂಡಾಗ 6ರಿಂದ 8 ಈ ನಡುವಿನ pH ಅಂದ್ರೆ ಕುಡಿಯಲು ಯೋಗ್ಯವಾದಂತ ನೀರು ಅಂತ ಹೇಳಿದ್ರು. ಇದಕ್ಕಿಂತ ಹೆಚ್ಚಾದ್ರೂ ಕುಡಿಯಲು ಯೋಗ್ಯವಲ್ಲ, ಕಡಿಮೆ ಆದರೂ ಕುಡಿಯಲು ಯೋಗ್ಯವಲ್ಲ. ಅಂದ್ರೆ ಇಲ್ಲಿ ಏನು ಅರ್ಥ ಆಗ್ತಾ ಇದೆ ನೋಡಿ. ಇಲ್ಲಿ ಆಸಿಡ್ ಇದೆ, ನೀರು ಬೇಸು ಇದೆ, ಆಸಿಡ್ ಇದೆ, ಬೇಸು ಇದೆ. ಅಂದ್ರೆ ಕುಡಿಯಲು ಯೋಗ್ಯವಾದ ನೀರು ಆಸಿಡ್ನು ಹೌದು, ಬೇಸ್ನು ಹೌದು. ಅದಕ್ಕೆ ಆಂಫಿಟೋರಿಕ್ ಇನ್ ನೇಚರ್ ಅಂತ ಕರೀತಾರೆ. ಅಂದ್ರೆ ಉಭಯವರ್ತಿ ವಸ್ತು ಅಂತೇಳಿ. ಆಸಿಡ್ ಆಗೂ ಆಕ್ಟ್ ಮಾಡುತ್ತೆ, ಬೇಸ್ ಆಗು ಆಕ್ಟ್ ಮಾಡುತ್ತೆ ಅದು. ಓಕೆ, ಮುಂದೆ ಜಲಚಕ್ರ ಅಂತೇಳಿ ಮುಂದೆ ಹೋಗೋಣ. ವಾಟರ್ ಸೈಕಲ್ ಅಥವಾ ಜಲಚಕ್ರ ಅಂತೇಳಿ. ಏನು ಜಲಚಕ್ರ ವಾಟರ್ ಸೈಕಲ್ ಅಂದ್ರೆ ನೋಡಿ, ಸ್ಲೈಡ್ ಅಲ್ಲಿ ಕಾಣ್ತಾ ಇದೆ ನಿಮಗೆ. ಏನಾಗುತ್ತೆ ಅಂದ್ರೆ ಈ ಸಮುದ್ರ ಇದಲ್ವಾ, ಸಮುದ್ರ ಮತ್ತು ಗಿಡ ಮರ ಏನಾಗುತ್ತೆ ಅಂದ್ರೆ ಇಲ್ಲಿ ಈ ಫೋಟೋಸಿಂಥೆಸಿಸ್ ಏನು ಆಗುತ್ತಲ್ವಾ ಮರದಿಂದ, ಫೋಟೋಸಿಂಥೆಸಿಸ್ ಆದ ನಂತರ ಅಲ್ಲಿಂದ ಏನಾಗುತ್ತೆ ಅಂದ್ರೆ ನೀರು ಹೊರಗೆ ಬರುತ್ತೆ. ನೀರು ಹೊರಗೆ ಬಂದು
ಸೂರ್ಯನ ಕಿರಣ ಏನಿರುತ್ತಲ್ಲ, ಈ ಸೂರ್ಯನ ಕಿರಣದಿಂದ ಆವಿ ಆಗುತ್ತೆ, ಇದಕ್ಕೆ ನಾವು ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ, ಟ್ರಾನ್ಸ್ಪಿರೇಷನ್. ಓಕೆ, ನೆಕ್ಸ್ಟ್ ಇದು ಸಿ ವಾಟರ್ ಆಗಿರ್ಬೋದು, ಯಾವುದೇ ವಾಟರ್ ಆಗಿರ್ಬೋದು. ಸೂರ್ಯನ ಉಷ್ಣಾಂಶದಿಂದ ಏನಾಗುತ್ತೆ ಅಂದ್ರೆ ಈ ನೀರು ಕಾಯ್ದೇನಾಗುತ್ತೆ ಅಂದ್ರೆ ಆವಿ ಆಗುತ್ತೆ, ಇದಕ್ಕೆ ಎವಾಪರೇಷನ್ ಅಂತ ಕರಿತೀವಿ. ಈ ಎವಾಪರೇಷನ್ ಮತ್ತು ಟ್ರಾನ್ಸ್ಪಿರೇಷನ್ ಕ್ರಿಯೆಗಳ ಮೂಲಕ ನೀರು ಏನಾಗುತ್ತೆ ಅಂದ್ರೆ ಆವಿ ರೂಪದಲ್ಲಿ ಏನಾಗುತ್ತೆ ಮೇಲೆ ಹೋಗುತ್ತೆ, ಭೂಮಿಯಿಂದ ಸ್ವಲ್ಪ ಮೇಲೆ ಹೋಗುತ್ತೆ ಅಥವಾ ಪರಿವರ್ತನಾ ಮಂಡಲಕ್ಕೆ ಹೋಗುತ್ತೆ. ಈ ಪರಿವರ್ತನಾ ಮಂಡಲದ ಮೇಲೆ ಹೋದಂತೆ ಏನಾಗುತ್ತೆ ಅಂದ್ರೆ ನಮ್ಗೆ ಸಾಮಾನ್ಯವಾಗಿ ಗೊತ್ತು, ಜಿಯೋಗ್ರಫಿಯಲ್ಲಿ ಬರುತ್ತೆ, 162 ಮೀಟರ್ ಅಥವಾ 165 ಮೀಟರ್ ಏನಾದ್ರೂ ನಾವು ಮೇಲೆ ಹೋದ್ರೆ 1 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗುತ್ತೆ ಉಷ್ಣಾಂಶ. ಯಾವಾಗ ನೀವು ಈ ಆವಿ ಮೇಲೆ ಹೋದಂಗೆ ತನ್ನ ಉಷ್ಣಾಂಶವನ್ನು ಕಳೆದುಕೊಂಡು ಮುಂದೆ ಅದು ಏನಾಗುತ್ತೆ ಅಂದ್ರೆ ಕಂಡೆನ್ಸೇಷನ್ ಆಗುತ್ತೆ, ಘನ ಸ್ಥಿತಿಗೆ ಬರುತ್ತೆ, ಅಥವಾ ಕಂಡೆನ್ಸೇಷನ್ ಅಂದ್ರೆ ಘನೀಕರಣ ಅಂತೇಳಿ, ಘನೀಕರಣ ಆಗುತ್ತೆ. ಎಲ್ಲಾ ನೀರಾವಿಗಳು ಘನೀಕರಣ ಆಗಿ ಮುಂದೆ ಅದು ನೋಡಿ ಅಲ್ಲಿ ಮೋಡ ಆಗುತ್ತೆ. ಮೋಡ ಆಗಕ್ಕೆ ಪ್ರಮುಖ ಕಾರಣ ಕಂಡೆನ್ಸೇಷನ್ ಆಫ್ ವಾಟರ್ ಅಂತೇಳಿ. ಅಂದ್ರೆ ಮೇಲೆ ಹೋದಂತೆ ಉಷ್ಣಾಂಶ ಕಳೆದುಕೊಂಡು ಘನೀಕರಣ ಆಗಿ ಮುಂದೆ ಏನಾಗುತ್ತೆ ಅಂದ್ರೆ ಇಲ್ಲಿ ಒಂದಕ್ಕೊಂದು ಅಣುಗಳು ಕೂಡುವುದರಿಂದ ತೂಕ ಬರುತ್ತೆ, ಇದಕ್ಕೆ ಹೆಚ್ಚು ತೂಕ ಬರುತ್ತೆ. ಹೆಚ್ಚು ತೂಕ ಬಂದಾಗ ಏನಾಗುತ್ತೆ ಅಂದ್ರೆ ಗುರುತ್ವ, ಭೂಮಿಯ ಗುರುತ್ವ ಏನ್ ಮಾಡುತ್ತೆ ಅಂದ್ರೆ ಇದನ್ನು ಅಟ್ರಾಕ್ಟ್ ಮಾಡೋದ್ರಿಂದ ಭೂಮಿಗೆ ಮಳೆ ಬರುತ್ತೆ. ಈ ಮಳೆ ಮತ್ತೆ ಟ್ರಾನ್ಸ್ಪಿರೇಷನ್ ಮತ್ತು ಎವಾಪರೇಷನ್ ಮೂಲಕ ಮತ್ತೆ ಮೇಲೆ ಹೋಗಿ ಮತ್ತೆ ಕಂಡೆನ್ಸೇಷನ್ ಆಗಿ ಮತ್ತೆ ಮಳೆ ಬರುತ್ತೆ. ಈ ಚಕ್ರಕ್ಕೆ ನಿರಂತರವಾಗಿ ಇರೋದರಿಂದ ಇದಕ್ಕೆ ಏನಂತೀವಿ ಅಂದ್ರೆ ಜಲಚಕ್ರ ಅಂತ ಕರಿತೀವಿ. ಈ ಜಲಚಕ್ರದ ಉಪಯೋಗಗಳು ಏನಾಗುತ್ತೆ ಅಂತ ಹೇಳಿ ನೋಡಿ ಸ್ನೇಹಿತರೆ. ಇದ್ರ ಮೇಲೆ ಯಾವ ತರ ಕ್ವಶನ್ ಕೇಳಬಹುದು ಅಂದ್ರೆ ಎಕ್ಸಾಮ್ ಅಲ್ಲಿ, ಒಂದು ಟ್ರಾನ್ಸ್ಪಿರೇಷನ್, ಒಂದು ಎವಾಪರೇಷನ್, ಇವೆರಡರ ಮೇಲೆ ಕ್ವಶನ್ ಕೇಳಬಹುದು. ನೆಕ್ಸ್ಟ್ ಮುಂದೆ ಈಗ ಯಾವಾಗ ಏನಿದೆ ಎವಾಪರೇಷನ್ ಮೇಲೆ ಕಂಡೆನ್ಸೇಷನ್ ಮೋಡ ಆಗ್ತಾ ಇರುತ್ತಲ್ವಾ, ಮೋಡ ಆಗಕ್ಕೆ ಕಾರಣ ಇದು ಕಂಡೆನ್ಸೇಷನ್ ಅಥವಾ ಘನೀಕರಣ ಅಂತ ಕರಿತೀವಿ. ಕಂಡೆನ್ಸ್ ಆಗ್ತಾ ಇರುತ್ತೆ ಅಲ್ಲಿ. ನೆಕ್ಸ್ಟ್ ಇಲ್ಲಿಂದ ಎಲ್ಲಿ ಅತಿ ಹೆಚ್ಚು ತಂಪು ಕಂಡು ಬರುತ್ತೆ ಅದು ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬಂದು ಇಲ್ಲಿ ಅಂತ ಮಳೆ ಆಗುತ್ತಲ್ವಾ, ಫಸ್ಟ್ ಮಳೆ ಆಗುತ್ತಾ ಇರ್ತಲ್ವಾ, ಅಲ್ಲಿ ಏನಾಗುತ್ತೆ ಅಂದ್ರೆ ನೀರಿನ ಗಾಳಿಯಲ್ಲಿರುವ ಅಥವಾ ವಾತಾವರಣದಲ್ಲಿರುವ ಕೆಲವೊಂದಿಷ್ಟು ಅನಿಲಗಳು ಇದರೊಳಗೆ ಸೇರ್ಕೊಳ್ಳುತ್ತೆ, ನೀರಿನ ಹನಿಗಳಲ್ಲಿ ಸೇರ್ಕೊಂಡು. ಈಗ ಉದಾಹರಣೆ ಕೊಡಬೇಕು ಅಂದ್ರೆ ಇಲ್ಲಿ ನೈಟ್ರೋಜನ್ ಮತ್ತು ಸಲ್ಫರ್ ಆಕ್ಸೈಡ್ಸ್ಗಳು ಇಲ್ಲಿ ಸೇರ್ಕೊಂಡು ಏನಾಗುತ್ತೆ ಅಂದ್ರೆ ನೀರಿನ ಹನಿಗಳು ಇದು ಸೇರ್ಕೊಂಡ ನಂತರ ಇದು ಆಸಿಡ್ ಅಥವಾ ಆಮ್ಲವಾಗಿ ಬದಲಾವಣೆ ಆಗುತ್ತೆ. ಮಳೆ ನೀರು ಆಮ್ಲವಾಗಿ ಮಳೆಯ ನೀರು ಬದಲಾವಣೆಯಾಗಿ ಭೂಮಿಗೆ ಬರುವುದರಿಂದ ಇದು ಆಮ್ಲೀಯತೆ ಹೆಚ್ಚಾಗಿ ಕಂಡು ಬರುತ್ತೆ, ಅಥವಾ pH ಪ್ರಮಾಣ ನೀರು 7ಕ್ಕಿಂತ ಕಡಿಮೆ ಬರುವುದರಿಂದ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಇದಕ್ಕೆ ಮಳೆ ಆಮ್ಲ ಮಳೆ ಆಸಿಡ್ ಎಸ್ಟರ್ ಅಂತ ಕರಿತೀವಿ. ಆಸಿಡ್ ಅದಕ್ಕೆ ಮುಖ್ಯ ಕಾರಣ. ಇಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ಅಂದ್ರೆ ಆಸಿಡ್ ಆಮ್ಲ ಮಳೆಗೆ ಮುಖ್ಯವಾದ ಕಣಗಳು ಯಾವುದು ಅಂತ ಕೇಳಿದ್ದಾರೆ. ಅನಿಲಗಳು, ಆಮ್ಲ ಮಳೆಗೆ ಕಾರಣವಾದ ಅನಿಲಗಳು ಅಂದ್ರೆ ನೈಟ್ರಸ್ ಆಕ್ಸೈಡ್ ಅಂಡ್ ಸಲ್ಫರ್ ಆಕ್ಸೈಡ್ಸ್ಗಳು, ಇವೆರಡು ಇದಕ್ಕೆ ಮುಖ್ಯ ಕಾರಣಗಳು. ನೀರಿನ ಗುಣಲಕ್ಷಣಗಳು ಅಂತೇಳಿ, ಕ್ಯಾರೆಕ್ಟರಿಸ್ಟಿಕ್ ಆಫ್ ವಾಟರ್ ಅಂತೇಳಿ. ನೋಡಿ ಸ್ನೇಹಿತರೆ, ಇಲ್ಲಿ ಮೊದಲನೇದಾಗಿ ಬಂದ್ರೆ ಕೆಪಿಲರಿ ಆಕ್ಷನ್ ಅಂತೇಳಿ, ಅಂದ್ರೆ ಲೋಮನಾಳ ಕ್ರಿಯೆ ಅಂತೇಳಿ. ಏನು ಕೆಪಿಲರಿ ಅಂದ್ರೆ ನೀವೆಲ್ಲ ಕೇಳಿದ್ರೆ ಕೆಪಿಲರಿ ನಾಳಗಳು ಅಂತ ಕೇಳ್ತಾ ಇರ್ತಾರೆ. ಕೆಪಿಲರಿ ಅಂದ್ರೆ ಇದೊಂದು ಲ್ಯಾಟಿನ್ ಪದ. ಏನ್ ಕೆಪಿಲರಿ ಅಂದ್ರೆ ಏನಂದ್ರೆ ಕೂದಲು ಅಂತ ಅರ್ಥ ಕೊಡುತ್ತೆ. ಇದು ಹೇರ್ಸ್, ಕೂದಲು ಅಂತ ಅರ್ಥ ಕೊಡುತ್ತೆ. ಕೆಪಿಲರಿ ಟ್ಯೂಬ್ಸ್ ಅಂದ್ರೆ ನಾಳ ಅಂತೇಳಿ, ಅಂದ್ರೆ ಕೂದಲಿನ ಆಕಾರದ ನಾಳ ಏನ್ ಮಾಡುತ್ತೆ ಅಂದ್ರೆ ಒಂದು ಕೆಲಸ ಮಾಡುತ್ತೆ, ಅದು ಕ್ರಿಯೆ ಮಾಡುತ್ತೆ, ಅದಕ್ಕೆ ಕೆಪಿಲರಿ ಆಕ್ಷನ್ ಅಂತ ಕರಿತೀವಿ. ಇದು ಕೆಪಿಲರಿ ಆಕ್ಷನ್. ಇದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನು ಎರಡು ಬಲಗಳ ಬಗ್ಗೆ ನೋಡೋಣ, ಆನಂತರ ಇದು ಹೇಳಿದ್ರೆ ಇನ್ನೂ ಸುಲಭವಾಗಿ ಅರ್ಥ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಫಸ್ಟ್ ಎರಡು ಬಲಗಳ ಬಗ್ಗೆ ಹೇಳ್ತೀನಿ. ಅದರಲ್ಲಿ ಒಂದನೇದಂದ್ರೆ ಸಂಸಕ್ತ ಬಲ ಅಂತೇಳಿ, ಕೊಯಿಸಿವ್ ಫೋರ್ಸ್ ಅಂತೇಳಿ. ಎರಡನೇದು ಅನುಸಕ್ತ ಬಲ ಅಂತೇಳಿ, ಎಡಿಸಿವ್ ಫೋರ್ಸ್ ಅಂತೇಳಿ. ಏನು ಕೊಯಿಸಿವ್ ಫೋರ್ಸು ಎಡಿಸಿವ್ ಫೋರ್ಸ್ ಅಂದ್ರೆ ಸಾಮಾನ್ಯವಾಗಿ ದ್ರವ ವಸ್ತುಗಳಲ್ಲಿ ಏನಾಗುತ್ತೆ ಅಂದ್ರೆ ಎರಡು ಬಲಗಳು ಕಂಡು ಬರುತ್ತೆ. ಅಂದ್ರೆ ತನ್ನ ಅಣುಗಳ ನಡುವೆ ಇರುವಂತ ಒಂದು ಬಲ, ತನ್ನ ಅಣುಗಳ ನಡುವೆ ಒಂದು ಬಲ ಇರುತ್ತೆ, ಅದು ಕೊಯಿಸಿವ್ ಫೋರ್ಸ್ ಅಂತ ಕರಿತೀವಿ. ಇನ್ನೊಂದು ಅಂದ್ರೆ
ತನ್ನ ಬೇರೆ ಬೇರೆ ಅಣುಗಳ ನಡುವಿನ ಬಲಗಳು. ಈಗ ಉದಾಹರಣೆಗೆ ನೋಡೋಣ. ಈಗ ನೀರು ಏನಂದ್ರೆ ಕೊಯ್ಸಿವ್ ಫೋರ್ಸು ಅಡಿಸಿವ್ ಫೋರ್ಸು ಗ್ರೇಟರ್ ದೆನ್ ಕೊಯ್ಸಿವ್ ಫೋರ್ಸ್ ಅಂತೇಳಿ. ಅಂದ್ರೆ ನೀರಿನಲ್ಲಿ ಏನಾಗುತ್ತೆ ಅಂದ್ರೆ ಅಡಿಸಿವ್ ಫೋರ್ಸು ಕೊಯ್ಸಿವ್ ಫೋರ್ಸ್ಗಿಂತ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಈಗ ನೀರಿನಲ್ಲಿ ಸಂಸಕ್ತಿ ಬಲ ಏನಿದೆ ಅಲ್ವಾ, ಇದು ಅನುಸಕ್ತಿ ಬಲಕ್ಕಿಂತ ಕಡಿಮೆ ಕಂಡು ಬರುತ್ತೆ. ಹಾಗಾಗಿ ನೀರು ಏನ್ ಮಾಡುತ್ತೆ, ನೀರಿನ ಈ ಗುಣಲಕ್ಷಣಗಳು ನೀರಿಗೆ ಇರುವುದರಿಂದ ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ ಕೇಳಬಹುದು ಇದ್ರ ಮೇಲೆ ಅಂದ್ರೆ, ನೋಡಿ ಸ್ನೇಹಿತರೆ ಏನಾಗುತ್ತೆ ಇದಂದ್ರೆ, ಈಗ ನಾನು ಕೇಳ್ತಾ ಇರ್ತೀವಿ ನೋಡಿ, ಅಲ್ಲಿ ಚಿತ್ರದಲ್ಲಿ ಕಂಡು ಬರುತ್ತೆ, ಈ ಬೇರುಗಳಿಂದ ಹೀರಲ್ಪಟ್ಟ ನೀರು, ಸಸ್ಯಗಳಲ್ಲಿ ಬೇರು ಏನು ನೀರು ಹೀರಲ್ಪಟ್ಟಿರ್ತಲ್ವಾ, ಅದು ಮುಂದೆ ಎಲೆಗಳ ಮೂಲಕ ಫೋಟೋಸಿಂಥಸಿಸ್ ಆಗುತ್ತೆ. ಈ ಬೇರುಗಳಿಂದ ನೀರು ಎಲೆಗಳವರೆಗೆ ಯಾವ ತರ ಹೋಗುತ್ತೆ, ಅದಕ್ಕೆ ಮುಖ್ಯವಾದ ಕಾರಣನೇ ಈ ನೀರಿನ ಇದು ವಿಶೇಷ ಗುಣ. ಏನಿದು ಆಗಲೇ ಹೇಳಿದೆವು, ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೆವು. ನೀರು ತನ್ನ ಅಣುಗಳ ಜೊತೆಗೆ ಬಂಧ ಹೊಂದುವುದಕ್ಕಿಂತ ಬೇರೆ ಅಣುಗಳ ಜೊತೆಗಿನ ಬಂಧ ಅತಿ ಹೆಚ್ಚಾಗಿ ಸ್ಟ್ರಾಂಗ್ ಆಗಿರುತ್ತೆ. ಈ ಉದಾಹರಣೆ ನೋಡಿ, ಆಗಲೇ ನೀರಿನ ಅಣು ರಚನೆ ಬಗ್ಗೆ ಚರ್ಚೆ ಮಾಡಿದ್ದೆವು. H2O ಇದೆ, ಈ ತರ ಅಣು ಇದು ಹೊಂದಿದೆ ಅಂತೇಳಿ. ಇದು ಒಂದು ಮಾಲಿಕ್ಯೂಲ್, ನೀರಿನ ಒಂದು ಅಣು ಇದು. ನೆಕ್ಸ್ಟ್ ನೀರಿನ ಇನ್ನೊಂದು ಅಣು ತಗೊಳ್ಳೋಣ. ಇದು ನೀರಿನ ಇನ್ನೊಂದು ಅಣು. ಇಲ್ಲಿ ಆಗ್ಲೇ ಒಂದು ಬಲ ಇತ್ತು, ಇದೇನಂದ್ರೆ ಧ್ರುವೀಯ ಬಂಧ ಅಂತ ನೋಡಿದೆವು. ಈಗ ಇದು ಧ್ರುವೀಯ ಬಂಧ ಇರೋದ್ರಿಂದ ಇನ್ನೊಂದು ಅಣು ಏನಾದರೂ ಇದರಲ್ಲಿ, ಇನ್ನೊಂದು ನೀರಿನ ಅಣುಗಳು ಇದರ ಹತ್ತಿರ ಬಂದಾಗ ಏನಾಗುತ್ತೆ ಅಂದ್ರೆ, ಇದರ ಮಧ್ಯೆ ಏನಾಗುತ್ತೆ ಒಂದು ಬಂಧ ಏರ್ಪಡುತ್ತೆ. ಅದನ್ನು ನಾವು ಹೈಡ್ರೋಜನ್ ಬಾಂಡ್ ಅಂತ ಕರಿತೀವಿ ಅಲ್ವಾ. ಈ ಹೈಡ್ರೋಜನ್ ಬಾಂಡ್ ಏನ್ ಮಾಡುತ್ತೆ ಅಂದ್ರೆ, ಒಂದು ನೀರಿನ ಅಣು ಇನ್ನೊಂದು ನೀರಿನ ಅಣುವನ್ನು ಅಟ್ರಾಕ್ಟ್ ಮಾಡಕ್ಕೆ ಅಥವಾ ಈ ನೀರು ನಮಗೆ ದ್ರವ ಸ್ಥಿತಿಯಲ್ಲಿ ಸಿಗಲು ಈ ಬಂಧ ಮುಖ್ಯ ಕಾರಣ. ಯಾವಾಗ ನೀರು ಅಂದ್ರೆ ಇಲ್ಲೇ ಸಂಸಕ್ತಿ ಬಲ ಅಂದ್ರೆ ಇದೆ ಅಂದ್ರೆ, ಈ ವಾಟರ್ ಮಾಲಿಕ್ಯೂಲ್ಸ್ ಇದ್ರ ಮಧ್ಯೆ ಏನು ಇದು ಇದೆ ಅಲ್ವಾ, ದ್ರವ ಬಂಧ ಹೈಡ್ರೋಜನ್ ಬಾಂಡ್ ಏನಿದೆ ಅಲ್ವಾ, ಈ ಹೈಡ್ರೋಜನ್ ಬಾಂಡು ವೀಕ್ ಇರುತ್ತೆ ಅಥವಾ ಕಡಿಮೆ ಇರುತ್ತೆ. ಯಾವುದಕ್ಕೆ ಮಾಡಿದಾಗ ಈ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಬೇರೆ ವಸ್ತುಗಳು, ಈಗ ಉದಾಹರಣೆ ತಗೊಳ್ಳಿ ನೋಡಿ, ಇದು ಗಿಡ ಇದೆ ಅಲ್ವಾ, ಈ ಮರ ಏನಿದೆ ಅಂದ್ರೆ, ಈ ಮರ ಬೇರುಗಳ ಮೂಲಕ ನೀರನ್ನು ಸಾಗಿಸುವ ಒಂದು ಅಂಗ ಬರುತ್ತೆ, ಅದಕ್ಕೆ ಜೈಲಮ್ ಅಂತ ಕರಿತೀವಿ. ಆಹಾರ ಸಾಗಾಣಿಕೆ ಮಾಡೋದು ಫ್ಲೋಯಮ್ ಅಂತ ಹೇಳಿ, ಅದು ಮರದ ಕಾನ್ಸೆಪ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ಈ ಜೈಲಮ್ ಏನಂದ್ರೆ ಇದು ಒಂದು ಬೇರೆ ವಸ್ತು, ನೀರು ಒಂದು ಬೇರೆ ವಸ್ತು. ಈ ನೀರಿಗೆ ಅತಿ ಹೆಚ್ಚು ಅಣುಶಕ್ತಿ ಬಲ ಇರುವುದರಿಂದ ಏನಾಗುತ್ತೆ ಅಂದ್ರೆ, ಈ ನೀರು ಬೇರೆ ವಸ್ತುವಿಗೆ ಅಂಟುಕೊಳ್ತಾ ಹೋಗುತ್ತೆ. ಈ ನೀರು ಬೇರೆ ವಸ್ತುವಿಗೆ ಅಂಟುಕೊಳ್ತಾ ಹೋಗುತ್ತೆ, ಜೈಲಮ್ ಅಂಟುಕೊಳ್ತಾ ಹೋಗಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಮೇಲೆ ಫೋಟೋಸಿಂಥಸಿಸ್ಗೆ ಸಹಾಯ ಮಾಡುತ್ತೆ. ಇನ್ನ ಒಂದು ನಾವೆಲ್ಲ ನೋಡಿದ್ದೆವು, ನೀರು ಮಾತ್ರ ಅಲ್ಲ, ಇಲ್ಲಿ ಕೆರೋಸಿನ್ ಸೀಮೆಎಣ್ಣೆ ಅಲ್ವಾ, ಸೀಮೆಎಣ್ಣೆ ಕೂಡ ನೀರಿನ ಗುಣಲಕ್ಷಣಗಳು ಅದು ತೋರ್ಪಡಿಸುತ್ತೆ. ಈಗ ಉದಾಹರಣೆ ನಾವೆಲ್ಲ ಈ ತರ ಇದು ಮಾಡ್ತೀವಿ, ಓದ್ಬೇಕಾದ್ರೆ ಏನ್ ಮಾಡ್ತೀವಿ, ಒಂದು ಚಿಮಣಿ ಇಟ್ಕೊಂಡು ಓದ್ತಾ ಇದ್ದೆವು, ಅಲ್ಲೇ ಇದು ಬರ್ತಾ ಇತ್ತು. ಚಿಮಣಿಗೆ ಏನಂದ್ರೆ ಎಣ್ಣೆ ಹಾಕಿರ್ತಿದ್ರು, ಅದಕ್ಕೊಂದು ಬತ್ತಿ ಇರ್ತಿತ್ತು. ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ಎಣ್ಣೆ ಏನಿದಲ್ವಾ, ಈ ಬತ್ತಿಗೆ ಹೊಂದ್ಕೊಂಡು ಏನ್ ಮಾಡುತ್ತೆ ಅಂದ್ರೆ ಮೇಲೆ ಬಂದು ದೀಪ ಉರಿತಾ ಇತ್ತು. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅದು ಕ್ಯಾಪಿಲರಿ ಆಕ್ಷನ್ ಅಂತ ಹೇಳಿ ಕರೀತಾರೆ. ಈಗ ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ ಕೇಳ್ಬೋದು ಅಂದ್ರೆ, ಸಸ್ಯಗಳಲ್ಲಿ ನೀರು ಯಾವ ತರ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ, ಅದಕ್ಕೆ ಎಕ್ಸಾಂಪಲ್ ಅಂದ್ರೆ ಕ್ಯಾಪಿಲರಿ ವಾಟರ್, ಉತ್ತರ ಕ್ಯಾಪಿಲರಿ ಆಕ್ಷನ್ ಅಂತ ಹೇಳ್ಬೋದು. ಲೋಮನಾಳ ಕ್ರಿಯೆಯನ್ನು ಇದು ಉತ್ತಮ ಉದಾಹರಣೆ. ಬತ್ತಿ ಮತ್ತು ಉರಿಯಲು ಬತ್ತಿ ಹತ್ತುವುದಕ್ಕೆ ಮುಖ್ಯ ಕಾರಣ ಕೂಡ ಇದೇ ಲೋಮನಾಳ ಕ್ರಿಯೆ. ಈಗ ಉದಾಹರಣೆಗೆ ಈಗ ಓಕೆ, ಇನ್ನೂ ಒಂದು ಇದು ಕೊಯ್ಸಿವ್ ಫೋರ್ಸ್ ಅಂತೇಳಿ. ಈ ಕೊಯ್ಸಿವ್ ಫೋರ್ಸ್ ಏನಿದೆ ಅಲ್ವಾ, ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಮರ್ಕ್ಯೂರಿ. ಈ ಮರ್ಕ್ಯೂರಿ ಏನಂದ್ರೆ, ಮರ್ಕ್ಯೂರಿ ಕೊಯ್ಸಿವ್ ಫೋರ್ಸ್ ಗ್ರೇಟರ್ ದೆನ್ ಅಡಿಸಿವ್ ಫೋರ್ಸ್ ಅಂತೇಳಿ. ಕೊಯ್ಸಿವ್ ಫೋರ್ಸ್ ಅಥವಾ ಸಂಸಕ್ತಿ ಬಲಕ್ಕಿಂತ ಅಣುಶಕ್ತಿ ಬಲಕ್ಕಿಂತ ಹೆಚ್ಚಾಗಿ ಮರ್ಕ್ಯೂರಿಯಲ್ಲಿ ಕಂಡು ಬರೋದ್ರಿಂದ ಇದನ್ನು ನಾವು ಎಲ್ಲಿ ಉಪಯೋಗ ಮಾಡ್ತೀವಿ ಅಂದ್ರೆ ಥರ್ಮೋಮೀಟರ್ಗಳಲ್ಲಿ ಯೂಸ್ ಮಾಡ್ತೀವಿ. ಈಗ ಗ್ಲಾಸು ಒಂದು ಬೇರೆ ವಸ್ತು, ಈ ಮರ್ಕ್ಯೂರಿ ಇದೆ ಅಲ್ವಾ, ಈ ಮರ್ಕ್ಯೂರಿ ಕೂಡ ಒಂದು ಬೇರೆ ವಸ್ತು. ಈ ಮರ್ಕ್ಯೂರಿ ಏನ್ ಮಾಡುತ್ತೆ ಅಂದ್ರೆ, ನಾವು ಗ್ಲಾಸ್ ಅಲ್ಲಿ ಹಾಕಿದಾಗ ಇದು ಅಂಟಿಕೊಳ್ಳದೆ ತನ್ನ ಅಣುಗಳಲ್ಲಿ ಅಂಟಿಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ, ಇಲ್ಲಿ ಬೇರೆ ವೇಗವಾಗಿ ಅಥವಾ ಉಷ್ಣಾಂಶಕ್ಕೆ ತಕ್ಕಂತೆ ಏನಾಗುತ್ತೆ ಅಂದ್ರೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಹಂಗಾಗಿ ನಾವು ಅಕ್ಯುರೇಟ್ ಆಗಿ ನಾವು ಟೆಂಪರೇಚರ್ ಅನ್ನ ಅಳೆಯಲು ಇದು ಯೂಸ್ ಮಾಡ್ತೀವಿ. ಈ ಲೋಮನಾಳ ಕ್ರಿಯೆ ಏನು ಇದೆ ಅಲ್ವಾ, ಇದಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ವಿಚಾರಗಳು ಬರ್ತವೆ. ಅದರಲ್ಲಿ ಮೊದಲನೇ ವಿಸ್ಕಾಸಿಟಿ ಅಂತೇಳಿ, ಸರ್ಫೇಸ್ ಟೆನ್ಷನ್ ಅಂತೇಳಿ,
ಬಯಾನ್ಸಿ ಅಂತೇಳಿ. ವಿಸ್ಕೋಸಿಟಿ ಅಂದ್ರೆ ಸ್ನಿಗ್ಧತೆ ಅಂತ ಹೇಳಿ ಹೇಳ್ತಾರೆ. ಸರ್ಫೇಸ್ ಟೆನ್ಷನ್ ಅಂದ್ರೆ ನೀರಿನ ಮೇಲ್ಮೈ ಒತ್ತಡ, ಬಯಾನ್ಸಿ ಅಂದ್ರೆ ಅಪ್ಥ್ರಸ್ಟ್ ಅಂತೇಳಿ. ಇದ್ರ ಬಗ್ಗೆ ಕೆಲವೊಂದಿಷ್ಟು ಎಕ್ಸಾಂಪಲ್ ಕ್ವಶನ್ಗಳು ಕೇಳಿದ್ದಾರೆ, ಹಾಗಾಗಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತೇಳಿ. ನೋಡಿ, ಮೊದಲನೇದಾಗಿ ವಿಸ್ಕೋಸಿಟಿ ಅಂತಂದ್ರೆ ನಮಗೆಲ್ಲರಿಗೂ ಗೊತ್ತು, ಘನ, ದ್ರವ, ಅನಿಲ ಅಂತೇಳಿ ವಸ್ತುವಿನ 3 ರೂಪಾಂತರಗಳು ನಮಗೆ ನಮ್ಮ ಭೂಮಿ ಮೇಲೆ ಕಂಡು ಬರ್ತಾ ಇರ್ತವೆ. ಆಮೇಲೆ ಸಾಮಾನ್ಯವಾಗಿ 3 ರೂಪದ ವಸ್ತುಗಳು ಕಂಡು ಬರುತ್ತೆ ನಮಗೆ. ಒಂದು ಘನ ಸ್ಥಿತಿಯಲ್ಲಿ ಕಂಡು ಬರುತ್ತೆ, ಒಂದು ಅನಿಲ ಸ್ಥಿತಿಯಲ್ಲಿ ಕಂಡು ಬರುತ್ತೆ, ಇನ್ನೊಂದು ಏನಂದ್ರೆ ದ್ರವ ಸ್ಥಿತಿಯಲ್ಲಿ ಕಂಡು ಬರುತ್ತೆ. ಈ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ, ದ್ರವ ಸ್ಥಿತಿಯಲ್ಲಿ ಅಣುಗಳು ಒತ್ತೊತ್ತಾಗಿ ಕಂಡು ಬರುತ್ತೆ, ಘನ ಸ್ಥಿತಿಯಲ್ಲಿ ಅದಕ್ಕಿಂತ ಒತ್ತೊತ್ತಾಗಿ ಅಣುಗಳು ಕಂಡು ಬರುತ್ತೆ. ಅನಿಲ ಸ್ಥಿತಿಯಲ್ಲಿ ಏನಾಗುತ್ತೆ ಅಂದ್ರೆ ದ್ರವ ಮತ್ತು ಘನಕ್ಕೆ ಕಂಪೇರ್ ಮಾಡಿದ್ರೆ ಅತಿ ಕಡಿಮೆ ಒತ್ತೊತ್ತಾಗಿ ಕಂಡು ಬರುತ್ತೆ. ಈ ಕಾರಣದಿಂದ ಏನಾಗುತ್ತೆ ಅಂದ್ರೆ ನೋಡಿ, ನಾವು ವಾಟರ್ ಪರ್ಟಿಕ್ಯುಲರ್ ನಾವು ನೀರಿನ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನೀರು ದ್ರವ ಸ್ಥಿತಿಯಲ್ಲಿ ಕಂಡು ಬರುತ್ತೆ. ಹಂಗಾಗಿ ಅಣುಗಳು ದ್ರವ ಸ್ಥಿತಿಯಲ್ಲಿ ಅಣುಗಳು ಸ್ವಲ್ಪ ಬಿಡಿ ಬಿಡಿಯಾಗಿ ಕಂಡು ಬರುತ್ತೆ. ಅದಕ್ಕೆ ಘನ ಸ್ಥಿತಿಗೆ ನಾವು ಕಂಪೇರ್ ಮಾಡಿದಾಗೆ ಏನಾಗುತ್ತೆ ಅಂದ್ರೆ ಈ ದ್ರವ ಸ್ಥಿತಿಯಲ್ಲಿ ನೀರು ಮೂವ್ಮೆಂಟ್ ಆಗಲಕ್ಕ ಬಿಡದೇ ಇರುವುದು, ಅಂದ್ರೆ ನೀರು ಮೂವ್ಮೆಂಟ್ ಮುಂದೆ ಹೋಗಕ್ಕೆ ಅದನ್ನ ತಡೆಯುವಂಥದ್ದು ನೀರಿನ ಗುಣಕ್ಕೆ ಏನಂತೀವಿ ಅಂದ್ರೆ ನಾವು ವಿಸ್ಕೋಸಿಟಿ ಅಥವಾ ಸ್ನಿಗ್ಧತೆ ಅಂತ ಕರಿತೀವಿ. ಯಾವುದೇ ಒಂದು ದ್ರವ ಇರ್ಬೋದು, ಅದೇನೋ ಹರಿತಾ ಇದ್ರೆ ಅದನ್ನ ತಡಿತಾ ಇರುತ್ತೆ, ಅದರೊಳಗಿನ ಒಂದು ಗುಣ ಇರುತ್ತೆ ಅದು. ಮತ್ತೆ ಈಗ ಉದಾಹರಣೆಗೆ ನೋಡಿ, ಈ ಮೇಲಿನ ನೀರೇನಾದ್ರೂ ಹರಿತಾ ಇದ್ರೆ ಕೆಳಗಡೆ ನೀರೇನು ಮಾಡುತ್ತೆ ಅಂದ್ರೆ ಅದನ್ನ ತಡಿತಾ ಇರುತ್ತೆ. ಹಂಗಾಗಿ ಇದು ಹರಿತಾ ಇದ್ರೆ ಇದು ತಡಿತಾ ಇರುತ್ತೆ, ಅಥವಾ ಹಿಂದಕ್ಕೆ ಮತ್ತೆ ಹೋಗ್ಬೇಕಾಗಿರುತ್ತೆ ಇದು. ಹಂಗಾಗಿ ಇದನ್ನ ಹೋಲಕ್ ಬಿಡಲ್ಲ. ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಆಗ್ಲೇ 2 ಬಲಗಳು ಹೇಳಿದೆ ಅಲ್ವಾ, ಕೊಯ್ಸಿವ್ ಫೋರ್ಸ್, ಎಡಿಸಿವ್ ಫೋರ್ಸ್ ಅಂತೇಳಿ. ಆ ಬಲ ಕೊಯ್ಸಿವ್ ಫೋರ್ಸ್ ಏನಾದ್ರೂ ಅತಿ ಹೆಚ್ಚಾಗಿ ಇದ್ದರೆ ವಸ್ತುವಿನಲ್ಲಿ, ಅಂದ್ರೆ ಅಣುಗಳ ಮಧ್ಯೆ ಬಲ ಏನಾದ್ರೂ ಅತಿ ಹೆಚ್ಚಾಗಿ ಕಂಡು ಬಂದರೆ ಇಲ್ಲ ಏನಾಗುತ್ತೆ, ಅತಿ ಹೆಚ್ಚು ಸ್ನಿಗ್ಧತೆ ಇರುತ್ತೆ. ಸ್ನಿಗ್ಧತೆ ಅತಿ ಹೆಚ್ಚಾಗಿ ಕಂಡು ಬರುತ್ತೆ ನಮಗೆ. ಓಕೆ, ವಿಸ್ಕೋಸಿಟಿ ಅತಿ ಹೆಚ್ಚಾಗಿ ವಿಸ್ಕೋಸಿಟಿ ಕಂಡು ಬರುತ್ತೆ. ಅದೇ ಕೊಯ್ಸಿವ್ ಫೋರ್ಸ್ ಏನಾದ್ರೂ ಕಡಿಮೆ ಇದ್ದರೆ, ಈ ವಸ್ತುಗಳಲ್ಲಿ ತನ್ನ ಅಣುಗಳಿರುವಂತ ಬಲಗಳ ಆಕರ್ಷಣೆ ಬಲ ಏನಾದ್ರೂ ಕಡಿಮೆ ಇದ್ದರೆ ಅಲ್ಲೇನಾಗುತ್ತೆ ಅಂದ್ರೆ ವಿಸ್ಕೋಸಿಟಿ ಅಥವಾ ಸ್ನಿಗ್ಧತೆ ಏನಂದ್ರೆ ಕಡಿಮೆ ವಿಸ್ಕೋಸಿಟಿ ಕಂಡು ಬರುತ್ತೆ. ಕೊಯ್ಸಿವ್ ಫೋರ್ಸ್ ಹೆಚ್ಚಿದ್ದರೆ ಅತಿ ಹೆಚ್ಚು ವಿಸ್ಕೋಸಿಟಿ ಕಂಡು ಬರುತ್ತೆ, ಕೊಯ್ಸಿವ್ ಫೋರ್ಸ್ ಕಡಿಮೆ ಇದ್ದರೆ ಕಡಿಮೆ ವಿಸ್ಕೋಸಿಟಿ ಕಂಡು ಬರುತ್ತದೆ. ಈಗ ಅತಿ ಕಡಿಮೆ ವಿಸ್ಕೋಸಿಟಿ ಯಾವ್ದು ಹೊಂದಿದೆ ಅಂದ್ರೆ ನೀರಿಗೆ ಉದಾಹರಣೆ ಕೊಡ್ಬೋದು ನಾವು. ಅತಿ ಹೆಚ್ಚು ವಿಸ್ಕೋಸಿಟಿ ಅಂದ್ರೆ ನೀರಿಗಿಂತ ಮೇಲೆ ಅಂತಂದಾಗ ಹಾಲಿನಲ್ಲಿ ವಿಸ್ಕೋಸಿಟಿ, ನೀರಿಗೆ ಕಂಪೇರ್ ಮಾಡಿದ್ರೆ ಹಾಲಲ್ಲಿ ಏನಾಗುತ್ತೆ ಅಂದ್ರೆ ಹೆಚ್ಚು ವಿಸ್ಕೋಸಿಟಿ ಕಂಡು ಬರುತ್ತೆ. ನೆಕ್ಸ್ಟ್ ಹಾಲಿನಗಿಂತ ಜೇನುತುಪ್ಪಕ್ಕಿಂತ ಮರ್ಕ್ಯೂರಿ. ಸೊ ಈ ತರ ವಿಸ್ಕೋಸಿಟಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ಈ ನೀರಿಗೆ ಕಂಪೇರ್ ಮಾಡಿದ್ರೆ ಹಾಲಿನಲ್ಲಿರೋ ಕೊಯ್ಸಿವ್ ಫೋರ್ಸ್ ಹೆಚ್ಚಾಗಿ ಕಂಡು ಬರುತ್ತದೆ. ಅದೇ ರೀತಿ ಜೇನುತುಪ್ಪದಲ್ಲಿ ಇನ್ನೂ ಹೆಚ್ಚಾಗಿ ಕಂಡು ಬರುತ್ತದೆ. ಅದೇ ರೀತಿ ಮರ್ಕ್ಯೂರಿಯಲ್ಲಿ ಇನ್ನೂ ಹೆಚ್ಚಾಗಿ ವಿಸ್ಕೋಸಿಟಿ ಕಂಡು ಬರುವುದರಿಂದ ಅಥವಾ ಅತಿ ಹೆಚ್ಚಾಗಿ ಕೊಯ್ಸಿವ್ ಫೋರ್ಸ್ ಕಂಡು ಬರುವುದರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ ವಿಸ್ಕೋಸಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಯಾವ ತರ ಕ್ವಶನ್ ಬರ್ಬೋದು ಅಂದ್ರೆ ನೋಡಿ, ನೀರು ನೀವು ಹರಿದು ಬಿಟ್ರೆ ಏನಾಗುತ್ತೆ ಅಂದ್ರೆ ಸ್ಪೀಡ್ ಮೂವ್ಮೆಂಟ್ ಹೋಗ್ಬಿಡುತ್ತೆ, ಅದಕ್ಕೆ ಯಾವ ಅಡೆತಡೆ ಇರಲ್ಲ. ಅದೇ ರೀತಿ ನೀವು ಜೇನುತುಪ್ಪ ಏನಾದ್ರೂ ನೀವು ಚೆಲ್ಲಿದ್ರೆ ಅಥವಾ ಅದನ್ನ ಹಿಂಗ ಚೆಲ್ಲಿದ್ರೆ ಅದೇನಾಗುತ್ತೆ ಅಂದ್ರೆ ಜೇನುತುಪ್ಪ ಇದಕ್ಕೆ ನೀರಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಸ್ಪೀಡ್ ಹೋಗುತ್ತೆ ಇದು. ಅದೇ ರೀತಿ ನೀವು ಮರ್ಕ್ಯೂರಿ ಏನಾದ್ರೂ ಇದು ಮಾಡಿದ್ರೆ ಅದು ಮೂವ್ಮೆಂಟ್ ಆಗಲ್ಲ, ಅದು ಅಲ್ಲೇ ಇರುತ್ತೆ, ಅಂದ್ರೆ ಕಡಿಮೆ. ಯಾಕಂದ್ರೆ ಇದು ವಿಸ್ಕೋಸಿಟಿ ಜಾಸ್ತಿ ಇದೆ, ಇದು ವಿಸ್ಕೋಸಿಟಿ ಕಡಿಮೆ ಇದೆ. ಇದಕ್ಕಿಂತ ಇದು ನೀರಿನ ವಿಸ್ಕೋಸಿಟಿ ಇನ್ನೂ ಕಡಿಮೆ ಇದೆ. ಹಾಗಾಗಿ ನೀರಿನ ವಿಸ್ಕೋಸಿಟಿ ಅದರ ಚಲನೆಯನ್ನು ನಿರ್ಧಾರ ಮಾಡುತ್ತೆ. ಆ ವಸ್ತುವಿನ ಚಲನೆಯನ್ನು ನಿರ್ಧಾರ ಮಾಡಲು ಆ ವಸ್ತುವಿನಲ್ಲಿರುವಂತ ಯಾವ ತರ ಕೊಯ್ಸಿವ್ ಫೋರ್ಸ್ ಇದೆ ಅನ್ನೋದ್ರ ಮೇಲೆ ಆ ವಸ್ತುವಿನ ಚಲನೆ ನಿರ್ಧಾರ ಆಗುತ್ತೆ. ನೆಕ್ಸ್ಟ್ ಎರಡನೇದು ಸರ್ಫೇಸ್ ಟೆನ್ಷನ್ ಆಫ್ ವಾಟರ್ ಅಂತ ಹೇಳಿ, ನೀರಿನ ಮೇಲ್ಮೈ ಒತ್ತಡ ಅಂತ ಹೇಳಿ. ಸುಮಾರು ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರೆ, ನೀರಿನ ಹನಿಗಳು ದುಂಡಾಗಿರಲು ಕಾರಣ ಏನು ಅಂತ ಹೇಳಿ. ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಸರ್ಫೇಸ್ ಟೆನ್ಷನ್ ಆಫ್ ವಾಟರ್ ಅಂತ ಹೇಳಿ. ಏನ್ ಸರ್ಫೇಸ್ ಟೆನ್ಷನ್ ಆಫ್ ವಾಟರ್? ಆಗ್ಲೇ ನಾನು ಇದ್ರ ಬಗ್ಗೆ ನೀರಿನ ಅಣುಸೂತ್ರ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ಹೇಳಿದ್ದೆ. ನೋಡಿ, ನೀರು ಈ ತರ ಇರುತ್ತೆ, ಇದಕ್ಕೆ ಒಂದು ಹೈಡ್ರೋಜನ್ ಬಂಧ ಬರುತ್ತೆ, ಈ ಹೈಡ್ರೋಜನ್ ಬಂದು ಇನ್ನೊಂದು ಅಣುವಿಗೆ ಬಂಧ ಇದು ಮಾಡುತ್ತೆ, ಮತ್ತೆ ನೀರಿನ ಅಣು ಈ ತರ ಬರುತ್ತೆ. ಈ ಡಯಾಗ್ರಾಮ್ ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಆ ತರ ನೀರಿನ ಅಣುಗಳಿರುತ್ತೆ. ಈಗ ಉದಾಹರಣೆ ತಗೊಳ್ಳಿ, ಇದು ಒಂದು ಬೀಕರ್, ಈ ಬೀಕರ್ ಅಲ್ಲಿ ಇಲ್ಲಿವರೆಗೂ ನೀರಿದೆ. ಓಕೆ, ಇಲ್ಲಿ ಹೈಡ್ರೋಜನ್ ಆಟಮ್ ಇದೆ, ಇಲ್ಲೊಂದು ಮಾಲಿಕ್ಯೂಲ್ ಇದೆ. ಈ ಮಾಲಿಕ್ಯೂಲ್ ಏನಿದೆ ಅಂದ್ರೆ ಇಲ್ಲಿ ಈ ಕಡೆ ಹೈಡ್ರೋಜನ್ ಇದೆ,
ಇಲ್ಲೊಂದು ಹೈಡ್ರೋಜನ್ ಮಾಲಿಕ್ಯೂಲ್ ಇದೆ. ಹಿಂಗಾಗಿ ಇಲ್ಲಿ ಯಾವುದೇ ರೀತಿ ಟೆನ್ಷನ್ ಕಂಡು ಬರಲ್ಲ. ಟೆನ್ಷನ್ ಒತ್ತಡ ಯಾವಾಗ ಕಂಡು ಬರುತ್ತೆ ಅಂದ್ರೆ ಎರಡು ಬೇರೆ ಬೇರೆ ಮಾಧ್ಯಮಗಳು ಕೂಡ್ತಾವಲ್ವಾ, ಸಂಧಿ ಆಗ್ತಾವಲ್ವಾ, ಇಲ್ಲಿ ಒತ್ತಡ ಕಂಡು ಬರುತ್ತೆ. ಏಕೆ ಇಲ್ಲಿ ಸಂಧಿ ಕಂಡು ಬರುತ್ತೆ ನೋಡಿ ಸ್ನೇಹಿತರೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಆರಾಮಾಗಿದೆ, ಯಾಕಂದ್ರೆ ಇಲ್ಲಿ ಯಾವುದೇ ಒತ್ತಡ ಇರಲ್ಲ ಒಳಗಡೆ. ಒತ್ತಡ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಯಾವಾಗ ಇಲ್ಲಿ ಮೇಲಿನ ಅತಿ ಹೆಚ್ಚು ಮೇಲೆ ಏನಿದೆ ಅಲ್ವಾ, ಮೇಲಿನ ಅಣುಗಳು ಏನಿರುತ್ತೆ ಅಂದ್ರೆ ಇದ್ರ ಮೇಲೆ ಯಾವುದೇ ಬಂಧ ಕಂಡು ಬರಲ್ಲ. ಯಾವುದೇ ಬಂಧ ಕಂಡು ಬರೋದ್ರಿಂದ ಬರದೇ ಇರೋದರಿಂದ ನೋಡಿ ಇಲ್ಲಿ H2O ಅಂತ ಅನ್ಕೊಳ್ಳಿ, ಇಲ್ಲಿ ಮೇಲೆ ಇರುವಂತ ವಾಟರ್ ಇದಕ್ಕೆ ಇರದೇ ಇರುವುದರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಒತ್ತಡ ಕ್ರಿಯೇಟ್ ಆಗುತ್ತೆ. ಇದ್ರ ಒತ್ತಡ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಈ ಒತ್ತಡ ಕ್ರಿಯೇಟ್ ಆಗಿ ಒಂದು ಲೇಯರ್ ತರ ಫಾರ್ಮೇಶನ್ ಆಗುತ್ತೆ. ಇಲ್ಲಿ ಲೇಯರ್ ತರ ಫಾರ್ಮೇಶನ್ ಆಗುತ್ತೆ. ಇಲ್ಲಿ ಒತ್ತಡ ಕ್ರಿಯೇಟ್ ಆಗಿರೋದು ಗುಣ ಹೊಂದಿರೋದ್ರಿಂದ ಇದಕ್ಕೆ ಸರ್ಫೇಸ್ ಟೆನ್ಷನ್ ಆಫ್ ವಾಟರ್ ಅಂತ ಕರಿತೀವಿ, ನೀರಿನ ಮೇಲ್ಮೈ ಒತ್ತಡ ಅಂತ ಕರಿತೀವಿ. ಮುಂದೆ ಇದ್ರ ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ ಕೇಳಬಹುದು ಇದ್ರ ಮೇಲೆ ಅಂತೇಳಿ, ಈಗ ಉದಾಹರಣೆಗೆ ನೋಡಿ, ನೀರಿನ ಹನಿಗಳು ದುಂಡಾಗಿರಲು ಕಾರಣ, ಮುಂದೆ ಎಲೆಗಳ ತುದಿಯಲ್ಲಿ ನೀರು ದುಂಡಾಗಿರಲು, ಮತ್ತೆ ಚಿಟ್ಟೆ ನೀರಿನ ಮೇಲೆ ನಡೆಯಲು ಮುಖ್ಯ ಕಾರಣ. ಈ ತರ ಎಕ್ಸಾಮ್ ಅಲ್ಲಿ ಕ್ವಶನ್ ಬರ್ತಾ ಇರುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಅಂದ್ರೆ ನಾವು ಕಾನ್ಸೆಪ್ಟ್ ಕ್ಲಾರಿಟಿ ಆದ್ರೆ ಅಪ್ಲಿಕೇಶನ್ ಈಸಿಯಲ್ಲಿ ಅಥವಾ ನಾವು ಆರಾಮಾಗಿ ತಿಳ್ಕೊಬಹುದು ಅಪ್ಲಿಕೇಶನ್ಸ್. ನೆಕ್ಸ್ಟ್ ಬಯಾನ್ಸಿ ಅಂತೇಳಿ ಅಥವಾ ಅಪ್ಥ್ರಸ್ಟ್ ಅಂತ ಕರಿತೀವಿ. ಇದಕ್ಕೆ ಏನು ಬಯಾನ್ಸಿ ಅಥವಾ ಅಪ್ಥ್ರಸ್ಟ್ ಅಂದ್ರೆ ನೋಡಿ ಸ್ನೇಹಿತರೆ, ಏನಾಗುತ್ತೆ ಅಂದ್ರೆ ಈಗ ಒಂದು ಬೀಕರ್ ಅಲ್ಲಿ ವಾಟರ್ ತಗೊಂಡಿದ್ದೀನಿ ಅನ್ಕೊಳ್ಳಿ, ಒಂದು ಬೀಕರ್ ಇದೆ, ಇದ್ರಲ್ಲಿ ವಾಟರ್ ತಗೊಂಡಿದ್ದೀನಿ. ಓಕೆ, ನೀವು ಹೆಚ್ಚು ನೀರು ಇದ್ರೆ ಹಾಕಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಒತ್ತಡ ಬರುತ್ತೆ, ಈ ಅಣುಗಳ ಮೇಲೆ ಒತ್ತಡ ಜಾಸ್ತಿ ಇರುತ್ತೆ. ಈ ಒತ್ತಡ ಜಾಸ್ತಿ ಆಗಿ ಏನಾಗುತ್ತೆ ಅಂದ್ರೆ ಈ ಅಣುಗಳು ಏನು ಮಾಡುತ್ತೆ ಅಂದ್ರೆ ಗುರುತ್ವ ಈ ಕಡೆ ಜಗ್ತಾ ಇದ್ರೆ, ಗುರುತ್ವ ಮೇಲ್ಮುಖದಿಂದ ಕೆಳಮುಖದಲ್ಲಿ ಇದ್ರೆ ಇದು ಅಪ್ಥ್ರಸ್ಟ್ ಅಥವಾ ಬಯಾನ್ಸಿ ಏನಂದ್ರೆ ಇದರ ವಿರುದ್ಧ ದಿಕ್ಕಿನಲ್ಲಿ ಇರುತ್ತೆ, ಕೆಳಗಡೆಯಿಂದ ಮೇಲ್ಗಡೆ ಇರುತ್ತೆ. ಒತ್ತಡ ಇರುತ್ತೆ ಮೇಲ್ಗಡೆ, ಒತ್ತಡ ಜಾಸ್ತಿ ಆಗಿರೋದ್ರಿಂದ ಇದು ಮೇಲೆ ಪೋಸ್ಟ್ ಮಾಡ್ತಾ ಇರುತ್ತೆ. ಈ ಬಲಕ್ಕೆ ನಾವು ಏನಂತೀವಿ ಅಂದ್ರೆ ಅಪ್ಥ್ರಸ್ಟ್ ಅಥವಾ ಬಯಾನ್ಸಿ ಅಂತ ಕರಿತೀವಿ. ಇದು ಕಾನ್ಸೆಪ್ಟ್. ಇದ್ರ ಮೇಲೆ ಯಾವ ತರ ಕ್ವಶನ್ ಕೇಳ್ತಾರೆ ಅಂದ್ರೆ ಎಕ್ಸಾಮ್ ಯಾವ ತರ ಕ್ವಶನ್ ಕೇಳಬಹುದು ಅಂದ್ರೆ ನೀರಿನ ಮೇಲೆ ವಸ್ತುಗಳು ತೇಲಲು ಮುಖ್ಯ ಕಾರಣ ಬಯಾನ್ಸಿ. ಈಗ ಹಡಗು ಏನಿದೆ ಅಲ್ವಾ, ಸಮುದ್ರದ ಮೇಲೆ ತೇಲಲು ಇದು ಮುಖ್ಯ ಕಾರಣ ಬಯಾನ್ಸಿನೇ ಇರುತ್ತೆ. ನೋಡಿ ಅಲ್ಲಿ ಇದರಲ್ಲಿ ಕಂಡು ಬರ್ತಾ ಇದೆ, ಹಡಗು ಸಮುದ್ರದಲ್ಲಿ ತೇಲ್ತಾ ಇದೆ. ಯಾಕೆ ತೇಲ್ತಾ ಇದೆ ಅಂದ್ರೆ ಇದಕ್ಕ ಬಯಾನ್ಸಿ ಮತ್ತು ಗ್ರಾವಿಟಿಯನ್ನ ಏನ್ ಮಾಡಿರ್ತಾರೆ ಅಂದ್ರೆ ಇದು ನ್ಯೂಟ್ರಲ್ ಮಾಡಿರ್ತಾರೆ. ಅಲ್ಲಿ ಬಯಾನ್ಸಿ ಗ್ರಾವಿಟಿ ಎಷ್ಟು ಜಗ್ತಾ ಇದೆ ಕೆಳಗಡೆ ಅಷ್ಟೇ ಏನಾದರೂ ಬಯಾನ್ಸಿ ಅಷ್ಟೇ ಅಂದ್ರೆ ನೋಡಿ, ಸರ್ಫೇಸ್ ಹೆಚ್ಚಾದಂತೆ ಏನಾಗುತ್ತೆ ಅಂದ್ರೆ ಬಯಾನ್ಸಿ ಪ್ರಮಾಣ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನೋಡ್ತಾ ಇದ್ದೀರಾ, ಅಲ್ಲಿ ಸಣ್ಣ ವಸ್ತು ಇದೆ, ಅದೇನಾದ್ರೆ ನೀರಿನಲ್ಲಿ ಬಿಟ್ಟರೆ ಮುಳುಗೋಗ್ತಾ ಇದೆ. ಅದೇ ದೊಡ್ಡ ವಸ್ತು ಹಡಗು ಇದೆ, ಆ ಹಡಗು ತೇಲ್ತಾ ಇದೆ. ಕಾರಣ ಏನಂದ್ರೆ ಅದು ವಿಸ್ತರಣೆ ಜಾಸ್ತಿ ಇರುತ್ತೆ. ಅಲ್ಲಿ ಸರ್ಫೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಥವಾ ನೀರಿನ ಸಮುದ್ರದ ಮೇಲೆ ವಿಸ್ತೀರ್ಣ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಬಯಾನ್ಸಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗುತ್ತೆ. ಅವಾಗ ಗುರುತ್ವಕ್ಕೆ ಇದು ಸಮಾನವಾಗೋದ್ರಿಂದ ಹಡಗು ತೇಲ್ತಾ ಹೋಗುತ್ತೆ. ಇದು ಬಯಾನ್ಸಿಗೆ ಸಂಬಂಧಿಸಿದ. ಆಮೇಲೆ ಎಕ್ಸ್ಪೆನ್ಷನ್ ಆಫ್ ವಾಟರ್ ಅಂತೇಳಿ ಅಂದ್ರೆ ನೀರಿನ ಅಸಂಬದ್ಧ ವಿಕಾಸ ಅಂತೇಳಿ. ನೋಡಿ ಸ್ನೇಹಿತರೆ, ಏನಾಗುತ್ತೆ ಅಂದ್ರೆ ನೀರಿಗೆ ಒಂದು ವಿಶೇಷ ಗುಣ ಇದೆ. ಈ ಗುಣವನ್ನು ನಾವು ವಿಚಾರ ಮಾಡೋಕ್ಕಿಂತ ಮುಂದೆ, ಡಿಸ್ಕಷನ್ ಮಾಡೋಕ್ಕಿಂತ ಮುಂದೆ ಏನಂದ್ರೆ ಸಾಮಾನ್ಯ ವಸ್ತುವಿನಲ್ಲಿ ಏನಾಗುತ್ತೆ ಅಂತ ನೋಡೋಣ. ಓಕೆ, ಈಗ ಘನ, ಸಾಲಿಡ್, ಲಿಕ್ವಿಡ್, ಗ್ಯಾಸಿಯಸ್. ಘನ ಸ್ಥಿತಿ, ದ್ರವ ಸ್ಥಿತಿ, ಇದು ಅನಿಲ ಸ್ಥಿತಿ ಅಂತೇಳಿ. ಯಾವುದೇ ಒಂದು ವಸ್ತುವಿಗೆ ಘನ ಸ್ಥಿತಿಯಲ್ಲಿರುವಂಥ ಯಾವುದೇ ಒಂದು ವಸ್ತುವಿಗೆ ಉಷ್ಣಾಂಶ ಏನಾಗುತ್ತೆ ಅದು ದ್ರವ ಸ್ಥಿತಿಗೆ ಬರುತ್ತೆ. ಜೊತೆಗೆ ಏನಾಗುತ್ತೆ ಅಂದ್ರೆ ಗಾತ್ರದಲ್ಲಿ ಕೂಡ ಹೆಚ್ಚಳ ಆಗುತ್ತೆ. ಅದೇ ದ್ರವ ಸ್ಥಿತಿಗೆ ಮತ್ತು ಉಷ್ಣಾಂಶ ಕೊಟ್ಟಾಗ ಏನಾಗುತ್ತೆ ಅನಿಲ ಸ್ಥಿತಿಗೆ ಬರುತ್ತೆ. ಅದು ಗಾತ್ರದಲ್ಲಿ ಹೆಚ್ಚಳ ಕಂಡು ಬರುತ್ತೆ. ಅಂದ್ರೆ ಇಲ್ಲಿ ಉಷ್ಣ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅಣುಗಳಲ್ಲಿ ಎಷ್ಟೊಂದು ಜಾಸ್ತಿ ಆಗುತ್ತೆ ಅಂದ್ರೆ ಒಂದು ಅಣು ಮತ್ತು ಇನ್ನೊಂದು ಅಣು ಮತ್ತೆ ಇರುವಂತ ದೂರ ಏನಾಗುತ್ತೆ ಅಂದ್ರೆ ಹೆಚ್ಚಾಗುತ್ತೆ. ಅವಾಗ ಆ ವಸ್ತುವಿನ ಸಾಂದ್ರತೆ ಕಡಿಮೆಯಾಗಿ ಅದು ಗಾತ್ರ ಹೆಚ್ಚಾಗುತ್ತಾ ಹೋಗುತ್ತೆ. ಅದೇ ಯಾವುದೇ ಒಂದು ವಸ್ತುವಿನ ಅನಿಲ ಸ್ಥಿತಿಯಲ್ಲಿರುವಂಥ ವಸ್ತುವಿಗೆ ಉಷ್ಣಾಂಶ ತೆಗೆದಾಗ ಅದೇನಾಗುತ್ತೆ ಅಂದ್ರೆ ದ್ರವಕ್ಕೆ ಬರುತ್ತೆ. ದ್ರವ ಸ್ಥಿತಿಯಲ್ಲಿರುವಂಥ ವಸ್ತುವಿನ ಉಷ್ಣಾಂಶ ತೆಗೆದಾಗ ಅದೇನಾಗುತ್ತೆ ಅಂದ್ರೆ ಸಾಲಿಡ್ ಆಗುತ್ತೆ ಅಥವಾ ಘನ ಆಗುತ್ತೆ. ಇದು ಸಾಮಾನ್ಯವಾಗಿ ವಸ್ತುಗಳಲ್ಲಿ ನಡೆಯುವಂಥ ಪ್ರಕ್ರಿಯೆ. ಅದೊಂದು ಎಕ್ಸಾಂಪಲ್ ಮೂಲಕ ಹೇಳೋಣ ಅಂದ್ರೆ ನೋಡಿ, ನಾವು ಮೊದಲೇ ಚರ್ಚೆ ಮಾಡಿದ್ದೆ ಒಂದು ವಿಚಾರ ಯಾವುದಂದ್ರೆ ಡೆನ್ಸಿಟಿ, ಮಾಸ್ ಅಂಡ್ ವ್ಯಾಲ್ಯೂಮ್.
ಆ ವಸ್ತುವಿನ ಸಾಂದ್ರತೆ, ಆ ವಸ್ತುವಿನ ಗಾತ್ರ ಮತ್ತು ಆ ವಸ್ತುವಿನ ದ್ರವ್ಯರಾಶಿ ಮತ್ತು ಅದರ ಗಾತ್ರದ ಮೇಲೆ ನಿರ್ಧಾರ ಆಗಿದೆ ಅಂತೇಳಿ. ಸಾಮಾನ್ಯ ವಸ್ತುಗಳಲ್ಲಿ ಆಗಲೇ ಚರ್ಚೆ ಮಾಡಿದ್ರೆ ಈ ತರ ಆಗುತ್ತೆ ಅಂತೇಳಿ. ಅಂದ್ರೆ ಸಾಮಾನ್ಯ ವಸ್ತುಗಳಲ್ಲಿ ಏನಾಗುತ್ತೆ ಅಂದ್ರೆ ಉಷ್ಣಾಂಶ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಆ ವಸ್ತು ಗಾತ್ರ ದೊಡ್ಡದಾಗುತ್ತೆ, ಅವಾಗ ಸಾಂದ್ರತೆ ಕಡಿಮೆ ಆಗುತ್ತೆ. ಮತ್ತೆ ಉಷ್ಣಾಂಶ ಕೊಟ್ಟಾಗ ಏನಾಗುತ್ತೆ, ಮತ್ತೆ ಅದರ ಗಾತ್ರ ಜಾಸ್ತಿ ಆಗುತ್ತೆ, ಮತ್ತೆ ಡೆನ್ಸಿಟಿ ಕಡಿಮೆ ಆಗುತ್ತೆ. ಇದೇ ತರ ಒಂದು ಸಾಮಾನ್ಯ ವಸ್ತುವಿನಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಒಂದು ಸಾಮಾನ್ಯ ವಸ್ತುವಿಗೆ ನಾವೇನಾದ್ರೂ ಉಷ್ಣ ತೆಗೆದ್ರೆ 10 ಡಿಗ್ರಿಯಲ್ಲಿ ಆ ವಸ್ತು ಇದೆ ಅಂದ್ರೆ ಅದಕ್ಕೆ ಉಷ್ಣಾಂಶ 5 ಡಿಗ್ರಿ ತೆಗೆದಾಗ ಏನಾಗುತ್ತೆ ಅಂದ್ರೆ ಆ ವಸ್ತುವಿನ ಗಾತ್ರ ಏನಾಗುತ್ತೆ ಅಂದ್ರೆ ಕಡಿಮೆ ಆಗುತ್ತೆ. ಅದೇ ರೀತಿ 4 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ಆ ವಸ್ತುವಿನ ಗಾತ್ರ ಇನ್ನೂ ಕಡಿಮೆ ಆಗುತ್ತೆ. ಅದೇ ರೀತಿ 1 ಡಿಗ್ರಿ ಸೆಲ್ಸಿಯಸ್ ಬಂದಾಗ ಇನ್ನೂ ಕಡಿಮೆ ಆಗಿರುತ್ತೆ. 0 ಅಲ್ಲಿ ಬಂದಾಗ ಇನ್ನೂ ಕಡಿಮೆ ಆಗಿರುತ್ತೆ. ಮೈನಸ್ ಅಲ್ಲಿ ಅಂತ ಹೋದಾಗ ಅಂತಾರೆ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಅದು ನೀರಿನಲ್ಲಿ ಯಾವ ತರ ಆಗುತ್ತೆ ಅಂದ್ರೆ ನೋಡಿ, 10 ಡಿಗ್ರಿ ಸೆಲ್ಸಿಯಸ್ ನಾವು ನೀರಿಟ್ಟಾಗ ಏನಾಗುತ್ತೆ ಅಂದ್ರೆ ಇಷ್ಟು ಗಾತ್ರದ ಅಂತ ಅನ್ಕೊಂಡ್ರೆ 5 ಡಿಗ್ರಿಯಲ್ಲಿ ಅದು ಏನಾಗಿರುತ್ತೆ ಅಂದ್ರೆ ಕಡಿಮೆ ಆಗಿರುತ್ತೆ. ಅದೇ 4 ಡಿಗ್ರಿಯಲ್ಲಿ ಇದಕ್ಕಿಂತ ಕಡಿಮೆ ಇರುತ್ತೆ ನೋಡಿ. ಮತ್ತೆ 1 ಡಿಗ್ರಿಯಲ್ಲಿ ಏನಾಗುತ್ತೆ ಅಂದ್ರೆ ಈ 4 ಡಿಗ್ರಿಯಲ್ಲಿ ಏನಿರುತ್ತೆ ಅಲ್ವಾ, ಇದಕ್ಕಿಂತ ಇಲ್ಲಿ ಗಾತ್ರ ಏನಾಗಿರುತ್ತೆ ಅಂದ್ರೆ ಹೆಚ್ಚಾಗಿರುತ್ತದೆ. ಹಾಗಾಗಿ ಅಥವಾ 0 ಡಿಗ್ರಿಯಲ್ಲಿ ಹೋದ್ರೆ ಡೈರೆಕ್ಟ್ಲಿ ಇದು ಮಂಜುಗಡ್ಡೆ ಆಗಿರುತ್ತೆ ಅಥವಾ ಘನ ಸ್ಥಿತಿಯಲ್ಲೇ ಕಂಡು ಬರುತ್ತೆ ನಮಗೆ. ಹಂಗಾಗಿ ಒಂದು ಕ್ವಶನ್ ಬರುತ್ತೆ ಇಲ್ಲಿ, ನೀರಿನ ಗರಿಷ್ಠ ಸಾಂದ್ರತೆ ಎಷ್ಟು ಡಿಗ್ರಿಯಲ್ಲಿ ಕಂಡು ಬರುತ್ತೆ ಅಂದ್ರೆ 4 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನೀರಿನ ಗರಿಷ್ಠ ಸಾಂದ್ರತೆ ಕಂಡು ಬರುತ್ತೆ. ಇದೇ ಗುಣಕ್ಕೆ ಏನಂತಾರೆ ಅಂದ್ರೆ ನೀರಿನ ಅಸಂಬದ್ಧ ವಿಕಾಸ ಅಂತೇಳಿ. ನೀರಿನ ಅಸಂಬದ್ಧ ವಿಕಾಸ ಅಂದ್ರೆ ಇದೆ. ನಾರ್ಮಲ್ ಆಗಿ ಅದು ಉಷ್ಣಾಂಶ ತೆಗೆದಾಗ ಏನಾಗಬೇಕಾಗಿತ್ತು ಅಂದ್ರೆ ಗಾತ್ರ ಕಡಿಮೆ ಆಗೋದು ಬರಬೇಕಾಗಿತ್ತು. ಬಟ್ ಏನಾಗುತ್ತೆ 4 ಡಿಗ್ರಿ ಸೆಲ್ಸಿಯಸ್ ಇಂದ ಏನಾದ್ರೂ ಅದು ಮುಂದೆ 0 ಡಿಗ್ರಿ ಸೆಲ್ಸಿಯಸ್ ವರೆಗೂ ಗಾತ್ರ ಏನಾಗುತ್ತೆ ಅಂದ್ರೆ ದೊಡ್ಡದಾಗೋದು ಬರುತ್ತೆ. ಈ ಕಾರಣದಿಂದ ನೀರು ಒಂದು ವಿಶೇಷ ಗುಣಲಕ್ಷಣಗಳನ್ನು ಹೊಂದಿದೆ. ಯಾವ ತರ ಕ್ವಶನ್ ಎಕ್ಸಾಮ್ ಅಲ್ಲಿ ಕೇಳಬಹುದು ಇದ್ರ ಮೇಲೆ, ಈ ಕಾನ್ಸೆಪ್ಟ್ ಮೇಲೆ ಅಂದ್ರೆ ನನಗೆ ಗೊತ್ತಾಯ್ತು ನಮಗೆ ನೀರು 4 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ದ್ರವ ಸ್ಥಿತಿಯಲ್ಲಿ ಇರುತ್ತೆ, ನೀರು 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಘನ ಸ್ಥಿತಿಯಲ್ಲಿ ಇರುತ್ತೆ ಅಂತೇಳಿ. ಓಕೆ, ಈಗ ಯಾವುದೋ ಒಂದು ಪಾಯಿಂಟ್ ಇದೆ ಅನ್ಕೊಳ್ಳಿ, ಶೀತ ಪ್ರದೇಶ ಇದೆ, ಸರೋವರ ಇದೆ, ಇಲ್ಲಿ ಜಲಚರ ಪ್ರಾಣಿಗಳು ಕಂಡು ಬರ್ತವೆ ನಮಗೆ. ಯಾವಾಗ 4 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರುತ್ತೆ ಅವಾಗ ಇದೆಲ್ಲ ಅವಸ್ಥೆಯಲ್ಲಿ ಕಂಡು ಬರುತ್ತೆ, ಲಿಕ್ವಿಡ್ ಆಗಿರುತ್ತೆ. ಯಾವಾಗ ಇದು 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೋಗುತ್ತಲ್ವಾ, ಈ 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೋಗುತ್ತೆ, ಲೇಯರ್ ಏನಾಗುತ್ತೆ ಅಂದ್ರೆ ಫಸ್ಟ್ ಲೇಯರ್ ಏನಾಗುತ್ತೆ ಅಂದ್ರೆ ಐಸ್ ಆಗುತ್ತೆ. ಅಲ್ಲಿ ಕಾಣಿಸ್ತಾ ಇದೆಯಲ್ವಾ, ಆ ತರ ಇದೇನಾಗುತ್ತೆ ಅಂದ್ರೆ ಮಂಜುಗಡ್ಡೆ ಕನ್ವರ್ಟ್ ಆಗುತ್ತೆ. ನಮಗೆ ಆಗ್ಲೇ ನಾವು ಓದಿದ್ದೆವು ನೀರು ಒಂದು ವಿದ್ಯುತ್ ಅವಾಹಕ ಮತ್ತು ಉಷ್ಣ ಅವಾಹಕ ಅಂತ ಹೇಳಿ. ಯಾವಾಗ ಮಂಜುಗಡ್ಡೆ ಆವರಿಸಿಕೊಳ್ಳುತ್ತೆ ಮೇಲ್ಗಡೆ, ಕೆಳಗಡೆ ಉಷ್ಣಾಂಶ ಎಷ್ಟಿರುತ್ತೆ ಅಂದ್ರೆ ಮೇಲೆ 0 ಡಿಗ್ರಿಯಲ್ಲಿ ಮುಂದುವರಿತಾ ಹೋಗುತ್ತೆ ಅದು, ಅಥವಾ 0 ಡಿಗ್ರಿಗಿಂತ ಕಡಿಮೆ ಆಗಲ್ಲ. ಯಾಕಂದ್ರೆ ಮಂಜುಗಡ್ಡೆ ಮೇಲೆ ಇರುತ್ತಲ್ವಾ, ಇದು ಕೆಳಗಡೆ ಇದು ಮಂಜುಗಡ್ಡೆ ಆಗಕ್ಕಾಗಲ್ಲ, ಯಾಕಂದ್ರೆ ಉಷ್ಣಾಂಶ ಕೆಳಗಡೆ ಬಿಟ್ಕೊಡಲ್ಲ ಅದು. ಹಂಗಾಗಿ ಇದು ಲಿಕ್ವಿಡ್ ಆಗಿರೋದ್ರಿಂದ, ಇದು ಸಾಲಿಡ್ ಆಗಿ ಕನ್ವರ್ಟ್ ಆಗದೇ ಇರೋದ್ರಿಂದ ಇಲ್ಲೇನಾಗುತ್ತೆ ಜಲಚರ ಪ್ರಾಣಿಗಳು ಆರಾಮಾಗಿ ಓಡಾಡ್ತಾ ಇರುತ್ತೆ. ಬಟ್ ಮೇಲ್ಗಡೆ ಏನಾಗುತ್ತೆ ಅಂದ್ರೆ ಇದು ಮಾತ್ರ ಘನ ಸ್ಥಿತಿಯಲ್ಲಿ ಕಂಡು ಬರುತ್ತೆ ನಮಗೆ. ಯಾಕೆ ಇದು ದ್ರವ ಸ್ಥಿತಿಯಲ್ಲಿ ಅಂದ್ರೆ ಇಲ್ಲಿ 4 ಡಿಗ್ರಿ ಸೆಲ್ಸಿಯಸ್ ಅಂತ ಅಂದ್ರೆ ಗರಿಷ್ಠ ಸಾಂದ್ರತೆ ಅಲ್ವಾ, ಕೆಳಗಡೆ ನೀರು ಇರುತ್ತೆ. 4 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಈಗ ಇಲ್ಲಿ ಸಾಂದ್ರತೆ ಕೂಡ ಒಂದು ಕೆಲಸ ಮಾಡುತ್ತೆ. ಸಾಂದ್ರತೆ ಇಲ್ಲಿ ಹೆಚ್ಚಾಗಿದ್ದು ಇಲ್ಲಿ ಏನಾಗುತ್ತೆ ಅಂದ್ರೆ ಕಡಿಮೆ ಆಗಿರುತ್ತೆ 0ದಲ್ಲಿ. ಇಲ್ಲೇನಿದೆ ಅಲ್ವಾ ಕಡಿಮೆ ಇರುತ್ತಲ್ವ ಸಾಂದ್ರತೆ, ಇಲ್ಲಿ ಮೇಲೆ ಇರೋದರಿಂದ ಇದು ನೀರಿನ ಮೇಲೆ ತೇರಲು ಸಹಾಯ ಮಾಡುತ್ತೆ. ಲಿಕ್ವಿಡ್ ಇದ್ದಿದ್ದ ನೀರು ಅದ್ರ ಮೇಲೆ ಮಂಜುಗಡ್ಡೆ ಏನಾದ್ರು ಇಟ್ಟರೆ ಅದು ಅದ್ರ ಮೇಲೆ ತೇಲ್ತಾ ಇರುತ್ತೆ. ಕಾರಣ ಅದರ ಗಾತ್ರ ಇಲ್ಲಿ 4 ಡಿಗ್ರಿಯಲ್ಲಿ ಏನಾದ್ರೆ ನೋಡಿದ್ರೆ ಇಲ್ಲಿಗಿಂತ 0 ಡಿಗ್ರಿಯಲ್ಲಿ ಅತಿ ದೊಡ್ಡ ಕಂಪೇರ್ ಮಾಡಿದ್ರೆ ದೊಡ್ಡ ಗಾತ್ರ ಇರುತ್ತೆ. ಹಂಗಾಗಿ ಏನಾಗುತ್ತೆ ಮಂಜುಗಡ್ಡೆ ನೀರಿನ ಮೇಲೆ ಮಂಜುಗಡ್ಡೆ ತೇರಲು ಮುಖ್ಯ ಕಾರಣ. ನೀರಿನ ವಿಧಗಳು ಅಂತೇಳಿ ಅಂದ್ರೆ ಟೈಪ್ಸ್ ಆಫ್ ವಾಟರ್. ನೀರನ್ನು ನಾವು ಅದರಲ್ಲಿ ಕರಗಿರುವ ಅಣುಗಳ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ 2 ರೀತಿಯಾಗಿ ಭಾಗ ಮಾಡ್ತೀವಿ. ಒಂದೇನಂದ್ರೆ ಮೆದು ನೀರು, ಇನ್ನೊಂದು ಗಡಸು ನೀರು ಅಂತೇಳಿ. ಮೆದು ನೀರು, ಇನ್ನೊಂದು ಗಡಸು ನೀರು ಅಂತೇಳಿ. ಯಾವ ತರ ಕಂಡಿಡ್ತೀವಿ ಮೆದು ನೀರು ಗಡಸು ನೀರು ಅಂದ್ರೆ ನೋಡಿ ಸ್ನೇಹಿತರೆ, ಏನಾಗುತ್ತೆ ಇಲ್ಲ ಅಂದ್ರೆ ಯಾವ ನೀರು ಸಾಬೂನಿನೊಂದಿಗೆ ನೊರೆ ಕೊಡುತ್ತದೆಯೋ ಅದನ್ನು ನಾವು ಗಡಸು ನೀರು ಅಂತ ಕರಿತೀವಿ, ಸ್ಮೂತ್ ವಾಟರ್ ಅಂತ ಹೇಳಿ. ಯಾವ ನೀರು
ಸಾಬೂನಿನೊಂದಿಗೆ ನೊರೆ ಕೊಡೋದಿಲ್ಲ, ಅದನ್ನು ಹಾರ್ಡ್ ವಾಟರ್ ಅಂತ ಕರಿತೀವಿ. ಹಾರ್ಡ್ ವಾಟರ್, ಇದು ಸಾಫ್ಟ್ ವಾಟರ್ ಅಂತೇಳಿ. ಇದು ನೊರೆ ಕೊಡ್ತಾ ಇರುತ್ತೆ, ಇದು ನೊರೆ ಕೊಡೋದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಅದರಲ್ಲಿರುವ ಲವಣಗಳು ಅಂತ ಆಗಲೇ ಹೇಳಿದೆವು, ಅದರಲ್ಲಿರುವಂತ ಅಣುಗಳು ಅಂತೇಳಿ. ಇದರಲ್ಲಿ ಏನಿರಲ್ಲ, ಏನಿರುತ್ತೆ ಅಂದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಗಡಸು ನೀರಲ್ಲಿ ಮ್ಯಾಗ್ನೇಸಿಯಂ, ಕ್ಯಾಲ್ಸಿಯಂ ಏನಾದರೂ ಯಾವುದೇ ಒಂದು ನೀರಿನಲ್ಲಿ ಕಂಡು ಬಂದರೆ ಅದಕ್ಕೆ ನಾವು ಹಾರ್ಡ್ ವಾಟರ್ ಅಂತ ಕರಿತೀವಿ. ಈ ಮ್ಯಾಗ್ನೇಸಿಯಂ ಮತ್ತು ಕ್ಯಾಲ್ಸಿಯಂ ಯಾವ ವಾಟರ್ದಲ್ಲಿ ಇರುವುದಿಲ್ಲವೋ ಅದನ್ನು ನಾವು ಮೆದು ನೀರು ಅಂತ ಕರಿತೀವಿ. ಓಕೆ, ಮೆದು ನೀರಲ್ಲಿ ಇವೆರಡು ಏನಾದರೂ ಇರದೇ ಇದ್ರೆ ಅದಕ್ಕೆ ಮೆದು ನೀರು. ಇವೆರಡು ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಸಿಯಂ ಇದ್ರೆ ಅದು ಗಡಸು ನೀರು. ಮತ್ತೆ ಈ ಅಣುಗಳು ಯಾವ ಯಾವ ಅಣುಗಳೊಂದಿಗೆ ಬಂಧವನ್ನು ಹೊಂದಿದೆ ಅನ್ನೋದು ಆಧಾರದ ಮೇಲೆ, ಅಂದ್ರೆ ಯಾವುದರ ಅಣುಗಳ ಜೊತೆ ಬಾಂಡ್ ಆಗಿವೆ ಅನ್ನೋ ಆಧಾರದ ಮೇಲೆ ಮತ್ತೆ ಇದನ್ನು ಎರಡು ಭಾಗ ಮಾಡ್ಕೋತೀವಿ. ಒಂದು ಏನಂದ್ರೆ ತಾತ್ಕಾಲಿಕ ಗಡಸು ನೀರು, ಇನ್ನೊಂದು ಶಾಶ್ವತ ಗಡಸು ನೀರು ಅಂತೇಳಿ. ತಾತ್ಕಾಲಿಕ ಗಡಸು ನೀರು ಅಂದ್ರೆ ಏನು ನೋಡಿ, ಇಲ್ಲಿ ಏನಾಗಿರುತ್ತೆ ಅಂದ್ರೆ ಮ್ಯಾಗ್ನೇಸಿಯಂ, ಕ್ಯಾಲ್ಸಿಯಂ ಮತ್ತು ಕಾಮನ್. ಗಡಸು ನೀರಿಗೆ ಮ್ಯಾಗ್ನೇಸಿಯಂ ಮತ್ತು ಕ್ಯಾಲ್ಸಿಯಂ ಇರಲೇಬೇಕು. ಇದ್ರ ಜೊತೆಗೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಮ್ಯಾಗ್ನೇಸಿಯಂ ಬೈಕಾರ್ಬೊನೇಟ್, ಕ್ಯಾಲ್ಸಿಯಂ ಬೈಕಾರ್ಬೊನೇಟ್, ಇವೆ ಈ ಅಣುಗಳೇನಾದ್ರೂ ಇದ್ರೆ, ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಸಿಯಂ ಜೊತೆ ಬೈಕಾರ್ಬೊನೇಟ್ ಅನ್ನೋ ಇದ್ರೆ ಅದನ್ನೆಲ್ಲ ತಾತ್ಕಾಲಿಕ ಗಡಸು ನೀರು ಅಂತ ಕರಿತೀವಿ. ಅದೇ ರೀತಿ ಶಾಶ್ವತ ಗಡಸು ನೀರಲ್ಲಿ ಮ್ಯಾಗ್ನೇಸಿಯಂ ಕ್ಲೋರೈಡ್, ಮ್ಯಾಗ್ನೇಸಿಯಂ ಸಲ್ಫೈಡ್, ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಸಲ್ಫೈಡ್, ಈ ಅಣುಗಳೇನಾದರೂ ಯಾವುದೇ ನೀರಿನಲ್ಲಿ ಇದ್ದರೆ ಅದನ್ನು ಶಾಶ್ವತ ಗಡಸು ನೀರು ಅಂತ ಕರಿತೀವಿ. ಈ ಗಡಸು ನೀರು ಯಾಕೆ ನಮಗೆ ಇಂಪಾರ್ಟೆಂಟ್ ಅಂದರೆ, ಈ ಗಡಸು ನೀರು ಕುಡಿಯಲು ಯೋಗ್ಯ ಇದೆ, ಆದರೆ ಬೇರೆ ಯಾವುದೇ ಕೈಗಾರಿಕಾ ಚಟುವಟಿಕೆಗಳಿರ್ಬೋದು, ವಾಣಿಜ್ಯ ಚಟುವಟಿಕೆ ಈ ನೀರನ್ನು ನಾವು ಬಳಸೋಕ್ಕಾಗಲ್ಲ. ಈಗ ಉದಾಹರಣೆಗೆ ಬಾಯ್ಲರ್ಗಳಲ್ಲಿ, ಕೈಗಾರಿಕೆಯಲ್ಲಿರುವ ಬಾಯ್ಲರ್ಗಳಾಗಿರ್ಬೋದು, ಅಲ್ಲಿರುವ ಪೈಪ್ಗಳಲ್ಲಿ ಈ ನೀರನ್ನು ಬಳಸಿದ್ರೆ ಏನಾಗುತ್ತೆ ಅಂದರೆ, ಈ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಸಿಯಂ ಏನು ಮಾಡುತ್ತೆ ಅಂದರೆ ಆ ಪೈಪಿಗೆ ಅಂಟುಕೊಂಡು ಏನು ಮಾಡುತ್ತೆ, ಅದು ತುಕ್ಕು ಹಿಡಿಲಿಕ್ಕೆ ಅಥವಾ ಅದು ಕೊಳಿಲಿಕ್ಕೆ ಆರಂಭ ಆಗುತ್ತೆ. ಹಂಗಾಗಿ ಇದನ್ನು ನಾವು ಯಾವುದಕ್ಕೆ ಬಳಸೋಕ್ಕಾಗಲ್ಲ. ಸೊ ಹಂಗಾಗಿ ನಾವು ಏನು ಮಾಡಬೇಕು ಅಂದರೆ, ಈ ಮ್ಯಾಗ್ನೇಸಿಯಂ ಮತ್ತು ಕ್ಯಾಲ್ಸಿಯಂ ಅನ್ನು ನಾವು ತೆಗೆದಾಗ ಏನಾಗುತ್ತೆ, ಅದೇನಂತ ಮೆದು ನೀರಾಗಿ ಬದಲಾವಣೆ ಹೊಂದುತ್ತೆ ಅಥವಾ ಸಾಫ್ಟ್ ವಾಟರ್ ಆಗುತ್ತೆ. ಈ ಮ್ಯಾಗ್ನೇಸಿಯಂ ಮತ್ತು ಕ್ಯಾಲ್ಸಿಯಂ ಅನ್ನು ನಾವು ಏನು ತೆಗಿತೀವಲ್ವಾ, ಇದಕ್ಕೆ ಕೆಲವೊಂದಿಷ್ಟು ಪ್ರೊಸೆಸ್ಗಳಿವೆ. ಅಂದರೆ ತಾತ್ಕಾಲಿಕ ಗಡಸು ನೀರನ್ನು ಮೆದು ಮಾಡಲು ಕೆಲವೊಂದಿಷ್ಟು ಪ್ರೊಸೆಸ್ಗಳು ಕಂಡು ಬರುತ್ತೆ, ವಿಧಗಳು ಕಂಡು ಬರುತ್ತೆ. ಅದೇ ರೀತಿ ಶಾಶ್ವತ ಗಡಸು ನೀರನ್ನು ನಾವು ಮೆದು ಮಾಡಲು ಕೆಲವೊಂದಿಷ್ಟು ವಿಧಗಳು ಕಂಡು ಬರುತ್ತೆ. ಸೊ ಅವುಗಳನ್ನು ಎಕ್ಸಾಂಪಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಅವುಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ತಾತ್ಕಾಲಿಕ ಗಡಸು ನೀರನ್ನು ಮೆದು ಮಾಡುವ ವಿಧಗಳು. ಪ್ರಮುಖವಾಗಿ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಎರಡು ವಿಧಗಳನ್ನು ನಾವು ಮಾಡ್ತೀವಿ ತಾತ್ಕಾಲಿಕ ಗಡಸು ನೀರನ್ನು ಮೆದು ಮಾಡಲು. ಅದರಲ್ಲಿ ಒಂದೇದಂದ್ರೆ ನೀರನ್ನು ಬಿಸಿ ಮಾಡುವುದರ ಮೂಲಕ ಅದನ್ನು ನಾವು ಮೆದು ನೀರಾಗಿ ಬದಲಾವಣೆ ಮಾಡಬಹುದು. ಎರಡನೇದೇನಂದ್ರೆ ಕ್ಲಾರ್ಕ್ ಮೆಥಡ್ ಅಂತ ಬರುತ್ತೆ. ಇವೆರಡರ ಮೂಲಕ ಏನಂದ್ರೆ ತಾತ್ಕಾಲಿಕ ಗಡಸು ನೀರನ್ನು ನಾವು ಮೆದು ನೀರನ್ನಾಗಿ ಕನ್ವರ್ಟ್ ಮಾಡಬಹುದು. ಮೊದಲನೇದಾಗಿ ನೀರನ್ನು ಬಿಸಿ ಮಾಡುವುದರ ಮೂಲಕ. ನೋಡಿ, ನಮಗೆ ಗೊತ್ತು ಆಲ್ರೆಡಿ ತಾತ್ಕಾಲಿಕ ಗಡಸು ನೀರಲ್ಲಿ ಏನಿರುತ್ತೆ ಅಂದ್ರೆ ಕ್ಯಾಲ್ಸಿಯಂ ಬೈಕಾರ್ಬೊನೇಟ್ ಅಥವಾ ಮೆಗ್ನೀಸಿಯಂ ಬೈಕಾರ್ಬೊನೇಟ್ ಇರುತ್ತೆ. ಈ ಕ್ಯಾಲ್ಸಿಯಂ ಬೈಕಾರ್ಬೊನೇಟ್ ಮತ್ತು ಮೆಗ್ನೀಸಿಯಂ ಬೈಕಾರ್ಬೊನೇಟ್ಗಳಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಅನ್ನು ಹೊರ ತೆಗೆದರೆ ಏನಾಗುತ್ತೆ ಅಂದ್ರೆ ನಾವು ಇದನ್ನು ಮಿದು ನೀರನ್ನಾಗಿ ಬದಲಾವಣೆ ಮಾಡಬಹುದು. ಇದು ಬದಲಾವಣೆ ಮಾಡಬೇಕು ಅಂದ್ರೆ, ಇದು ತೆಗಿಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ, ನೀರಿಗೆ ತಾತ್ಕಾಲಿಕ ಗಡಸು ನೀರಲ್ಲಿ ಇರುತ್ತಲ್ವಾ, ಆ ನೀರಿಗೆ ನಾವು ಉಷ್ಣಾಂಶವನ್ನು ಕೊಟ್ಟಾಗ ಏನಾಗುತ್ತೆ, ಅದು ಈ ನೀರಿನಲ್ಲಿರುವಂಥ ವಾಟರ್ ನೋಡಿ ಈಸಿ ಆಗಲಿ ಎಂಬ ಉದ್ದೇಶದಿಂದ ಈ ರಿಯಾಕ್ಷನ್ ಬರ್ಕೊಂಡಿದ್ದೀನಿ. ಇದೇನು ನೆನಪಿಡುವ ಅವಶ್ಯಕತೆ ಏನಿಲ್ಲ, ಬಟ್ ನೀವು ನೆನಪಿದ್ರೆ ಸಾಕು. ನೀರು ಬಿಸಿ ಮಾಡೋದ್ರ ಮೂಲಕ ತಾತ್ಕಾಲಿಕ ಗಡಸು ನೀರನ್ನು ನಾವು ಮೆದು ನೀರನ್ನಾಗಿ ಮಾಡಬಹುದು. ಟೆಂಪರರಿ ಹಾರ್ಡ್ನೆಸ್ ಅನ್ನು ನಾವು ಸಾಫ್ಟ್ ವಾಟರ್ ಆಗಿ ಮಾಡಬಹುದು ಅನ್ನೋದು ಗೊತ್ತಿದ್ರೆ ಸಾಕು. ಓಕೆ, ಈಗ ಹೀಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ನೀರು ನೋಡಿ ನಮಗೆ ಗೊತ್ತು ಕ್ಯಾಲ್ಸಿಯಂ ಬೈಕಾರ್ಬೊನೇಟ್ ಅಂತೇಳಿ. ಈ ಕ್ಯಾಲ್ಸಿಯಂ ಬೈಕಾರ್ಬೊನೇಟ್ ಅನ್ನು ಯಾವ ತರ ಬರ್ಕೊಂಡಿದ್ದೀನಿ ಅಂದ್ರೆ ಕ್ಯಾಲ್ಸಿಯಂ HCO3 ಕ್ಯಾಲ್ಸಿಯಂ CO3 ಈ ತರದಲ್ಲಿ ಬರ್ಕೊಂಡಿದ್ದೀನಿ. ಇದರ ಜೊತೆಗೆ ಏನಾದ್ರು ಉಷ್ಣಾಂಶವನ್ನು ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಈ H2O ವಾಟರು ಮತ್ತು ಇದರಲ್ಲಿರುವಂಥ ಒಂದು ಆಕ್ಸಿಜನ್ ಸೇರಿಕೊಂಡು ನೀರಾಗುತ್ತೆ. ಅಂದ್ರೆ ವಾಟರ್ ಏನು ಬರುತ್ತಲ್ವಾ, ಇದ್ರ ಜೊತೆಗೆ ಏನಾಗುತ್ತೆ, ನಾವು
ತಾತ್ಕಾಲಿಕ ಗಡಸು ನೀರನ್ನು ಬಿಸಿ ಮಾಡಿದಾಗ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬರುತ್ತೆ. ಜೊತೆಗೆ ಏನಾಗುತ್ತೆ ಅಂದರೆ ನೋಡಿ, ವಾಟರು ಹೊರಗೆ ಬಂತು, ಇಲ್ಲಿರುವ ಆಕ್ಸಿಜನ್ ತಗೊಂಡು ಹೊರಗೆ ಬಂತು. ಆಕ್ಸಿಜನ್ನು ಒಂದು ಬಂದಿದ್ದರಿಂದ ಇದೊಂದು CO2 ಆಯಿತು, ಇದು ಕಾರ್ಬನ್ ಡೈಆಕ್ಸೈಡ್ ಹೊರಟೋಯ್ತು. ಉಳಿದಿದ್ದಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆ. ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ನಮ್ಗೆ ಏನಾಗುತ್ತೆ ಅಂದರೆ ಬೈ ಪ್ರಾಡಕ್ಟ್ ಆಗಿ ಬರುತ್ತೆ, ಉತ್ಪನ್ನವಾಗಿ ನಮಗೆ ಕಂಡು ಬರುತ್ತೆ. ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದರೆ ಈ ಕ್ಯಾಲ್ಸಿಯಂ ಕಾರ್ಬೋನೇಟು ಅದೇ ತಾತ್ಕಾಲಿಕ ಗಡಸು ನೀರಿನ ಮೇಲೆ ತೇಲ್ತಾ ಇರುತ್ತೆ. ಅವಾಗ ಕ್ಯಾಲ್ಸಿಯಂ ಬೈಕಾರ್ಬೋನೇಟು ಮತ್ತು ಮ್ಯಾಗ್ನೀಸಿಯಂ ಬೈಕಾರ್ಬೋನೇಟು ಇವೆರಡು ಏನಾಗುತ್ತೆ ಅಂದರೆ ಮೇಲ್ಗಡೆ ತೇಲುವುದರಿಂದ ಕೆಳಗಡೆ ಇರುವ ನೀರು ಮೆದು ನೀರಾಗಿ ಬದಲಾವಣೆ ಆಗುತ್ತೆ. ಇದನ್ನು ನಾವು ಸಪ್ರೇಟ್ ಮಾಡೋದ್ರ ಮೂಲಕ ಇದನ್ನು ನಾವು ಮೆದು ನೀರನ್ನಾಗಿ ಬದಲಾವಣೆ ಮಾಡ್ಬೋದು. ಒಂದು. ಎರಡನೇ ವಿಧಾನ ಕ್ಲಾರ್ಕ್ ಮೆಥಡ್ ಅಂತೇಳಿ. ಏನು ಕ್ಲಾರ್ಕ್ ಮೆಥಡ್ ಅಂದರೆ ನೋಡಿ, ಇಲ್ಲಿ ಥಾಮಸ್ ಕ್ಲಾರ್ಕ್ ಅಂತ ಒಬ್ಬ ವಿಜ್ಞಾನಿ ಬರ್ತಾರೆ, ಅವರು ಈ ಪ್ರಯೋಗ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಅವ್ರು ಏನು ಬಳಸ್ತಾರೆ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಬಳಸ್ತಾರೆ. ಏನಿದೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಎಲ್ಲಿ ನಾವೆಲ್ಲ ನೋಡ್ತೀವಿ ದಿನನಿತ್ಯ ಅಂದರೆ ಹೌದು, ಸುಟ್ಟ ಸುಣ್ಣ ತಗೋತಾರೆ. ಸುಟ್ಟ ಸುಣ್ಣ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್ ಅಂತೇಳಿ. ನಾವೇನು ಅಂಗಡಿಯಲ್ಲಿ ಗೋಡೆಗೆ ಸುಣ್ಣ ಬಡಿಬೇಕಾದ್ರೆ ಅಂಗಡಿಯಲ್ಲಿ ಸುಣ್ಣ ತಗೋತೀವಲ್ವಾ, ಅದೇ ಸುಣ್ಣ ಇದು. ಇದು ಸುಟ್ಟಿರ್ತಾರೆ. ಮೊದಲು ಯಾವ ರೂಪದಲ್ಲಿ ಇರುತ್ತೆ ಅಂದರೆ ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ರೂಪದಲ್ಲೇ ಇರುತ್ತೆ. ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ರೂಪದಲ್ಲಿರುವಂಥ ಈ ಸುಣ್ಣ ಏನು ಮಾಡ್ತಾರೆ ಅಂದರೆ ಇದಕ್ಕೆ ನಾವು ಹೀಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಇದರಲ್ಲಿರುವ H2O ನೀರಾವಿ ರೂಪದಲ್ಲಿ ಏನಾಗುತ್ತೆ ಅಂದರೆ ಮೇಲೆ ಹೋದಾಗ ನಮಗೆ ಈ ರೂಪದಲ್ಲಿ ಸುಟ್ಟ ಸುಣ್ಣ ಸಿಗುತ್ತೆ. ಈ ಸುಟ್ಟ ಸುಣ್ಣ ನಾವು ತಗೊಂಬಂದು ಏನು ಮಾಡ್ತೀವಿ ಅಂದರೆ ವಾಟರ್ ಅಥವಾ ಅದಕ್ಕೆ ನೀರನ್ನು ಹಾಕಿದಾಗ ಏನಾಗುತ್ತೆ ಅದಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ನಾವೇನು ಗೋಡೆಗೆ ಬಡಿತೀವಲ್ವಾ, ಆ ಗೋಡೆಗೆ ಬಡೋದು ಈ ರೂಪದಲ್ಲಿ ನಮಗೆ ಕಂಡು ಬರುತ್ತೆ. ಅಥವಾ ನಾವು ಏನು ಯೂಸ್ ಮಾಡ್ತೀವಲ್ಲ, ಎಲೆಯಲ್ಲಿ ಹಾಕೊಂಡು ಸುಣ್ಣ ಯೂಸ್ ಮಾಡ್ತಿರ್ತಾರಲ್ಲ ನಮ್ಮ ತಾಯಿಯರು, ಅಪ್ಪ ಅಮ್ಮ ಅಜ್ಜಿಯರೆಲ್ಲ ಯೂಸ್ ಮಾಡ್ತಾರಲ್ವ, ಇದೇ ಸುಣ್ಣ ಅದು. ಈ ಸುಣ್ಣ ನಾವೇನಾದರೂ ಗೋಡೆಗೆ ಬಡಿದ್ರೆ ಆ ಗೋಡೆಯಲ್ಲಿ ಏನಾಗುತ್ತೆ ನೋಡಿ, ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ ಅಂದರೆ ಇದು ಹೀರ್ಕೊಳ್ಳುತ್ತೆ. ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಂಡು ಏನಾಗುತ್ತೆ ಅಂದರೆ ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಬದಲಾವಣೆ ಹೊಂದುತ್ತೆ. ಏನಿದೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದರೆ ಕೇಳಿರ್ತೀವಲ್ವಾ, ಹವಳದ ಜೀವಿಗಳು ಉತ್ಪಾದನೆ ಮಾಡೋದು ಕ್ಯಾಲ್ಸಿಯಂ ಕಾರ್ಬೋನೇಟ್. ಈ ಬಸವನ ಹುಳಿ ಮೇಲೆ ಇರುತ್ತಲ್ಲ ಅದು ಕೂಡ ಕ್ಯಾಲ್ಸಿಯಂ ಕಾರ್ಬೋನೇಟು. ಅಂದ್ರೆ ನಾವು ಗೋಡೆಗೆ ಬಡಿತೀವಲ್ವ, ಗೋಡೆ ಒಣಗದಾಗ ಆಗುತ್ತಲ್ವ, ಅದು ಕೂಡ ಕ್ಯಾಲ್ಸಿಯಂ ಕಾರ್ಬೋನೇಟು. ಈ ರೂಪಕ್ಕೆ ಬರುತ್ತೆ. ಏನು ಉಪಯೋಗ ಮಾಡುತ್ತೆ? ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಉಪಯೋಗ ಮಾಡ್ಕೊಂಡಿರುತ್ತೆ ಇದು. ಜೊತೆಗೆ ಇದೇನಾಗುತ್ತೆ ಅಂದರೆ ನೀರು ಹೊರಗಡೆ ಬರ್ತದೆ ಜೊತೆಗೆ. ಇದನ್ನು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ನೋಡಿ ಸ್ನೇಹಿತರೆ, ಏನಾಗುತ್ತೆ ಇಲ್ಲ ಅಂದರೆ ಥಾಮಸ್ ಕ್ಲಾರ್ಕ್ ಏನು ಮಾಡ್ತಾರೆ ಅಂದರೆ, ಈ ನಮಗೆ ಗೊತ್ತು ತಾತ್ಕಾಲಿಕ ಗಡಸು ನೀರಲ್ಲಿ ಏನಿರುತ್ತೆ ಅಂದರೆ ಮ್ಯಾಗ್ನೀಸಿಯಂ ಬೈಕಾರ್ಬೋನೇಟ್ ಇರುತ್ತೆ ಅಂತೇಳಿ. ನಾನು ಅದನ್ನು ಏನು ಮಾಡಿದ್ದೀನಿ ಅಂದರೆ ನಮಗೆ ಈಸಿ ಆಗಲಿ ಅರ್ಥ ಆಗಿರೋ ಉದ್ದೇಶದಿಂದ ಅದೇನು ಮಾಡ್ತೀನಿ ಅಂದರೆ ನೋಡಿ, ಮ್ಯಾಗ್ನೀಸಿಯಂ ಬೈಕಾರ್ಬೋನೇಟ್ ಇದು ಇದ್ದಿದ್ದನ್ನು ಏನು ಮಾಡಿದ್ದೀನಿ ಅಂದರೆ ಮ್ಯಾಗ್ನೀಸಿಯಂ ಇಟ್ಕೊಂಡು ಇಲ್ಲೊಂದು ಬೈಕಾರ್ಬೋನೇಟ್ ಮಾಡ್ಕೊಂಡಿನಿ, ಇಲ್ಲೊಂದು ಬೈಕಾರ್ಬೋನೇಟ್ ಮಾಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಏನು ಹಾಕ್ತೀವಿ ನಾವು ಅಂದರೆ ಥಾಮಸ್ ಏನು ಹೇಳ್ತಾರೆ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಹಾಕಿ ಅಂತ ಹೇಳ್ತಾರೆ. ಅದು ಎಷ್ಟು? 2 ಹೈಡ್ರಾಕ್ಸೈಡ್. ನೋಡಿ ಕ್ಯಾಲ್ಸಿಯಂ ಬರ್ಕೊಂಡು ಇಲ್ಲಿ ಹೈಡ್ರಾಕ್ಸೈಡ್ 1, ಇಲ್ಲಿ ಹೈಡ್ರಾಕ್ಸೈಡ್ 2 ಅಂತ ಬರ್ಕೊಂಡಿದ್ದೀನಿ. ಯಾವ ಥರ ರಿಯಾಕ್ಷನ್ ಆಗುತ್ತೆ ಇದು ಅಂದರೆ ನೋಡಿ ಸ್ನೇಹಿತರೆ, ಏನಾಗುತ್ತೆ ಅಂದರೆ ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ 2 ಇದೆ ಅಲ್ವಾ, ಈ ಹೈಡ್ರಾಕ್ಸೈಡ್ ಅಲ್ಲಿ H2O ಏನಿದೆ ಅಲ್ವಾ, ಇವು ಎಲ್ಲಿ ಸೇರ್ಕೊಂಡು ಏನಾಗುತ್ತೆ ಅಂದರೆ ಒಂದು ನೀರಿನ ಅಣು ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಇಲ್ಲೊಂದು 2 ಹೈಡ್ರೋಜನ್ ಇದೆ. ಈ 2 ಹೈಡ್ರೋಜನ್ ಇಲ್ಲೊಂದು ಆಕ್ಸಿಜನ್ ಇದೆ ಅಲ್ವಾ, ಈ ಆಕ್ಸಿಜನ್ ಸೇರ್ಕೊಂಡು ಏನಾಗುತ್ತೆ ಅಂದರೆ ಇಲ್ಲೊಂದು ನೀರಿನ ಅಣು ಆಗುತ್ತೆ. ಎಷ್ಟಾಯ್ತು? 2 ನೀರಿನ ಅಣುಗಳು ಬಂತು ಇದರಲ್ಲಿ. ಉಳಿದಿದ್ದು ಏನು ನೋಡುತ್ತೆ ನೋಡಿ, ಇಲ್ಲಿ ಮ್ಯಾಗ್ನೀಸಿಯಂ ಇದೆ, ಇದು ಕಾರ್ಬೋನೇಟ್ ಇದೆ. ಮ್ಯಾಗ್ನೀಸಿಯಂ ಕಾರ್ಬೋನೇಟ್ ಫಾರ್ಮೇಷನ್ ಆಗುತ್ತೆ. ಉಳಿದಿತ್ತು ಇವೆರಡು ಸೇರಿಕೊಂಡು ಮ್ಯಾಗ್ನೀಸಿಯಂ ಕಾರ್ಬೋನೇಟ್ ಆಗುತ್ತೆ. ಇಲ್ಲೇನು ಕಾರ್ಬೋನೇಟ್ ಇದೆ ನೋಡಿ, ಈ ಕಾರ್ಬೋನೇಟ್ ಇದ್ರ ಜೊತೆ ಸೇರಿಕೊಂಡು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗುತ್ತೆ. ಈ ಮ್ಯಾಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂ ಕಾರ್ಬೋನೇಟ್ಗಳನ್ನು ಏನಂತ ನೀರಿನ ಮೇಲೆ ತೇಲ್ತಾ ಇರುತ್ತೆ. ಅದನ್ನ ಸಪರೇಟ್ ಮಾಡೋದ್ರ ಮೂಲಕ ಗಡಸು ನೀರನ್ನು ಅಥವಾ ತಾತ್ಕಾಲಿಕ ಗಡಸು ನೀರನ್ನು ನಾವು ಮೆದು ನೀರನ್ನಾಗಿ ಮಾಡಬಹುದು. ಶಾಶ್ವತ ಗಡಸು ನೀರನ್ನು ಮೆದುಗೊಳಿಸುವ ವಿಧಾನಗಳು ಅಂತೇಳಿ. ಮೊದಲನೇದಾಗಿ ಆಸವನ ವಿಧಾನ ಅಂತೇಳಿ, ಡಿಸ್ಟಿಲೇಷನ್ ಅಂತೇಳಿ ಕರಿತೀವಿ. ಏನ್ ಡಿಸ್ಟಿಲೇಷನ್ ಅಂದ್ರೆ ನಾವು ಸಾಮಾನ್ಯ ಪ್ರತಿನಿತ್ಯ ಜೀವನದಲ್ಲಿ ಇದು ನಮಗೆ ಕಂಡು ಬರ್ತಾ ಇರುತ್ತೆ. ಏನಂದ್ರೆ ನೋಡಿ ಸ್ನೇಹಿತರೆ, ಏನಾಗುತ್ತೆ ಇಲ್ಲ ಅಂದ್ರೆ ಸೂರ್ಯನ ಕಿರಣಗಳು ಯಾವುದೋ ಒಂದು ಸರ್ವರ್ ಇದೆ ಅಂತ ಅನ್ಕೊಳ್ಳಿ, ಇದು ಸರ್ವರ. ಸೂರ್ಯನ ಕಿರಣಗಳು
ಇದ್ರ ಮೇಲೆ ಬಿದ್ದಾಗ ಏನು ಆವಿಯಾಗಿ ಮೇಲೆ ಹೋಗುತ್ತಲ್ವಾ, ಇದೇ ನೀರನ್ನು ನಾವೇನಂತೀವಿ ಡಿಸ್ಟಿಲ್ ವಾಟರ್, ಆಸಮನ ವಿಧಾನ ಅಂತ ಕರಿತೀವಿ. ಈ ನೀರು ಅತಿ ಶುದ್ಧವಾದ ನೀರು. ಇದು pH ಮೌಲ್ಯ ಎಷ್ಟಿರುತ್ತೆ ಇದಕ್ಕಂದ್ರೆ 7 ಇರುತ್ತೆ. ಇದೇ ಥರ ಆಗುತ್ತೆ ನೋಡಿ. ನಾವು ಹಾರ್ಡ್ ವಾಟರ್ನ ತಗೊಂಡು ಹಾರ್ಡ್ ವಾಟರ್ ಏನಿರುತ್ತೆ ಅದು ಶಾಶ್ವತ ಗಡಸು ನೀರಲ್ಲಿ ಏನು ಬರುತ್ತೆ ಅಂದರೆ ಕ್ಯಾಲ್ಸಿಯಂ ಕ್ಲೋರೈಡ್ ಇರುತ್ತೆ, ಅಥವಾ ಸಲ್ಫೈಡ್ ಇರುತ್ತೆ, ಅಥವಾ ಮೆಗ್ನೀಸಿಯಂ ಕ್ಲೋರೈಡ್ ಅಥವಾ ಸಲ್ಫೈಡ್ ಇರುತ್ತೆ, ಅಥವಾ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ ಸಲ್ಫೈಡ್ ಇರುತ್ತೆ. ಹೌದಲ್ವಾ? ಈ ಕ್ಯಾಲ್ಸಿಯಂ ಮತ್ತು ಇದು ನಾವು ಇದು ಮಾಡಬೇಕು ಅಂದರೆ ಅವಾಗ ಈ ನೀರನ್ನು, ಗಡಸು ನೀರನ್ನು ತಗೊಂಡು ಇದು ಉಷ್ಣ ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ಬರೀ H2O ಮಾತ್ರ ಹೊರಗಡೆ ಬರುತ್ತೆ, ಶುದ್ಧ ನೀರು ಮಾತ್ರ ಹೊರಗಡೆ ಬರುತ್ತೆ. ಉಳಿದಿದ್ದೀವಿ ಎಲ್ಲ ಏನು ಮಾಡುತ್ತೆ ಅಂದರೆ ಕೆಳಗಡೆ ಉಳಿಯುತ್ತೆ. ಹಂಗಾಗಿ ಇದು ಅಂದರೆ ಈ ಬೀಕರ್ ಇರುತ್ತಲ್ವ ಕೆಳಗಡೆ ಬರೋದ್ರಿಂದ ಇದು ನಾವು ಶುದ್ಧ ನೀರನ್ನಾಗಿ ಬದಲಾವಣೆ ಮಾಡ್ಬೋದು. ಸೋಡಾ ವಿಧಾನದಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಸೋಡಿಯಂ ಕಾರ್ಬೋನೇಟನ್ನು ತಗೋತೀವಿ ನಾವು ಇಲ್ಲಿ. ಈ ಸೋಡಿಯಂ ಕಾರ್ಬೋನೇಟನ್ನು ತಗೊಂಡು ಈ ಹಾರ್ಡ್ ವಾಟರ್ ಏನು ಶಾಶ್ವತ ಗಡಸು ನೀರಿದೆ ಅಲ್ವಾ, ಶಾಶ್ವತ ಗಡಸು ನೀರಲ್ಲಿ ಮ್ಯಾಗ್ನೀಸಿಯಂ ಅಥವಾ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ ಸಲ್ಫೈಡ್ ಕಂಡು ಬರ್ತದೆ. ಈ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ ಮ್ಯಾಗ್ನೀಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಸಲ್ಫೈಡ್ ಅಥವಾ ಮ್ಯಾಗ್ನೀಸಿಯಂ ಸಲ್ಫೈಡ್ ಅಲ್ಲಿ ಏನಾದ್ರು ಹಾಕಿದಾಗ ಅವಾಗ ಏನಾಗುತ್ತೆ, ಇಲ್ಲಿ ನೋಡಿ ಸ್ನೇಹಿತರೆ ಏನಾಗುತ್ತೆ ಇಲ್ಲ ಅಂದ್ರೆ ಉಪ್ಪು ಬಿಡುಗಡೆ ಆಗುತ್ತೆ, NaCl ಅಂತೇಳಿ. ಜೊತೆಗೆ ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಯೂಸ್ ಮಾಡ್ತೀವಿ. ಕ್ಯಾಲ್ಸಿಯಂ ಕಾರ್ಬೋನೇಟು ಕ್ಯಾಲ್ಸಿಯಂ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆಗಿ ಅಥವಾ ಶಾಶ್ವತ ಗಡಸು ನೀರಲ್ಲಿರುವ ಕ್ಯಾಲ್ಸಿಯಂ ಕ್ಲೋರೈಡ್ ಯಾವ್ದು ತಗೋಬೋದು, ಕ್ಯಾಲ್ಸಿಯಂ ಕ್ಲೋರೈಡ್ ತಗೋಬೋದು, ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ, ಕ್ಯಾಲ್ಸಿಯಂ ಸಲ್ಫೈಡ್ ತಗೋಬೋದು, ಮ್ಯಾಗ್ನೀಸಿಯಂ ಕ್ಲೋರೈಡ್ ತಗೋಬೋದು, ಮ್ಯಾಗ್ನೀಸಿಯಂ ಸಲ್ಫೈಡ್ ತಗೋಬೋದು. ಯಾವುದೇ ವಸ್ತುನ ತಗೊಂಡ್ರೆ ಅದಕ್ಕೆ ನಾವು ಏನಂತ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಹಾಕಿದಾಗ ಏನಾಗುತ್ತೆ ಅಂದ್ರೆ ನೋಡಿ, Na ಇಲ್ಲಿ Cl2 ಅದಲ್ವಾ, ಇದು ಎರಡು ಸೇರ ಏನಾಗುತ್ತೆ 2NaCl ಆಗುತ್ತೆ, ಅಂದ್ರೆ ಇದು ಉಪ್ಪು. ಮುಂದೆ ಇದು ಕ್ಯಾಲ್ಸಿಯಂ ಇದೆ ಅಲ್ವಾ, ಕ್ಯಾಲ್ಸಿಯಂ ಕ್ಲೋರೈಡ್ ಆಗಿ ಏನಾಗುತ್ತೆ ಅಂದ್ರೆ ಇದು ಉಪ್ಪು ಇರುತ್ತೆ, ಇದು ಕ್ಯಾಲ್ಸಿಯಂ ಕ್ಲೋರೈಡ್ ಮೇಲೆ ತೇಲೋದ್ರಿಂದ ಅದು ಏನಾಗುತ್ತೆ ಅಂದ್ರೆ ಇದು ಈಸಿಲಿ ಅದನ್ನು ಸಪರೇಟ್ ಮಾಡ್ಕೊಂಡು ಇದು ಮಿದು ನೀರನ್ನಾಗಿ ಬದಲಾವಣೆ ಮಾಡಬಹುದು. ಇದು ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಹೇಳ್ಬೋದು. ಇದು ಮಿದು ಗಡಸು ನೀರಿಗೆ ಕಾರಣವಲ್ಲದ ವಸ್ತು ಇದು, ಹಾಗಾಗಿ ಇದು ಮಿದು ನೀರನ್ನು ನಾವು ಮಾಡಬಹುದು. ನೆಕ್ಸ್ಟ್ ನೀವು ಏನ್ ಮಾಡಿ ಅಂದ್ರೆ ಉಳಿದಿದ್ದು ಏನಿದೆ ಅಲ್ವಾ, ಕ್ಯಾಲ್ಸಿಯಂ ಸಲ್ಫೈಡ್ ಆಗಿರ್ಬೋದು, ಮ್ಯಾಗ್ನೀಸಿಯಂ ಕ್ಲೋರೈಡ್ ಆಗಿರ್ಬೋದು, ಮ್ಯಾಗ್ನೀಸಿಯಂ ಸಲ್ಫೈಡ್ ಆಗಿರ್ಬೋದು, ಇದೇ ತರ ನಾವು ಇದು ಮಾಡೋದ್ರ ಮೂಲಕ ನಾವೇನ್ ಮಾಡ್ಬೋದು ಅಂದ್ರೆ ಅದನ್ನ ಬಿಸಿ ಮಿದು ನೀರನ್ನಾಗಿ ಬದಲಾವಣೆ ಮಾಡಬಹುದು. ಪರ್ಮಿಟೆಡ್ ಮೆಥಡ್ ಅಥವಾ ಪರ್ಮಿಟೆಡ್ ವಿಧಾನ ಅಂತೇಳಿ ಕರಿತೀವಿ. ಈ ವಿಧಾನದ ಮೂಲಕ ನಾವು ಶಾಶ್ವತ ಗಡಸು ನೀರನ್ನು ಏನ್ ಮಾಡ್ತೀವಿ ಅಂದ್ರೆ ಮೆದು ನೀರನ್ನಾಗಿ ಬದಲಾವಣೆ ಮಾಡಬಹುದು. ಏನ್ ಪರ್ಮಿಟೆಡ್ ಅಂದ್ರೇನು? ಈ ಪರ್ಮಿಟೆಡ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಏನಂದ್ರೆ ನಾವು ಜಿಯೋಲೈಟ್ ಅಥವಾ ನ್ಯಾಟ್ರಲೈಟ್ ಬಗ್ಗೆ ತಿಳ್ಕೊಳ್ಳೋಣ. ಜಿಯೋಲೈಟ್ ಅದು ನ್ಯಾಟ್ರಲೈಟ್ ಇದೊಂದು ವಸ್ತು ಆಗಿದ್ದು, ಇದು ನೈಸರ್ಗಿಕವಾಗಿ ನಮಗೆ ಭೂಮಿ ಮೇಲೆ ಸಿಗ್ತಾ ಇರುತ್ತೆ. ಈ ಭೂಮಿ ಮೇಲೆ ಸಿಗುವಂತ ಜಿಯೋಲೈಟ್ ಅಥವಾ ನ್ಯಾಟ್ರಲೈಟ್ಗೆ ನಾವು ಏನಂತ ಕರಿತೀವಿ ಅಂದ್ರೆ ಅದು ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಅಂತೇಳಿ, ಅದು ರಾಸಾಯನಿಕ ಹೆಸರು. ಈ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ನಾವೇನಾದರೂ ಕೃತಕವಾಗಿ ರೆಡಿ ಮಾಡಿದ್ರೆ ಅದಕ್ಕೆ ಪರ್ಮಿಟೇಟ್ ಅಂತ ಹೇಳಿ ಕರಿತೀವಿ. ಈ ಪರ್ಮಿಟೆಡ್ ವಿಧಾನದ ಮೂಲಕ ನಾವೇನ್ ಮಾಡಬಹುದು ಅಂದ್ರೆ ಗಡಸು ನೀರನ್ನು ನಾವು ಮಿದು ನೀರನ್ನಾಗಿ ಬದಲಾವಣೆ ಮಾಡಬಹುದು. ಯಾವ ತರ ಮಾಡಬಹುದು? ನಾವೇನ್ ನೆನಪಿಟ್ಕೋಬೇಕು ಅಂದ್ರೆ ಶಾಶ್ವತ ಗಡಸು ನೀರನ್ನು ಮಿದು ನೀರನ್ನಾಗಿ ಮಾಡಲು ನಮಗೆ ಪರ್ಮಿಟೆಡ್ ವಿಧಾನ ಬಳಸುತ್ತೇವೆ ಅಂತ ನೆನಪಿದ್ರೆ ಸಾಕಾಗುತ್ತೆ. ಈ ರಿಯಾಕ್ಷನ್ ಏನು ಬೇಡ, ಅರ್ಥ ಆಗಲಿ ಉದ್ದೇಶದಿಂದ ನಾವು ಇದನ್ನ ಡಿಸ್ಕಸ್ ಮಾಡ್ತಾ ಇದೀವಿ ಅಷ್ಟೇ. ಓಕೆ, ಇಲ್ಲಿ ಏನಾಗುತ್ತೆ ನೋಡಿ, ಕ್ಯಾಲ್ಸಿಯಂ ಗಡಸು ನೀರಲ್ಲಿ ಏನಿರುತ್ತೆ, ಶಾಶ್ವತ ಗಡಸು ನೀರಲ್ಲಿ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ ಮ್ಯಾಗ್ನೀಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಸಲ್ಫೈಡ್ ಅಥವಾ ಮ್ಯಾಗ್ನೀಸಿಯಂ ಸಲ್ಫೈಡ್ ಕಂಡು ಬರುತ್ತದೆ. ಇದಕ್ಕೆ ನಾವು ಪರ್ಮಿಟೇಟ್ ಅಂದ್ರೆ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಅನ್ನು ಹಾಕಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿರುವಂತಹ ಸೋಡಿಯಂ ಇಲ್ಲಿರುವ ಕ್ಲೋರಿನ್ ಜೊತೆ ರಿಯಾಕ್ಷನ್ ಆಗಿ ನಮಗೆ ಉಪ್ಪು ಕಂಡು ಬರುತ್ತದೆ. ಉಳಿದಂತ ಇಲ್ಲೇನಿರುತ್ತಲ್ವ ಸೋಡಿಯಂ ಅನ್ನು ಹೊರತುಪಡಿಸಿದ್ರೆ ಏನುಳಿತ ಅಲ್ಯೂಮಿನಿಯಂ ಸಿಲಿಕೇಟ್, ಹೈಡ್ರೇಟೆಡ್ ಅಲ್ಯೂಮಿನಿಯಂ ಸಿಲಿಕೇಟ್ ಅನ್ನು ಉಳಿತಲ್ವಾ. ಈ ಹೈಡ್ರೇಟೆಡ್ ಅಲ್ಯೂಮಿನಿಯಂ ಸಿಲಿಕೇಟು ಕ್ಯಾಲ್ಸಿಯಂ ಜೊತೆ ರಿಯಾಕ್ಷನ್ ಹೊಂದಿ ಇದು ಘನಸ್ಥಿತಿಯ ವಸ್ತುವಾಗಿ ನಮಗೆ ಕಂಡು ಬರುತ್ತೆ. ಇದನ್ನು ನಾವು ಹೊರತೆಗೆಯೋದ್ರ ಮೂಲಕ ನಾವೇನ್ ಮಾಡಬಹುದು ಅಂದ್ರೆ ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೀಸಿಯಂ ಅನ್ನು ಹೊರತೆಗೆಯಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ಗಡಸು ನೀರು ಮೆದು ನೀರಾಗಿ ಬದಲಾವಣೆ ಹೊಂದುತ್ತದೆ. ಇಲ್ಲಿದೆ ಕಾಲ್ಗನ್ ಮೆಥಡ್ ಅಥವಾ ಕಾಲ್ಗನ್ ವಿಧಾನ ಅಂತೇಳಿ.
ಈ ಕಾಲ್ಗನ್ ಎಂಬ ವಿಜ್ಞಾನಿ ಏನ್ ಮಾಡ್ತಾನಂದ್ರೆ ಸೋಡಿಯಂ ಹೆಕ್ಸಾ ಮೆಟಾಫಾಸ್ಫೇಟ್ ಅನ್ನು ಬಳಸಿಕೊಂಡು ಏನ್ ಮಾಡ್ತಾನಂದ್ರೆ ಶಾಶ್ವತ ಗಡಸು ನೀರಿನಲ್ಲಿರುವ ಮೆಗ್ನೀಸಿಯಂ ಮತ್ತು ಕ್ಯಾಲ್ಸಿಯಂ ಏನ್ ಮಾಡ್ತಾನೆ ಹೊರಗೆ ತೆಗಿತಾನೆ. ಹೊರಗೆ ತೆಗೆಯೋದ್ರಿಂದ ಗಡಸು ನೀರು ಮೆದು ನೀರಾಗಿ ಬದಲಾವಣೆ ಹೊಂದುತ್ತದೆ. ಸೊ ಇದಕ್ಕೆ ನಾವು ಏನಂತೀವಿ ಕಾಲ್ಗನ್ ಮೆಥಡ್ ಅಂತ ಕರಿತೀವಿ. ಈ ಸೋಡಿಯಂ ಏನಿದೆ ಅಲ್ವಾ, ಈ ಸೋಡಿಯಂ ಕ್ಯಾಲ್ಸಿಯಂನೊಂದಿಗೆ ಎಕ್ಸ್ಚೇಂಜ್ ಆಗಿ ಬದಲಾವಣೆ ಹೊಂದಿ ಏನಾಗುತ್ತೆ ಅಂದ್ರೆ ಮೆದು ನೀರಾಗಿ ಬದಲಾವಣೆ ಹೊಂದುತ್ತದೆ. ಇಲ್ಲಿ ಕ್ಯಾಲ್ಸಿಯಂ ಹೆಕ್ಸಾ ಮೆಟಾಫಾಸ್ಫೇಟ್ ಏನಿದೆ ಅಲ್ವಾ, ಇದು ಸಾಲಿಡ್ ಅಲ್ಲಿ ಅಥವಾ ಘನ ಸ್ಥಿತಿಯಲ್ಲಿ ಕಂಡು ಬರುವುದರಿಂದ ಇದನ್ನು ಸಪರೇಟ್ ಮಾಡೋದರ ಮೂಲಕ ಅದನ್ನು ಮೆದು ನೀರಾಗಿ ಬದಲಾವಣೆ ಮಾಡಬಹುದು. ಯಾವ ತರ ಪರ್ಮಿಟೆಂಟ್ ವಿಧಾನದಲ್ಲಿ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಏನಿತ್ತಲ್ವ, ಅಲ್ಲಿ ಸೋಡಿಯಂ ಅಣುಗಳು ಯಾವ ತರ ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಅನ್ನ ರಿಪ್ಲೇಸ್ ಮಾಡಿದ್ವು, ಅದೇ ತರ ಇಲ್ಲಿ ಏನಾಗುತ್ತೆ ಸೋಡಿಯಂ ಕೂಡ ರಿಪ್ಲೇಸ್ ಮಾಡುತ್ತೆ. ಅದು ಅರ್ಥ ಆದ್ರೆ ಇದು ಈಸಿ ಅರ್ಥ ಆಗುತ್ತೆ. ಇದು ಕಾಲ್ಗನ್ ಮೆಥಡ್ ಅಂತ ನೆನ್ಪಿಟ್ಕೊಳ್ಳಿ, ಇದು ಸಾಕಾಗುತ್ತೆ. ಇದರದ್ದು ಅವಶ್ಯಕತೆ ಇದೇನು, ಈ ವಸ್ತುವಿನ ಹೆಸರು ಇದಿಡುವ ಅವಶ್ಯಕತೆ ಇಲ್ಲ, ಇದು ಕೇಳೋದಿಲ್ಲ ಎಕ್ಸಾಮ್ ಅಲ್ಲಿ. ಬಟ್ ಶಾಶ್ವತ ಗಡಸು ನೀರನ್ನು ನಿವಾರಣೆ ಮಾಡಲು ಕಾಲ್ಗನ್ ಮೆಥಡ್ ಅಥವಾ ಕಾಲ್ಗನ್ ವಿಧಾನ ಒಂದಿದೆ ಅಂತ ನೆನಪಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಸಿಂಥೆಟಿಕ್ ರೆಸ್ಯೂಮ್ ಮೆಥಡ್ ಅಂತೇಳಿ, ಅಥವಾ ಇದು ಸಿಂಥೆಟಿಕ್ ರೆಸ್ಯೂಮ್ ವಿಧಾನ ಅಂತೇಳಿ. ಏನ್ ಸಿಂಥೆಟಿಕ್ ರೆಸ್ಯೂಮ್ ವಿಧಾನ ಅಂದ್ರೆ ನೋಡಿ, ಇಲ್ಲಿ ಈ ವಿಧದಲ್ಲಿ ನಾವು ಏನ್ ಮಾಡ್ಕೋತೀವಿ ಅಂದ್ರೆ ಒಂದು ವಸ್ತು ಬಳಕೆ ಮಾಡ್ಕೋತೀವಿ. ಆ ವಸ್ತು ಯಾವ್ದಂದ್ರೆ ಪಾಲಿಸ್ಟಿರೈನ್ ಡೈಮಿಥೈಲ್ ಬೆಂಜಿನ್ ಅಂತೇಳಿ. ಈ ಪಾಲಿಸ್ಟಿರೈನ್ ಡೈಮಿಥೈಲ್ ಬೆಂಜಿನ್ ಏನಿದೆ ಅಲ್ವಾ, ಈ ವಸ್ತು ಏನ್ ಮಾಡುತ್ತೆ ನೋಡಿ ಇದು ಯಾವ ತರ ಆಗುತ್ತೆ ಇಲ್ಲಂದ್ರೆ ಇದು ಕ್ಯಾಟಯನ್ ಅಂತೇಳಿ, ಕ್ಯಾಟಯನ್ ಬೆಡ್ ಅಂತೇಳಿ. ಇಲ್ಲಿಂದ ಇದು ಆನಯನ್ ಬೆಡ್ ಅಂತೇಳಿ, ಆನಯನ್ ಬೆಡ್. ನೋಡಿ ಇಲ್ಲಿ ನಾವು ಏನ್ ಮಾಡ್ತೀವಿ, ಶಾಶ್ವತ ಗಡಸು ನೀರನ್ನು ಇಲ್ಲಿಂದ ಸಪ್ಲೈ ಮಾಡಿದಾಗ ಈಗ ಶಾಶ್ವತ ಗಡಸು ನೀರು ಇಲ್ಲಿ ಕ್ಯಾಟಯನ್ ಬೆಡ್ಡಿಗೆ ಬಂದಾಗ ಇಲ್ಲಿರುವ ಕ್ಯಾಲ್ಸಿಯಂ ಮೆಗ್ನೀಸಿಯಂ ಏನಾಗುತ್ತೆ ಅಂದ್ರೆ ಈ ಕ್ಯಾಟಯನ್ ಬೆಡ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈ ಕ್ಯಾಟಯನ್ ಅಬ್ಸರ್ವ್ ಮಾಡಿ ಇಲ್ಲಿ ಕ್ಯಾಟಯನ್ ಇರದೇ ಇರುವಂತ ನೀರು ಇಲ್ಲಿ ಬರುತ್ತೆ. ಈ ಕ್ಯಾಟಯನ್ ಇರದಂತ ನೀರು ಇಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಆನಯನ್ ಬೆಡ್ ಏನ್ ಮಾಡುತ್ತೆ ಅಂದ್ರೆ ಆನಯನ್ ಇರುವಂತ ಕಣಗಳು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೋಡಿ ಉದಾಹರಣೆಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಈಗ ನಮ್ಗೆ ಗೊತ್ತು ಶಾಶ್ವತ ಗಡಸು ನೀರಲ್ಲಿ ಮೆಗ್ನೀಸಿಯಂ ಕ್ಲೋರೈಡ್ ಇದೆ ಅಂತೇಳಿ. ಇಲ್ಲಿ ಕ್ಯಾಟಯನ್ ಅಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ಮೆಗ್ನೀಸಿಯಂ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಉಳಿದಿದ್ದೇನು ಉಳಿತು, ಇಲ್ಲಿ ಕ್ಯಾಲ್ಸಿಯಂ ಮಾತ್ರ ಉಳಿತು. ಕ್ಯಾಲ್ಸಿಯಂ ಋಣ ಇದೆ. ಈ ಕ್ಯಾಲ್ಸಿಯಂ ನೀರು ಇಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ಇದು ಕೂಡ ಕ್ಯಾಲ್ಸಿಯಂ ಇಲ್ಲಿ ಅಬ್ಸರ್ವ್ ಆಗೋದ್ರಿಂದ ಹೀರಿಕೊಳ್ಳೋದ್ರಿಂದ ಈ ಬೆಡ್ ಹೀರಿಕೊಳ್ಳೋದ್ರಿಂದ ನೆಕ್ಸ್ಟ್ ಮುಂದೆ ಹೋಗುವಂತ ನೀರು ಏನಾಗುತ್ತೆ ಅಂದ್ರೆ ಅಯಾನ್ ಫ್ರೀ, ಅಯಾನುಗಳ ಮುಕ್ತ ನೀರು ಹೋಗುತ್ತೆ. ಅಂದ್ರೆ ಇದು ಮೆದು ನೀರು, ಅಯಾನುಗಳ ರಹಿತ ನೀರು ಅಂತ ಕರಿತೀವಿ. ಇದು ಶುದ್ಧ ನೀರು ಅಥವಾ ಮೆದು ನೀರು. ನೀಲಿ ಮಂಜುಗಡ್ಡೆ ಬ್ಲೂ ಐಸ್ ಅಂತೇಳಿ, ಇದು ಮಂಜುಗಡ್ಡೆಯ ಅತಿ ಶುದ್ಧ ರೂಪ ಅಂತೇಳಿ, ಅತ್ಯಂತ ಶುದ್ಧ ರೂಪ ಅಂತ ಕರಿತೀವಿ ಇದಕ್ಕೆ. ಇದು ಅತಿ ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಶೀತ ಪ್ರದೇಶಗಳಲ್ಲಿ ಅಥವಾ ಧ್ರುವ ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ಇದು ನಮಗೆ ಕಂಡು ಬರುತ್ತೆ. ನೋಡಿ ಚಿತ್ರದಲ್ಲಿ ಕಾಣ್ತಾ ಇದೆ ಅಲ್ವಾ, ಇದು ಬ್ಲೂ ಐಸ್ ಅಂತೇಳಿ. ಈ ಬ್ಲೂ ಐಸ್ ಯಾವ ತರ ನಮಗೆ ಕಂಡು ಸಿಗುತ್ತೆ ಅಥವಾ ಯಾವ ತರ ರೆಡಿ ಆಗಿರುತ್ತೆ ತಯಾರಾಗುತ್ತೆ ಇದು ಅಂದ್ರೆ ಶೀತ ಪ್ರದೇಶದಲ್ಲಿ ಏನಾಗುತ್ತೆ ಅಂದ್ರೆ ಮಂಜುಗಡ್ಡೆ ಮೇಲೆ ಮಂಜುಗಡ್ಡೆ ಬೀರೋದರಿಂದ ಅಥವಾ ಮಂಜುಗಡ್ಡೆ ಬೀಳೋದರಿಂದ ಈ ಕೆಳಗೆ ಮಂಜುಗಡ್ಡೆ ಏನಾಗುತ್ತೆ ಅಂದ್ರೆ ಒತ್ತಡಕ್ಕೆ ಒಳಗಾಗುತ್ತೆ ಮತ್ತು ಗಾಳಿ ರಹಿತವಾಗಿರುತ್ತೆ. ಇಲ್ಲಿ ಗಾಳಿ ಕಂಡು ಬರೋದಿಲ್ಲ ಇಲ್ಲಿ. ಇದು ಸುಮಾರು 2000 ಅಥವಾ 3000 ವರ್ಷಗಳು ಮುಂದುವರೆಯೋದರಿಂದ ನಂತರ ಏನಾಗುತ್ತೆ ಅಂದ್ರೆ ಈ ಕೆಳಗಡೆ ಇರೋ ಮಂಜುಗಡ್ಡೆ ನೀಲಿ ರೂಪಕ್ಕೆ ರೂಪಾಂತರ ಪಡ್ಕೊಳ್ಳುತ್ತೆ, ನೀಲಿ ರೂಪದಲ್ಲಿ ಕಂಡು ಬರುತ್ತೆ. ಇದನ್ನೇ ನಾವು ಏನ್ ಮಾಡ್ತೀವಿ ಅಂದ್ರೆ ಬ್ಲೂ ಐಸ್ ಅಂತೇಳಿ ಕರಿತೀವಿ. ಡ್ರೈ ಐಸ್ ಅಂತೇಳಿ ಅಥವಾ ಘನ ಮಂಜುಗಡ್ಡೆ. ಘನ ಮಂಜುಗಡ್ಡೆ ಅಂತೇಳಿ ಅಥವಾ ಡ್ರೈ ಐಸ್ ಅಂತೇಳಿ. ಈಗ ಇದು ಯಾವ ತರ ನಮಗೆ ಕಂಡು ಬರುತ್ತೆ ಇದು ಅಂದ್ರೆ ನೋಡಿ, ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ನಮಗೆ ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಕಂಡು ಬರುತ್ತದೆ. ಸಾರಿ ಒಂದ್ ಸೆಕೆಂಡ್. ಡ್ರೈ ಐಸ್ ಘನ ಮಂಜುಗಡ್ಡೆ ಅಂತೇಳಿ. ಇದು ಯಾವ ತರ ರೆಡಿ ಆಗುತ್ತೆ ಅಂದ್ರೆ ಘನ ಮಂಜುಗಡ್ಡೆ ಅಥವಾ ಡ್ರೈ ಐಸ್ ಅಂತ ಯಾವ ತರ ರೆಡಿ ಆಗುತ್ತೆ ಅಂದ್ರೆ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಂಡು ಬರುತ್ತೆ ನಮಗೆ. ಇದು ಗ್ರೀನ್ ಹೌಸ್ ಗ್ಯಾಸಿನ ಒಂದು ವಿಧ, ಗ್ರೀನ್ ಹೌಸ್ ಗ್ಯಾಸ್ ಇದು. ಇದ್ರ ವಿಶೇಷ ಗುಣ ಏನಂದ್ರೆ ಇದು ಅತಿ ಹೆಚ್ಚು ಉಷ್ಣಾಂಶನ ಹೀರಿಕೊಳ್ಳುವ ಲಕ್ಷಣಗಳು ಹೊಂದಿದೆ. ಈ ಉಷ್ಣಾಂಶವನ್ನು ನಾವೇನಾದರೂ ಹೊರಗೆ ತೆಗೆದ್ರೆ
ಉಷ್ಣಾಂಶವನ್ನು ಕಡಿಮೆ ಮಾಡಿದಾಗ ಇದೇನಾಗುತ್ತೆ ಅಂದ್ರೆ ಘನರೂಪಕ್ಕೆ ತಿರುಗುತ್ತೆ, ಘನರೂಪದಲ್ಲಿ ಕಂಡು ಬರುತ್ತೆ. ಇದೇ ಮಂಜುಗಡ್ಡೆ, ಇದಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ಡ್ರೈ ಐಸ್ ಅಂತ ಕರಿತೀವಿ. ಏನ್ ನಾವು ಮಂಜುಗಡ್ಡೆ ನೋಡಿದಾಗ ಯಾವ ತರ ಕಾಣುತ್ತಲ್ವ ಅದೇ ತರ ಇದು ಕಂಡು ಬರುತ್ತೆ ನಮಗೆ. ಇದು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಐಸ್ ಕ್ರೀಮ್ ತಯಾರು ಮಾಡ್ತಾರಲ್ವಾ, ಐಸ್ ಕ್ರೀಮ್ ಶೇಖರಣೆಗಳಲ್ಲಿ ಶೀತಗಾರಕಗಳೆಲ್ಲ ಆಗಿರ್ಬೋದು, ಶೀತಗಾರಕಗಳು ಇರ್ತಾವಲ್ವಾ ಅಲ್ಲಿ ಇದನ್ನು ಯೂಸ್ ಮಾಡ್ತಿರ್ತಾರೆ. ಇದು ಘನರೂಪದಲ್ಲಿ ಕಂಡು ಬರುತ್ತೆ. ಉಷ್ಣಾಂಶನ ಹೊರತೆಗೆದಾಗ ಏನಾಗುತ್ತೆ, ಇದು ಘನರೂಪದಲ್ಲಿ ನಮಗೆ ಕಂಡು ಬರುತ್ತೆ. ಇದಕ್ಕೆ ನಾವು ಘನ ಮಂಜುಗಡ್ಡೆ ಅಥವಾ ಡ್ರೈ ಐಸ್ ಅಂತೇಳಿ ಕರಿತೀವಿ. ಇಲ್ಲಿವರೆಗೆ ನಾವು ನೀರಿಗೆ ಸಂಬಂಧಿಸಿದ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಿದ್ದೆವು. ನಿಮಗೆ ಈ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಎಲ್ಲರಿಗೂ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.